I was serious with UPSC preparation, but even before that I had written 22 other exams. ರೈಲ್ವೇಸ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, SSC ಆಗಿರ್ಬೋದು, ಸುಮಾರು PSUs ಎಕ್ಸಾಮ್ಸ್ ಬರುತ್ತೆ. ಬಟ್ ಐ ಫೇಲ್ಡ್ ಇನ್ ಆಲ್ ಆಫ್ ದೆಮ್. ಸ್ಟೇಟ್ಗೆ ಟಾಪರ್ ಆಗ್ತೀನಿ, ಬೇಕಾಗಿದ್ದನ್ನು ಚೂಸ್ ಮಾಡೋ ಪೊಸಿಷನಲ್ಲಿ ಇರ್ತೀನಿ ನಾನು ನೆಕ್ಸ್ಟ್ ಈಗ ರಿಸಲ್ಟ್ ಬಂದಮೇಲೆ ಅನ್ನೋ ಸಣ್ಣ ಥಾಟ್ ಆರು ಬಂದಿತ್ತ ನಿಮಗೆ? ಆ ಲಿಸ್ಟಲ್ಲಿ ಲಾಸ್ಟ್ ಹೆಸರು ನಂದಿದ್ರೂ ಸಾಕು, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಆ್ಯಂಡ್ ದೇವ್ರ ಹತ್ರ ನದ್ದೇ ಬಿಡ್ಕೊಂಡಿದ್ದೀನಿ. 5 ವರ್ಷಗಳ ಪ್ರೆಷರ್ ಕುಕ್ಕರ್ ಸಿಚುವೇಶನ್ನ ಆ ರಿಲೀಫ್ ಒಂದು ಕಡೆ, ಮತ್ತೊಂದು ಕಡೆ ಬ್ಲಾಕ್ ಬಸ್ಟರ್ ರಿಸಲ್ಟ್ನ ಹ್ಯಾಪಿನೆಸ್. ಒಂದು ಎಷ್ಟು ಸಲ ನಾನು ಹಿಂಗೆ ಚುಟ್ಕೊಂಡು ನೋಡಿದ್ದೀನಿ, ಇಸ್ ದಿಸ್ ರಿಯಲ್, ಇದೊಂದು ಕನಸಾಗಿರ್ಬಾರ್ದಂತ. ಒಬ್ಬ ಆ್ಯಾವ್ರೇಜ್ ಕ್ಯಾಂಡಿಡೇಟ್ ಮೈಟ್ ರೈಟ್ ಅರೌಂಡ್ 250-300 ಆನ್ಸರ್ಸ್. ಐ ರೋಟ್ ಅರೌಂಡ್ 953 ಆನ್ಸರ್ಸ್ ಈ ಸಲ. ಸೊ ಐ ಹ್ಯಾವ್ ಈವನ್ ಟ್ರ್ಯಾಕ್ಡ್ ಇಟ್ ಎವ್ರಿ ಡೇ. ನಿಮ್ಮ ಫೋರ್ಟ್ರೆಸ್ ಅಂತ ಅನಿಸಿರೋಂಥ ವಿಚಾರಗಳು ಯಾವುದು? ನೀವು ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನಿಸಿದಂಥ ವಿಚಾರಗಳು ಯಾವುದು? ನಂದು ವೀಕ್ ಏರಿಯಾಸ್ ಅಂದರೆ ಸರ್, ಈ GS ಜನರಲ್ ಸ್ಟಡೀಸ್ ಪೇಪರ್ 1 ಆ್ಯಂಡ್ ಜನರಲ್ ಸ್ಟಡೀಸ್ ಪೇಪರ್ 3. ಪೇಪರ್ 3 ಇಸ್ ವೆರಿ ಲಾಂಗ್ ಆ್ಯಂಡ್ ವೆರಿ ಡೈನಮಿಕ್. ಇಂಟರ್ವ್ಯೂಯಲ್ಲಿ ಯಾವ್ದಾದ್ರು ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅಂತ ಅನಿಸಿದ್ರೆ, ಅವ್ರು ಕೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲೂ ಕೇಳಲೇ ಇಲ್ಲ ಅಂತ ಅನಿಸಿದ್ರೆ, ಆವಾಗ ಹೇಗೆ ರಿಯಾಕ್ಟ್ ಮಾಡಬೇಕು? ಹೇಗೆ ರಿಯಾಕ್ಟ್ ಮಾಡಿದ್ರೆ ಬೆಟರ್? ಯು ಹ್ಯಾವ್ ಟು ಬಿ ಆನೆಸ್ಟ್ ಆ್ಯಂಡ್ ಸೆಡ್, ಸರ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಿಸ್ ಟಾಪಿಕ್, ಐ ವಿಲ್ ರೀಡ್ ಆನ್ ಇಟ್ ಅಂತ ಹೇಳಿ ನೀವು ಸ್ಕಿಪ್ ಮಾಡ್ಬಿಡುತ್ತೆ. ನೀವು ಕೋಚಿಂಗ್ ಸೆಂಟರ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಲ್ಲಲ್ಲ, ಕಂಪ್ಲೀಟ್ಲಿ ಸೆಲ್ಫ್ ಸ್ಟಡಿನ? ಅಂದರೆ ನಂದು ಫೌಂಡೇಶನ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಕೋಚಿಂಗ್ ಸರ್. ನಾನು ಕಂಪ್ಲೀಟ್ಲಿ ಲಾಕ್ಡೌನಲ್ಲಿ ಮನೇಲಿ ಕೂತೋದ್ದೆ. ಡೆಲ್ಲಿನಲ್ಲಿ ಹೇಳೋರು, ಲೈಕ್ ಕರ್ನಾಟಕ ಹುಡುಗರು ಎಸ್ಪೆಷಲಿ ಸೌತ್ ಇಂಡಿಯನ್ಸು, ಯು ಪೀಪಲ್ ಆರ್ ವೆರಿ ಬ್ರಿಲಿಯಂಟ್ ಇನ್ ಫಿಲಿಮ್ಸ್, ಮೇನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೆರಿ ಪುವರ್ ಅಂತ ತುಂಬ ಹೇಳೋರು. ಹುಡುಗರದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೀಕ್ ಅಂತ, ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್ ಅಟ್ ಲೀಸ್ಟ್. ಸೊ ಎಲ್ಲಿ ಅಲೋಕೇಟ್ ಮಾಡ್ತೀರಿ ಅನ್ನೋದೆಲ್ಲ ಚಾಲೆಂಜ್ ಬರುತ್ತೆ. ಸೊ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಫ್ಯಾಮಿಲಿ ವಿದೌಟ್ ಫ್ಯಾಮಿಲಿ ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ಲ್ಯಾನ್ ಬಿ ಅಂದರೆ ನೀನು ಸೀರಿಯಸ್ ಇಲ್ಲ UPSC ಬಗ್ಗೆ ಅಂತ ಅದೊಂದು ಮಾರ್ಕೆಟಲ್ಲಿ ಈ UPSC ಸರ್ಕಲ್ಸಲ್ಲಿ ಒಂದು ಇದಿತ್ತು. ಬಟ್ ಟುಡೇ ವಿದೌಟ್ ಪ್ಲ್ಯಾನ್ ಬಿ UPSC ಇಸ್ ಅ ಸೂಸೈಡ್ ಮಿಷನ್. ಕಿರಣ್ ಸಣ್ಣಪ್ಪ ಕಾಮಟೆ ಅವರೇ, 6 ವರ್ಷಗಳ ತಪಸ್ಸಿಗೆ ಕಡೆಗೂ ಕೂಡ ಫಲ ಸಿಕ್ಕಿದೆ. ಆಲ್ ಇಂಡಿಯಾ ರ್ಯಾಂಕ್ 53, ಕರ್ನಾಟಕಕ್ಕೆ ಟಾಪರ್. ಅದು ಬಂದರೆ ಒಂದೇ ಸಲ ಫ್ಲಡ್ ಥರ ಬರುತ್ತೆ ಅಂತ ಹೇಳಿದಾರಲ್ಲ, ಆ ಥರನೇ ಫೀಲ್ ಆಗ್ತಿರ್ಬೋದಲ್ಲ ನಿಮಗೆ ಈ ಸಲ UPSC ರಿಸಲ್ಟ್ ಬಂದಾಗ? ಡೆಫಿನೆಟ್ಲಿ ಸರ್, ಬಿಕಾಸ್ ಫಾರ್ 5 years ಕಂಪ್ಲೀಟ್ಲಿ ಒಂಥರ ಡ್ರಾಟ್ ಥರ ಏನೂ ಬರಲಿಲ್ಲ. ಆ್ಯಂಡ್ ದ ಎಫರ್ಟ್ಸ್ ವರ್ ದೇರ್, ಆ ಹಾರ್ಡ್ ವರ್ಕ್ ಇತ್ತು, ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಿದ್ದೆ, ಆನೆಸ್ಟ್ ಆಗಿದ್ದೆ. ಬಟ್ ಸಮ್ವೇರ್ ಐ ವಾಸ್ ನಾಟ್ ಗೆಟಿಂಗ್ ಎನಿ ರಿವಾರ್ಡ್ ಫಾರ್ ದ್ಯಾಟ್. ಸ್ಮಾಲ್ ಸಕ್ಸಸ್ಸಸ್, ಸ್ಮಾಲ್ ಅಪ್ಸ್ ಇತ್ತು, ಬಟ್ ಇಟ್ ವಾಸ್ ನಾಟ್ ಮೇಕಿಂಗ್ ಇಟ್ ಫೈನಲ್ ರಿಸಲ್ಟ್ ತನಕ. ಆ್ಯಂಡ್ ಸಮ್ಹೌ ಆನ್ ದಿ 6th of March that changed. ಸೊ ಎಸ್ ಸರ್, ವೆರಿ ಹ್ಯಾಪಿ. ಇಟ್ ಫೈನಲಿ ಅದೇನದ ಜಬ್ ಭಗವಾನ್ ದೇತ ಚಪ್ಪರ್ ಪಾಡ್ಕೆ ದೇತ ಆ ಥರನೇ ಆಯಿತು. ನಿರೀಕ್ಷೆ ಮಾಡಿದ್ರಾ ನೀವು ಕರ್ನಾಟಕದಲ್ಲೇ ಟಾಪರ್ ಆಗ್ತೀನಿ ಅಂಥೇಳಿ? 5 times ನಿಮಗೆ ಸಕ್ಸಸ್ ಹತ್ರಕ್ಕೆ ಬಂದು ಹೋಗಿರೋ ಟೈಮ್ನಲ್ಲಿ ಈ ಸಲ ಯಾರಿಗಾದರೂ ಕೂಡ ಇದೊಂದು ಈ ಸಲ ಏನಾದರೂ ಮಾಡಿ ಆದರೆ ಸಾಕು ಅನ್ನೋದು ಇರುತ್ತೆ. ಬಟ್ ಸ್ಟೇಟ್ಗೆ ಟಾಪರ್ ಆಗ್ತೀನಿ, ಬೇಕಾಗಿದ್ದನ್ನು ಚೂಸ್ ಮಾಡೋ ಪೊಸಿಷನಲ್ಲಿ ಇರ್ತೀನಿ ನಾನು ನೆಕ್ಸ್ಟ್ ಈಗ ರಿಸಲ್ಟ್ ಬಂದಮೇಲೆ ಅನ್ನೋ ಸಣ್ಣ ಥಾಟ್ ಆರು ಬಂದಿತ್ತ ನಿಮಗೆ? ಐ ವಿಲ್ ಬಿ ವೆರಿ ಆನೆಸ್ಟ್ ಸರ್ ನಿಮ್ಮ ಜೊತೆ, ಬಿಕಾಸ್ ಅಟ್ ಫೈನಲ್ ದಿಸ್ ವಾಸ್ ಮೈ ಲಾಸ್ಟ್ ಅಟೆಂಪ್ಟ್. ಸೊ ಈ ಒಂದು ಸ್ಟೇಜ್ಗೆ ಬಂದಮೇಲೆ ಐ ವಾಸ್ ನಾಟ್ ಇನ್ ದಟ್ ಪೊಸಿಷನ್ ಟು ಡಿಮಾಂಡ್ ದಟ್ ನಂಗೆ ಇದೇ ಬೇಕು ಐ ಹ್ಯಾವ್ ಟೋಲ್ಡ್ ಮೈ ವೈಫ್, ಐ ಹ್ಯಾವ್ ಟೋಲ್ಡ್ ಮೈ ಡ್ಯಾಡ್ ಆಲ್ಸೋ, ನನ್ನ ಫ್ರೆಂಡ್ಸ್ಗೆ. ಆದರೆ ಹಿಂದಿನ ದಿನ ನನ್ನ ಫ್ರೆಂಡ್ ಪ್ರಮೋದ್ ಅಂತ ಇದ್ದ, ಅವ್ನಿಗೆ ಹೇಳಿದ್ದೆ, ಆ ಲಿಸ್ಟಲ್ಲಿ ಲಾಸ್ಟ್ ಹೆಸರು ನಂದಿದ್ರೂ ಸಾಕು, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಆ್ಯಂಡ್ ದೇವ್ರ ಹತ್ರ ನದ್ದೇ ಬಿಡ್ಕೊಂಡಿದ್ದೀನಿ. ಬಟ್ ಸಮ್ವೇರ್ ಅದಂತಾರಲ್ಲ, ಗಾಡ್ ಹ್ಯಾಸ್ ಬೆಟರ್ ಪ್ಲ್ಯಾನ್ಸ್, ಗಾಡ್ಸ್ ಪ್ಲ್ಯಾನ್ಸ್ ಆರ್ ಬೆಟರ್ ದೆನ್ ಆರ್ಸ್ ಅಂತ. ಸೊ ಇಟ್ ಹ್ಯಾಸ್ ಹ್ಯಾಪನ್, ಹಂಗೆ ಆಯಿತು. ರ್ಯಾಂಕ್ 53 ವಾಸ್ ಮಚ್ ಮೋರ್ ದೆನ್ ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಟ್ ದ ಸೇಮ್ ಟೈಮ್ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಹೇಳಿದ್ರು, ಲೈಕ್ ಯು ಆರ್ ದ ಸ್ಟೇಟ್ ಟಾಪರ್. ಐ ಥಿಂಕ್ ಅದು ಹತ್ರ ಐ ವಾಸ್ ಲೈಕ್ ತುಂಬ ಖುಷಿ ಆಯಿತು. ಇಟ್ ವಾಸ್ ಓವರ್ವೆಲ್ಮಿಂಗ್. ಸೊ ಮೋರ್ ದೆನ್ ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ನಂಗೆ ದೇವ್ರು ಕೊಟ್ಟಿದ್ದೇನೆ ಸರ್. 5 ವರ್ಷಗಳ ಪ್ರೆಷರ್ ಕುಕ್ಕರ್ ಸಿಚುವೇಶನ್ನ ಆ ರಿಲೀಫ್ ಒಂದು ಕಡೆ, ಮತ್ತೊಂದು ಕಡೆ ಬ್ಲಾಕ್ ಬಸ್ಟರ್ ರಿಸಲ್ಟ್ನ ಹ್ಯಾಪಿನೆಸ್, ಅದನ್ನು ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗುತ್ತಲ್ಲ ಇಮಿಡಿಯೇಟ್ಲಿ? ಡೆಫಿನೆಟ್ಲಿ ಸರ್, ಯಾಕಂದರೆ ಇಯರ್ ಆಫ್ಟರ್ ಇಯರ್ ಐ ಫೇಸ್ ಫೇಲಿಯರ್ಸ್. ಸೊ ಆ ಒಂದು ಫೇಲಿಯರ್ಸ್ ನೋಡಿದ್ಮೇಲೆ ಸಡನ್ನಾಗಿ ಸಕ್ಸಸ್ ಕೊಟ್ಟಾಗ ಐ ವಾಸ್ ನಾಟ್ ಏಬಲ್ ಟು ಟೇಕ್ ಇಟ್. ಇದು ನಿಜಾನಾ, ಇಸ್ ದಿಸ್ ರಿಯಲಿ ಹ್ಯಾಪ್ನಿಂಗ್? ಒಂದು ಎಷ್ಟು ಸಲ ನಾನು ಹಿಂಗೆ ಚುಟ್ಕೊಂಡು ನೋಡಿದ್ದೀನಿ, ಇಸ್ ದಿಸ್ ರಿಯಲ್, ಇದೊಂದು ಕನಸಾಗಿರ್ಬಾರ್ದಂತ ಭಾಳ ಸಲ ಅನಿಸಿದೆ. ಬಟ್ ಅದೇ ಫೇಲಿಯರ್ಸ್ ಆ ಥರ ಅದೊಂದು ಕೊಟ್ಟಂಥ ಪೇನ್, ಇಟ್ ವಾಸ್ ವೆರಿ ಫ್ರೆಶ್. ಆ್ಯಂಡ್ ಐ ವಾಸ್ ನಾಟ್, ಆ ಸಕ್ಸಸ್ ಬಂದಾಗ ಇಟ್ ಟುಕ್ ಸಮ್ ಟೈಮ್ ಟು ಆ್ಯಕ್ಚುಲಿ ಸಿಂಕ್ ಇನ್. ಇಲ್ಲ, ಯು ಹ್ಯಾವ್ ಆ್ಯಕ್ಚುಲಿ ಕಮ್ ರ್ಯಾಂಕ್ 53 ಆ್ಯಂಡ್ ಯು ಆರ್ ದ ಸ್ಟೇಟ್ ಟಾಪರ್ ಅಂತ. ಸೊ ಇಟ್ ಟುಕ್ ಸಮ್ ಟೈಮ್ ಟು ಸಿಂಕ್ ಇನ್ ಸರ್.
ನೆಕ್ಸ್ಟ್ ನಿಮಗೆ ಬಂದಿರೋ ರ್ಯಾಂಕ್ಗೆ ಈಗ ಸೀದಾ IAS ಅಂತೂ ಗ್ಯಾರಂಟಿ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಬಹುತೇಕ ಕರ್ನಾಟಕದಲ್ಲೂ ಸಿಗಬಹುದು, ಇದೇ ನಿಮ್ಮ ಸ್ಟೇಟಲ್ಲಿ ನೀವು ವರ್ಕ್ ಮಾಡಲಿಕ್ಕೆ ಆಗಬಹುದು ಅನ್ನೋದು ಕೂಡ ಒಂದು ಪಾಸಿಬಿಲಿಟಿ. Yes, sir, possibilities are there. IAS, as with respect to service allocation, yes, IAS is definitive. Number one preference ಅದೇ ಕೊಟ್ಟಿದ್ದೆ. That's not a problem. Karnataka, yes, chances are there, but there are a lot of factors. Merit, vacancies, inside or outside vacancies, ಭಾಳಷ್ಟು factors ಇರ್ತವೆ. ಚಾನ್ಸಸ್ ಇದೆ. Yes, chances are there. If I get Karnataka, that is like added bonus. But ಇಲ್ಲ ಅಂದ್ರೂ it's an all India service. Wherever they post me, I'm very happy to work there. ಓಕೆ. ಬಟ್ ಇಲ್ಲಿ ನಿಮ್ಮ ಸ್ಟೋರಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಏನು ಅಂತ ಹೇಳಿದ್ರೆ, ತುಂಬ ಜನ ತಯಾರಿ ನಡೆಸ್ತಿರ್ತಾರೆ, ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಸಾಕು. IASಗೆ UPSC ಟ್ರೈ ಮಾಡ್ತಿರೋರು ಕೂಡ IAS IPS IFOS ಆ ಥರದ್ದು ಮಾತ್ರ ಮೈಂಡಲ್ಲಿ ಇಟ್ಕೊಂಡಿರೋದಿಲ್ಲ. ಅದು ಬಿಟ್ಟು KPSC ಇಲ್ಲ ಆದರೂ ಓಕೆ, ಸಮ್ಟೈಮ್ಸ್ ಒಂದು PSI ಆದ್ರೂ ಓಕೆ ನನಗೆ, ಈ ಥರದ್ದೆಲ್ಲ ಇರುತ್ತೆ. ಒಂದು ಗೌರ್ಮೆಂಟ್ ಜಾಬ್ ಆದರೆ ಸಾಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ನೀವು ಆಲ್ರೆಡಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ರಿ, PWD ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರಿ, ಒಬ್ಬ ಗೌರ್ಮೆಂಟ್ ಇಂಜಿನಿಯರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ. ಹಂಗಿದ್ರೂ ಕೂಡ ಲಾಸ್ಟ್ ಅಟೆಂಪ್ಟ್ ತನಕ ನಾನು ಬಿಡಲ್ಲ ಅನ್ನೋ ಡಿಟರ್ಮಿನೇಷನ್ ಮತ್ತು ಗ್ರಿಟ್ ಅದು ರೇರ್ ಅಂತ ಅನ್ನಿಸ್ತು ನಮಗೆ. ರೇರ್ ಸ್ಟೋರಿ. Yes, sir. It's been my upbringing. I've always been very very soft spoken, soft personality, but ಒಳಗಿನ ತುಂಬ very hard personality. And I always felt like first 3 attempts full time ಕೊಟ್ಟೆ ಸರ್ ನಾನು ಇದನ್ನು. ಬಟ್ ಸಮ್ವೇರ್ ಅದೊಂದು ಪ್ರೆಷರ್ ಇತ್ತು ದಟ್ ಫಾರ್ ಅ ಗೈ ಯು ವಿಲ್ ಅಂಡರ್ಸ್ಟ್ಯಾಂಡ್, ಗ್ರ್ಯಾಜುಯೇಷನ್ ಆಗಿ ಒಂದು 4-5 years ಆದಮೇಲೆ ಜಾಬ್ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೋ ಬ್ಯಾಕ್ ಟು ಯುವರ್ ಹೋಮ್ ಆ್ಯಂಡ್ ಪೇರೆಂಟ್ಸ್ ಹತ್ರ ಒಂದು ಫೈನಾನ್ಷಿಯಲ್ ಡಿಪೆಂಡೆನ್ಸ್ ಇರೋದು. ಎಲ್ಲರೂ ಅದನ್ನೇ ಕೇಳ್ತಾರೆ, ಹೋದಲ್ಲಿ ಕೇಳ್ತಿರ್ತಾರೆ ಏನು ಮಾಡ್ತಿದ್ದೀರಾ ಹೋದಾಗೆಲ್ಲ ಅದೊಂದು ಪಿಂಚ್ ಮಾಡತ್ತೆ ಪ್ರತಿ ಸಲ. ಊರಿಗೆ ಹೋದಾಗೆಲ್ಲ ಇನ್ನೇನು ಮಾಡ್ತಿದ್ಯಾ, ಗ್ರ್ಯಾಜುಯೇಷನ್ ಆಯಿತು. ಆ್ಯಂಡ್ ವಿ ಲುಕ್ ಎಟ್ ಅದರ್ ಕಂಟೆಂಪ್ರರೀಸ್ ಪ್ರೈವೇಟಲ್ಲಿ ತುಂಬ ಚೆನ್ನಾಗಿ IT-ನಲ್ಲಿ ಒಳ್ಳೆ ಪ್ಯಾಕೇಜಸ್ ಸೆಟಲ್ ಡೌನ್ ಆಗ್ತಿರ್ತಾರೆ. ಅವರು ಮಕ್ಕಳು ಮದುವೆ ಮಾಡ್ಕೊಂಡಿರ್ತಾರೆ. ನಾವು ಇನ್ನೂ ಇಲ್ಲಿ 1 attempt 6 attempt ಅಂದ್ಕೊಂಡು ಅದು ಇಟ್ ಕೀಪ್ಸ್ ಆನ್ ಪೈಲಿಂಗ್ ಅಪ್. ಸೊ ಸಮ್ವೇರ್ ಐ ಮೇಡ್ ಅಪ್ ಮೈ ಮೈಂಡ್ ದಟ್ ಆಫ್ಟರ್ 2 or 3 years ಐ ಹ್ಯಾವ್ ಟು ಟೇಕ್ ಅ ಬ್ಯಾಕಪ್ ಅಂತ. ಸೊ ನಂಗೆ PWD ಸಿಕ್ಕಿದ್ದು 2023 ಸರ್. ಅದಕ್ಕೆ ಎಕ್ಸಾಮ್ ಬರ್ತಿರೋದು ನಾನು 2021 ಡಿಸೆಂಬರ್ಲಿ ಬರ್ತಿದ್ದೆ. ಬಟ್ ಈವನ್ ಬಿಫೋರ್ ದ್ಯಾಟ್ I was serious with UPSC preparation. But even before that, I had written 22 other exams. ರೈಲ್ವೇಸ್ ಆಗಿರ್ಬೋದು, ಗೇಟ್ ಆಗಿರ್ಬೋದು, SSC ಆಗಿರ್ಬೋದು, ಸುಮಾರು PSUs ಎಕ್ಸಾಮ್ಸ್ ಬರುತ್ತೆ. ಬಟ್ ಐ ಫೇಲ್ಡ್ ಇನ್ ಆಲ್ ಆಫ್ ದೆಮ್. ಫೈನಲಿ ಈವನ್ ಐ ಗಾಟ್ ಗೇಟಲ್ಲಿ ನಾನು IIT ಗುವಾಹಟಿ ಸಿಕ್ಕಿತ್ತು. ಬಟ್ ನಂಗೆ ಬೇಕಾದಂಥ ಕೋರ್ಸ್ ಸಿಗಲಿಲ್ಲ ಅಂತ ಐ ಡ್ರಾಪ್ಡ್ ಇಟ್ ಔಟ್. ದೆನ್ ನಾನು ಈ ಸಿವಿಲ್ ಸರ್ವಿಸಸ್ನ ತೊಗೊಳ್ತೀನಿ ಸರ್ 2020 ಮಾರ್ಚಲ್ಲಿ. ದೇರ್ ಆಫ್ಟರ್ ಅನದರ್ 2 years ಮತ್ತೆ ನಾನು ಬೇರೆ ಎಕ್ಸಾಮ್ಸು ಕೊಡ್ತೀನಿ. ಅಟ್ ದ ಸೇಮ್ ಟೈಮ್ PWD ಕ್ಲಿಕ್ ಆಗುತ್ತೆ, ಅಲ್ಲೂ ರ್ಯಾಂಕ್ 67 ಬರುತ್ತೆ. ಸೊ ಐ ಟೇಕ್ ದ ಜಾಬ್. ಸೊ ಆಫ್ಟರ್ 3 years ಐ ಗೆಟ್ ದಟ್ ಜಾಬ್. ಲಾಸ್ಟ್ 3 attempts ನಾನು ವಿತ್ ಜಾಬೇ ಪ್ರಿಪೇರ್ ಮಾಡಿದೆ ಸರ್. ಸೊ ಲಾಸ್ಟ್ 3 ವಿತ್ ಜಾಬ್ ಇತ್ತು. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಮೈ ಸಜೆಷನ್ ಟು ಈವನ್ ಫೆಲೋ ಆಸ್ಪಿರೆಂಟ್ಸ್. ಅದು ಪ್ಲಾನ್ B ಥರ ಇತ್ತು. ಪ್ಲಾನ್ B ಥರ ಬೇಕೇ ಬೇಕು ಸರ್. ಬಿಕಾಸ್ ಆ ಟೈಮಲ್ಲಿ ಪ್ಲಾನ್ B ಅಂದರೆ ನೀನು ಸೀರಿಯಸ್ ಇಲ್ಲ UPSC ಬಗ್ಗೆ ಅಂತ ಅದೊಂದು ಮಾರ್ಕೆಟಲ್ಲಿ ಈ UPSC ಸರ್ಕಲ್ಸಲ್ಲಿ ಒಂದು ಇದಿತ್ತು. ಬಟ್ ಟುಡೇ ವಿದೌಟ್ ಪ್ಲಾನ್ B UPSC ಇಸ್ ಅ ಸೂಸೈಡ್ ಮಿಷನ್. ಯಾಕಂದರೆ ಎಷ್ಟು 0.25 0.5% ಅಷ್ಟೇ ಅಲ್ವಾ? ಅಷ್ಟೇ 0.1 ಅಷ್ಟೇ ಸಿಗೋದು. ವೆರಿ ಲೆಸ್. ಹಾಗಿರೋ ಟೈಮ್ನಲ್ಲಿ ಅನಿವಾರ್ಯ ಅಲ್ವಾ? ಎಷ್ಟೇ ಈಗ ಉಳಿದವ್ರೇನು ಬ್ರಿಲಿಯಂಟ್ ಅಲ್ಲ ಅಂತಲ್ಲ, 0.2% ಜನ ಸಿಗುತ್ತೆ ಅಂದರೆ ಅದ್ರ ಎಡ್ಜ್ ಹತ್ರ ಬಂದವರು ಏನು ಬ್ರಿಲಿಯಂಟ್ ಅಲ್ಲ ಅಂತಲ್ಲ. ಎಕ್ಸಾಕ್ಟ್ಲಿ. ಬಟ್ ಸ್ಟಿಲ್ ಅವಕಾಶಗಳನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ ಈಗ ಇಲ್ಲಿ 3 ಮೇನ್ಸ್ ಬರದೆ 2 ಮೇನ್ಸ್ ಬರುತ್ತೆ ಹುಡುಗರು ಇರ್ತಾರೆ. ಇಂಟರ್ವ್ಯೂ ಕೊಟ್ಟು ಫೇಲ್ ಆದವ್ರು ಇರ್ತಾರೆ. ದಟ್ ಈಸ್ ನಾಟ್ ಎನ್ ಅಚೀವ್ಮೆಂಟ್. ಅದು ನಮ್ಮ UPSC ಸರ್ಕಲಲ್ಲಿ ಇಟ್ ಮೈಟ್ ಸೀಮ್ ಲೈಕ್ ಒಂದು ಸ್ಟಡಿ ಸರ್ಕಲಲ್ಲಿ ಓಕೆ ಅವನು 2 ಇಂಟರ್ವ್ಯೂ ಕೊಟ್ಟ, 3 ಮೇನ್ಸ್ ಬರೆದ್ರು, ದಟ್ ಈಸ್ ಅನ್ ಅಚೀವ್ಮೆಂಟ್ ಇನ್ ಇದು. ಆ್ಯಂಡ್ ಇಟ್ ಈಸ್ ಟೆಂಪರರಿ. ಬಟ್ ರಿಯಲ್ ಲೈಫ್ ಜಗತ್ತಲ್ಲಿ ಇಟ್ ಈಸ್ ನಾಟ್ ಈಲ್ಡಿಂಗ್ ಎನಿಥಿಂಗ್. I think students ಆಗಲಿ ಪೇರೆಂಟ್ಸ್ ಆಗಲಿ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆಫ್ಟರ್ 2 to 3 years ಸೀರಿಯಸ್ ಬ್ಯಾಕಪ್ ಬೇಕೇ ಬೇಕು ಸರ್. ಬಿಕಾಸ್ ದಿಸ್ ಇಸ್ UPSC is yes, ultimately it's a job. Service ultimately it's a job. So you have to look at it from different on the common sensical perspective. On survival instinct ಬೇಕು.
ಬ್ಯಾಕಪ್ ಬೇಕೇ ಬೇಕು ಸರ್. ಫ್ಯಾಮಿಲಿ ಸಪೋರ್ಟ್ ವಿಚಾರಕ್ಕೆ ಬಂದರೆ ಹೇಗಿತ್ತು? ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ. ಅದಾದಮೇಲೆ ನಿಮ್ಮ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಇಲ್ಲಿ ತನಕದ ಜರ್ನಿಯಲ್ಲಿ ಅವರ ಸಪೋರ್ಟ್, ಎಸ್ಪೆಷಲಿ ನಿಮ್ಮ ಪತ್ನಿ ಲೋಚನಾ ಅವರ ಸಪೋರ್ಟ್. ಯಾಕಂದರೆ ನಾಟ್ ಈಸಿ. ಮದುವೆ ಆದಮೇಲೂ ಕೂಡ ನಾನು ಓದ್ತಾ ಇರ್ತೀನಿ ಅಂತ ಹೇಳಿ ವರ್ಷಗಳ ಕಾಲ ಪ್ರಯತ್ನ ಪಡೋದು, ಅದಕ್ಕೆ ಟೈಮ್ ಕೊಡಬೇಕಲ್ವಾ? ನೀವು ಫ್ಯಾಮಿಲಿಗೆ ನೀವು ಅಲ್ಲಿ ಚಾಯ್ಸ್ ಮಾಡಬೇಕು, ಫ್ಯಾಮಿಲಿ ಟೈಮ್ ಕೊಡೋದಾ ಅಥವಾ ಓದೋಕ್ಕೆ ಟೈಮ್ ಕೊಡೋದಾ ಅಂತ. ಅದ್ರ ಜೊತೆಗೆ ನಿಮ್ಮದು ಡೇ ನಿಮಗೆ ವರ್ಕ್ ಇತ್ತು, ಅಲ್ಲಿ PWD ಡಿಪಾರ್ಟ್ಮೆಂಟ್ ವರ್ಕ್ ಮುಗಿಸಿ ಮತ್ತೆ ಹೋಗಿ ದಿನಕ್ಕೆ 5-6 ಗಂಟೆ ಓದಬೇಕು ಅಂತ ಹೇಳಿದ್ರೆ 24 ಗಂಟೆನೇ ಇರೋದು. ಸೊ ಎಲ್ಲಿ ಅಲೋಕೇಟ್ ಮಾಡ್ತೀರಿ ಅನ್ನೋದೆಲ್ಲ ಚಾಲೆಂಜ್ ಬರುತ್ತೆ. ಸೊ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಅಗೇನ್ ಲೈಕ್ ಫ್ಯಾಮಿಲಿ ವಿದೌಟ್ ಫ್ಯಾಮಿಲಿ ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫ್ಯಾಮಿಲಿ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್. ಐ ಮೈಟ್ ಹ್ಯಾವ್ ಡ್ರೀಮ್ಡ್ ದಿಸ್, ಈ ಕನಸನ್ನ ನಾನು ಕಂಡಿರ್ಬೋದು, ಬಟ್ ಆ ಕನಸನ್ನ ಅವರು ನನ್ನ ಜೊತೆ ಅಷ್ಟೇ ಒಂದು ಇಂಟೆನ್ಸಿಟಿಯಿಂದ, ಅಷ್ಟೇ ಒಂದು ಆನೆಸ್ಟಿಯಿಂದ ದೇ ಹ್ಯಾವ್ ಸೀನ್ ಇಟ್. ಸೊ ವೆರಿ ಗ್ರೇಟ್ಫುಲ್ ಟು ಮೈ ಫ್ಯಾಮಿಲಿ. ಎಸ್ಪೆಷಲಿ I have to thank my father and my mother because they are my pillars. It was my father's dream. ಅವರೇ ನನಗೆ ಈ ಕನಸನ್ನ ಬಿತ್ತಿರೋದು. ಬಟ್ ಓವರ್ ದ ಇಯರ್ಸ್ ಆಲ್ ಮೈ ಫೇಲಿಯರ್ಸ್, ಎಲ್ಲ ಫೇಲಿಯರ್ಸ್ ಆದಾಗ್ಲೂ ದೇ ಹ್ಯಾವ್ ಸಪೋರ್ಟೆಡ್ ಮೀ. ಅಮ್ಮ ಸ್ವಲ್ಪ ಟೆನ್ಷನ್ ತೊಗೋತಿದ್ರು, ಬಟ್ ದಟ್ ಈಸ್ ಮದರ್. ಲೈಕ್ ಶಿ ಜಸ್ಟ್ ವಾಂಟೆಡ್ ಮೈ ಪೀಸ್. ಬಟ್ ಆಫ್ಟರ್ ದಟ್ ಐ ಗಾಟ್ ಮ್ಯಾರಿಡ್ ಇನ್ 2024 November. So again, with her entry, I think a lot of fortune has changed. Our support ತುಂಬ ಇತ್ತು ಸರ್. ಆ್ಯಂಡ್ ಬಿಕಾಸ್ ಶೀ ಈಸ್ ಇನ್ ದ ಸೇಮ್ ಒಂದು UPSC ಇದರಲ್ಲಿ ಇದ್ದಿದ್ದಕ್ಕೆ ಶಿ ಆಲ್ಸೋ ಅಂಡರ್ಸ್ಟುಡ್ ವಾಟ್ ಇಟ್ ಆ್ಯಕ್ಚುಲಿ ಟೇಕ್ಸ್. ತಯಾರಿ ಮಾಡ್ತಿದ್ರು. ಸೊ ಶಿ ನ್ಯೂ ವಾಟ್ ಇಟ್ ಟೇಕ್ಸ್. ಆ ಒಂದು ಟೈಮ್ ಬೇಕಾಗತ್ತೆ, ಆ ಡೆಡಿಕೇಶನ್ ಬೇಕಾಗತ್ತೆ. ಸೊ ಯಾವ ಥರನೂ ಒಂದು ಅನ್ರಿಯಲಿಸ್ಟಿಕ್ ಡಿಮ್ಯಾಂಡ್ಸ್ ನನ್ನ ಜೊತೆ ಇರಲಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಇನ್ಫ್ಯಾಕ್ಟ್ ನನ್ನ ಎಲ್ಲ ಟೈಮ್ ಲೈನ್ ಆಗಲಿ, ಲೈಕ್ ವರ್ಕು ಮತ್ತು ಸ್ಟಡಿನ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಶಿ ಹ್ಯಾಸ್ ಹೆಲ್ಪ್ಡ್. ಶಿ ಸ್ಯಾಕ್ರಿಫೈಸ್ಡ್ ಅ ಲಾಟ್ ಆಫ್ ಥಿಂಗ್ ಬಿಕಾಸ್ ನ್ಯೂಲಿ ಮ್ಯಾರಿಡ್ ಆ್ಯಂಡ್ ಯೆಟ್ ನೆವರ್ ಡಿಮಾಂಡೆಡ್ ಎನಿಥಿಂಗ್. ಈವನ್ ಟೈಮ್ ಕೂಡ ಆ್ಯಸ್ ಒಂದು ಏನಂತಾರೆ ಒಂದು ನಾನ್ ಮಾನಿಟರಿ ವ್ಯಾಲ್ಯೂ ಆದಂಥ ಒಂದು ಟೈಮ್ನು ಶಿ ಡಿಂಟ್ ಎಕ್ಸ್ಪೆಕ್ಟ್. ಶಿ ಜಸ್ಟ್ ಲೆಫ್ಟ್ ಮೀ ಆ್ಯಂಡ್ ಶಿ ಸಪೋರ್ಟೆಡ್ ಮೀ ಆಲ್ ಥ್ರೂ ದಿಸ್. ಸೊ ವೆರಿ ಫಾರ್ಚುನೇಟ್ ಟು ಗಾಡ್, ವೆರಿ ಫಾರ್ಚುನೇಟ್ ಟು ಮೈ ಫ್ಯಾಮಿಲಿ ಮೆಂಬರ್ಸ್, ಮೈ ವೈಫ್. At the same time, friends kuda sir, you've said friends also, but there's one person, Dr. Prasanna Angadi anta, he's my childhood friend. He also he aspired it. So somewhere avun nodi nanu okay ನಾನು ಮಾಡಬೇಕು ಅಂತ ಅದೊಂದು ಇನಿಷಿಯಲಿ ಸ್ಕೂಲ್ ಲೆವೆಲಲ್ಲಿ ಇತ್ತು. ಸೊ somehow he went a different direction. ಈಗ he's pursuing medical, MD ಮಾಡಿ ಮುಗಿಸಿದ್ದಾನೆ. Apart from that, friends and colleagues at workplace, Pramod and Harish, Ibru, I have to mention them because they have been very instrumental ಈ processಲ್ಲಿ. ಸೊ ಈವನ್ ಪ್ರತಿ ಸಲ ಆ ಒಂದು ರಿಸಲ್ಟ್ ಬಂದಾಗ PDF ಸರ್ಚ್ ಮಾಡೋದು ಅವರೇ ಮಾಡ್ತಿದ್ರು. ಸೊ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಸರ್. ನೀವು ನಿಮ್ಮ ಪತ್ನಿಯನ್ನು ಮೀಟ್ ಆಗಿದ್ದು ಈ ಸ್ಟಡಿ ಆ ಪ್ರೊಸೆಸ್ನಲ್ಲೇನಾ ಹೇಗೆ? ಎಸ್ ಸರ್, ಆ್ಯಕ್ಚುಲಿ ಶಿ ವಾಸ್ ಮೈ ನನ್ನ ಟ್ವಿನ್ ಸಿಸ್ಟರ್ ಫ್ರೆಂಡ್ ಅವಳು. ಸೊ ಅವರಿಬ್ರು ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ನೀವು ಇಬ್ಬರು ಮಕ್ಕಳ? ಎಷ್ಟು ಜನ ಮಕ್ಕಳು? ಎಸ್ ಟ್ವಿನ್ಸ್ ಸರ್, ನಾನು ನಮ್ಮ ಅಕ್ಕ ಕೀರ್ತಿ ಅಂತ. ಜಸ್ಟ್ 1 hour ಡಿಫ್ರೆನ್ಸ್, ಅವಳು ಎಲ್ಡರ್. ಸೊ ಇಟ್ ವಾಸ್ ಆ್ಯಕ್ಚುಲಿ ಹರ್ ಫ್ರೆಂಡ್ ಲೋಚನಾ. ಸೊ 1 year later ಐ ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ದಟ್ ಇಸ್ ವೆನ್ ವಿ ಮೀಟ್. ಸೊ ದಟ್ ಹಂಗೆ ನನ್ನ ಪರಿಚಯ ಲೋಚನಾಗೆ. ಬಟ್ ಐ ಹ್ಯಾವ್ ಟು ಕ್ರೆಡಿಟ್ ಹರ್ ಬಿಕಾಸ್ ನಾನು ಆ ಟೈಮಲ್ಲಿ ಏನು ಬಂದಿದ್ದೆ ವಿತ್ ಆಲ್ ದೋಸ್ ಫೇಲಿಯರ್ಸ್ ಇಯರ್ ಆಫ್ಟರ್ ಇಯರ್. I was a different person ಅವಾಗ. ವೆರಿ ಶೈ, ವೆರಿ ಇಂಟ್ರೋವರ್ಟೆಡ್, ವೆರಿ ಅಂಡರ್ ಕಾನ್ಫಿಡೆಂಟ್. ತುಂಬಾ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಐ ವುಡ್ ಸೇ ಬಿಲೋ ಗ್ರೌಂಡ್ ಲೆವೆಲ್. ಬಟ್ ಸಮ್ವೇರ್ ಅಟ್ ದಟ್ ಪಾಯಿಂಟ್ ಇಟ್ ವಾಸ್ ಲೋಚನಾ ಹೂ confided in me and said, who actually understood. I think the world might know me today as AR53 UPSC CSE today, but it was Lochana way back in 2021. I think that is when she said, you will clear this one day. Time ತಗೊಳ್ತೀಯ, but you will do it ಅಂತ. Till then I'll be there with you, or even if you do not clear this exam, I'll still be there with you. So that is when I decided, I think ಮುಂದೊಂದು ದಿನ ಸಕ್ಸಸ್ಫುಲ್ ಆದಾಗ, ಒಂದು ಸೆಟ್ಲ್ ಆದಾಗ, ಐ ಥಿಂಕ್ ದಿಸ್ ಇಸ್ ದ ಗರ್ಲ್ ಐ ಮ್ಯಾರಿ ಅಂತ. ಮದುವೆ ಆಗಿದ್ದು ಯಾವ ಇಯರ್? 2024 November 4. 2024? Yes. Okay, 2 years ಆಯಿತು. 2 years, 1 year 4 months. ಸೊ ನಿಮ್ಮ ಜೊತೆಗೆ ಲೋಚನಾ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಈ ರಿಸಲ್ಟ್ಗೆ.
ಎಸ್ ಡೆಫಿನೆಟ್ಲಿ ಇಟ್ಸ್ ಹರ್ ಸಕ್ಸಸ್. PDF ಲಿಸ್ಟಲ್ಲಿ ನನ್ನ ಹೆಸರಿರ್ಬೋದು, ಬಟ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಆ್ಯಂಡ್ ಎಫರ್ಟ್ಸ್ ಫ್ರಮ್ ಹರ್ ಸೈಡ್ ಆ್ಯಸ್ ವೆಲ್. ಸೊ ಡ್ಯೂ ಕ್ರೆಡಿಟ್ ಟು ಹರ್ ಆ್ಯಸ್ ವೆಲ್ ಸರ್. ನಿಜ. ಬಟ್ ಸ್ಟಿಲ್ ಇಲ್ಲಿ ಓಕೆ, ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಎಲ್ಲ ಕರೆಕ್ಟ್, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ರಿ? ಯಾಕಂದರೆ ವರ್ಕ್ ಮಾಡ್ಕೊಂಡು ಓದೋದು ಇನ್ನೂ ದೊಡ್ಡ ಚಾಲೆಂಜ್ ಅಲ್ವಾ? ಫುಲ್ ಟೈಮ್ ಓದಾಗಲೇ ಟೈಮ್ ಸಾಕಾಗಲ್ಲ ಅಂತ ಹೇಳೋದು ನಾವು ನೋಡ್ತೇವೆ. ಅಟ್ಲೀಸ್ಟ್ 9 to 10 hours ಹೋಗುತ್ತೆ. ಮನೆಯಿಂದ ಹೊರಡು ಆಫೀಸ್ಗೆ ಹೋಗಬೇಕು, ವಾಪಸ್ ಬರಬೇಕು, ಇರುತ್ತೆ ಏನೋ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ ವರ್ಕ್ದು, ಆಫೀಸ್ದು. ಅದು ಮುಗಿಸಿದ ಮೇಲೆ ಮತ್ತೆ ಟೈಮ್ ಕೊಡೋದು ಹೇಗೆ? ನೀವು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ರಿ? ಸರ್ ನಂದು ಐ ಹ್ಯಾವ್ ಟೋಲ್ಡ್ ಇಟ್, ಫಸ್ಟ್ 3 attempts ನಾನು ಫುಲ್ ಟೈಮ್ ಪ್ರಿಪೇರ್ ಮಾಡಿದ್ದೀನಿ. ಸೊ ದಟ್ ಈಸ್ ವೇರ್ ಮೈ ಫೌಂಡೇಶನ್ ಹ್ಯಾಪೆಂಡ್. ಸೊ ಬೇಸಿಕ್ ಬುಕ್ಸ್ ಆಗಲಿ, ನೋಟ್ಸ್ ಆಗಲಿ, ದಟ್ ಈಸ್ ವೇರ್ ನಾನೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡಿದ್ದೆ. ಸೊ ದೇರ್ ಆಫ್ಟರ್ ಇಟ್ ವಾಸ್ ಓನ್ಲಿ ವ್ಯಾಲ್ಯೂ ಅಡಿಷನ್, ರಿವಿಷನ್. ಸೊ ಈ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡೋದು ಈಸ್. ಸೊ ಇಟ್ ವಾಸ್ ಚಾಲೆಂಜಿಂಗ್. ಯಾಕಂದರೆ ನಾನು 10 to around 6 ಐ ಹ್ಯಾವ್ ಟು ಬಿ ಇನ್ ಆಫೀಸ್. 5:30 ಮುಗಿಸಿ ಒಂದು 6ಗೆ ಬಂದ್ರೂ ಒಂದು ಹಾಫ್ ಆನ್. ಸೊ 10 to 6 ಇಸ್ ಬ್ಲಾಕ್ಡ್ ಇನ್ ಅ ಡೇ. ಸೊ ಬೆಳಗ್ಗೆ ಒಂದು 2 hours ಏನೋ ಮಾಡಿ ತೆಗೆದಿರ್ತಿದ್ದೆ ಸರ್, ಬೈ ವೇಕಿಂಗ್ ಅಪ್ ಅರ್ಲಿ. ಆ್ಯಂಡ್ ಆಫ್ಟರ್ ವರ್ಕ್ ಅರೌಂಡ್ 6 o'clock ಬರ್ತಿದ್ದೆ, ಫ್ರೆಶ್ ಅಪ್ ಆಗಿ 7 ಐ ಯೂಸ್ ಟು ಗೋ ಟು ಲೈಬ್ರರಿ. ಸೊ ಲೈಬ್ರರಿನಲ್ಲಿ ಒಂದು 7 to 9 ಮುಗಿಸಿ ಅಲ್ಲಿ ಒಂದು ಹಾಫ್ ಆನ್ ಅವರ್ ಡಿನ್ನರ್ ಮುಗಿಸ್ಕೊಂಡು ಮತ್ತೊಂದು 15 minutes ಮನೇಲಿ ಮಾತಾಡಿ ಬ್ಯಾಕ್ ಟು ಲೈಬ್ರರಿ ಅಗೇನ್. ಸೊ ಅಗೇನ್ 10 to 12:30 1 ತನಕ ಮುಗಿಸ್ಕೊತಿದ್ದೆ. ಸೊ ಐ ವಾಸ್ ದ ಲಾಸ್ಟ್ ಇನ್ ದ ಲೈಬ್ರರಿ ಟು ಲೀವ್. ಒಂದೊಂದ್ಸಲಿ ಲೈಕ್ ಲೈಬ್ರರಿ ಲಾಕ್ ಅಕೌಂಟ್ ಸೆಕ್ಯೂರಿಟಿನೇ ಅವನಿಗೆ ಸಾಕು ಸರ್ ಹೇಳಿ ಅಂತ ಕಳ್ಸೋನು. ಸೊ ದಿಸ್ ಈಸ್ ಹೌ ಮೈ ರೂಟೀನ್ ವಾಸ್. ಅಫ್ಕೋರ್ಸ್ ಇಟ್ ವಾಸ್ ಡಿಫಿಕಲ್ಟ್. ಆ್ಯಂಡ್ ಲಂಚ್ ಬ್ರೇಕಲ್ಲಿ ನಾನು ಒಂದು 1 hour ಲಂಚ್ ಬ್ರೇಕ್ ಇರುತ್ತೆ. ಸೊ ಒಂದು 15-20 minutes ಬೇಗ ಲಂಚ್ ಮುಗಿಸ್ಕೊಂಡು ಅನದರ್ 40 minutes ಅಟ್ಲೀಸ್ಟ್ ಒಂದು 30 minutes ಸಿಕ್ಕರೂ ಬೇಗ ಅಟ್ಲೀಸ್ಟ್ ಕರೆಂಟ್ ಅಫೇರ್ಸ್ ಆಗಲಿ, ವಾಟ್ ಎವರ್ ಐ ಕ್ಯಾನ್ ರೀಡ್ ಇನ್ ದ್ಯಾಟ್ ಸ್ಪ್ಯಾನ್ ಐ ಹ್ಯಾವ್ ಮ್ಯಾನೇಜ್ಡ್ ಇಟ್. ಆ್ಯಂಡ್ ಆಲ್ಸೋ ಡ್ಯೂ ಕ್ರೆಡಿಟ್ ಟು ಮೈ ಸೀನಿಯರ್ಸ್ ಎಟ್ ವರ್ಕ್ ಪ್ಲೇಸ್, ಬಿಕಾಸ್ ಅವ್ರ ಹತ್ರ ನಾನು ಇಷ್ಟೇ ಬೇಡ್ಕೊಂಡಿರೋದು, ಮೇಡಮ್ ನನಗೆ ಐ ಆಮ್ ಪ್ರಿಪೇರಿಂಗ್ ಲೈಕ್ ದಿಸ್, ಪ್ಲೀಸ್ ನೀವು ಏನು ಉಳಿದಿದ್ದೇನು ಹೆಲ್ಪ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ 5:30 ನಾನು ಬಿಟ್ಬಿಡಿ, ವಿಚ್ ಇಸ್ ದ ಅಫಿಷಿಯಲ್ ಟೈಮ್. 5:30 ಬಿಟ್ಬಿಡಿ, ಅಷ್ಟು ಬಿಟ್ಟರು ಸಾಕು ನನಗೆ ಅಂತ. ಬಿಕಾಸ್ ಅದರ್ ಡಿಪಾರ್ಟ್ಮೆಂಟ್ ನಾವು ಬೇರೆ ಕಡೆನೂ ವರ್ಕ್ ಮಾಡಿದಾಗೆಲ್ಲ ಲೈಕ್ ಇಟ್ ಯೂಸ್ ಟು ಗೋ ಬಿಯಾಂಡ್ 7 ಹಿಂಗೆಲ್ಲ. ಸೊ I was not able to do that. So that was the only request I made her. And she's been very supportive. I will take her name as well. Srimati KG Sumalata madam. She's been very supportive. So a lot of good people have come in this process. I think process difficulty to prati varsha God gave me some difficult challenges, but at the same time he said he gave me this good people around me, be it colleagues, family agli, ಫ್ರೆಂಡ್ಸ್ ಆಗಲಿ. ಸೊ ದಟ್ ಹ್ಯಾಸ್ ಆಲ್ ಹೆಲ್ಪ್ ಮೀ. ದಿಸ್ ವಾಸ್ ಹೌ ಐ ಮ್ಯಾನೇಜ್ಡ್ ಇಟ್ ಸರ್. ಎಫರ್ಟ್ ಕಾಂಪೌಂಡ್ ಆಗ್ತಾ ಬರುತ್ತಾ? ಯಾಕಂದರೆ ನೀವು 5-6 ಇಯರ್ಸಿಂದ ಟ್ರೈ ಮಾಡಿ ಅಥವಾ 5 attempts ಟ್ರೈ ಮಾಡಿ ಈ ಸಲ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರೋ ಟೈಮ್ನಲ್ಲಿ ನಿಮಗೆ ಯೋಚನೆ ಮಾಡಿದ್ರೆ ಹಾಗಾದ್ರೆ ನಾನು ಲಾಸ್ಟ್ ಟೈಮೆಲ್ಲ ಏನು ಮಿಸ್ಟೇಕ್ ಮಾಡಿದ್ದೆ ಹಾಗಾದರೆ ಅಂಥೇಳಿ? ಡೆಫಿನೆಟ್ಲಿ ಸರ್, ಇಟ್ಸ್ ಅ ಕ್ಯುಮ್ಯುಲೇಟಿವ್ ಎಫರ್ಟ್. ರ್ಯಾಂಕು ಈ ವರ್ಷ ಬಂದಿರ್ಬೋದು, but a lot of effort, lot of one preparation, it went back previous years. So last year kuda I went to interviews. So that was my first interview, fifth attempt alli. So I missed the final list by 37 marks. Now I understood, score sheet ಬಂದ್ಮೇಲೆ ಗೊತ್ತಾಯಿತು ಲೈಕ್ what are my weak areas ಅಂತ. So I understood these are the weak areas, I have to strengthen them. ಇಲ್ಲಿ ಎಕ್ಸ್ಕ್ಯೂಸಸ್ ನಡೆಯಲ್ಲ ಸರ್. 7 papers ಇದೆ, ಈವನ್ ಇಫ್ ಯು ಮೆಸ್ ಅಪ್ 1 paper ಮುಗೀತು, ಅಲ್ಲೇ ನಿಮ್ಮದು ರಿಸಲ್ಟ್ ಡಿಕ್ಲೇರ್ಡ್ ಆಗಿದೆ. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ 2 months ಫಾರ್ ರಿಸಲ್ಟ್ಸ್. ಸೊ ಐ ಅಂಡರ್ಸ್ಟುಡ್ ದ್ಯಾಟ್. ಆ್ಯಂಡ್ ಮೇನ್ಸ್ ಇನ್ನೊಂದು ಏನಂದರೆ ಸರ್, ನನಗೆ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಬೋತ್ ಆರ್ ಕ್ಲಬ್ಡ್ ಆ್ಯಂಡ್ ಲಾಸ್ಟಲ್ಲಿ ಫೈನಲ್ ಲಿಸ್ಟ್ ಬರುತ್ತೆ. ಸೊ ಮೇನ್ಸ್ ಈಸ್ ದ ಕೀ, ಬಿಕಾಸ್ ಅಲ್ಲೇ ನಿಮಗೆ 1750 ಮಾರ್ಕ್ಸ್ ಇದೆ ಪ್ಲಸ್ 275 ಇಂಟರ್ವ್ಯೂ. ಸೊ ಟೋಟಲ್ 2025. ಆ್ಯಸ್ ಯು ಕ್ಯಾನ್ ಸಿ ಮೇನ್ಸ್ ಈಸ್ ದ ಮೇಜರ್ ಇದು. ಹೌದು. ಸೊ ಹಂಗಿದ್ದಾಗ ಐ ಮೇಡ್ ಶ್ಯೂರ್ ಇಂಟರ್ವ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ಹೌ ಮೈ ಇಂಟರ್ವ್ಯೂ ಗೋಸ್, ನಾನು ಮೇನ್ಸ್ ಇಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ಲೈಕ್ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಇಂಟರ್ವ್ಯೂ ಮಾರ್ಕ್ಸ್ ಆರ್ ಈವನ್ ವಿತ್ ಅನ್ ಆವ್ರೇಜ್ ಇಂಟರ್ವ್ಯೂ ಮಾರ್ಕ್ಸ್ ಐ ಹ್ಯಾವ್ ಟು ಗೆಟ್ ಅ ಗುಡ್ ಸ್ಕೋರ್, ಗುಡ್ ರ್ಯಾಂಕ್ ಅಂತ. ಸೊ ಭಾಳಷ್ಟು ಐಡೆಂಟಿಫಿಕೇಶನ್ ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಮಿಸ್ಟೇಕ್ಸ್ನ ನೋಡಿಕೊಂಡು ವೀಕ್ ಏರಿಯಾಸ್ನ ಐಡೆಂಟಿಫೈ ಮಾಡಿ, ಅಟ್ ದ ಸೇಮ್ ಟೈಮ್ ಸ್ಟ್ರಾಂಗ್ ಏರಿಯಾಸ್ ಏನಿದೆ ಅದನ್ನ ಇನ್ನಷ್ಟು ಬೆಟರ್ ಮಾಡಿಕೊಂಡು ಆಮೇಲೆ ಭಾಳಷ್ಟು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದೆ. 7 papers ಇರುತ್ತೆ ಸರ್. ಸೊ ಐವ್ ರಿಟರ್ನ್ ಒಬ್ಬ ಆ್ಯಾವ್ರೇಜ್ ಕ್ಯಾಂಡಿಡೇಟ್ ಮೈಟ್ ರೈಟ್ ಅರೌಂಡ್
250-300 ಆನ್ಸರ್ಸ್. I wrote around 953 answers easily. So I've even tracked it every day. ಪ್ರತಿದಿನ ಮೇನ್ಸ್ ಪ್ರಿಪೇರ್ ಮಾಡುವಾಗಲೂ ಇಷ್ಟು ದಿನ ಇಷ್ಟು ಆನ್ಸರ್ಸ್ ಬರೀತೀನಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಐ ಟು ಟ್ರ್ಯಾಕ್ ಇಟ್. ಸೊ ದ್ಯಾಟ್ ಈಸ್ ಹೌ ಐ ಪುಷ್ಡ್ ಮೈ ಸೆಲ್ಫ್ ಆ್ಯಂಡ್ ಲಾಸ್ಟ್ ಅಟೆಂಪ್ಟ್ ಇತ್ತು. ಸೊ ಐ ಹ್ಯಾವ್ ನೋ ಎಕ್ಸ್ಕ್ಯೂಸಸ್. ಇವಾಗ ಮಾಡಲಿಲ್ಲ ಅಂದರೆ ಐ ಕೆನಾಟ್ ಡೂ ಇಟ್ ಅಗೇನ್. ಮುಂದಿನ ಸಲ ಮಾಡ್ತೀನಿ ಅನ್ನೋ ಸ್ಕೋಪೇ ಇಲ್ಲ. ಎಲ್ಲ ಅಮ್ಯುನೇಷನ್ ಫೈರ್ ಮಾಡಲಿಲ್ಲ. ಸೊ ಐ ವೆಂಟ್ ಆಲ್ ಗನ್ಸ್ ಬ್ಲೇಸಿಂಗ್. So 953 answers ಬರ್ದೆ. And even my contemporaries were like, you are doing it, like hold your horses, ಭಾಳ ಎಫರ್ಟ್ ಆಗ್ತಿದೆಯಾ, ಏನಾರ ಮಾಡ್ಕೊಂಡು ಬಿಫೋರ್ ದ ಎಕ್ಸಾಮ್ ಅಂತ. ಬಟ್ ಐ ಜಸ್ಟ್ ಕೆಪ್ಟ್ ಪುಷಿಂಗ್ ಸರ್. ಆ್ಯಂಡ್ ಸಮ್ವೇರ್ ಐ ಫೆಲ್ಟ್ ಆಲ್ ದಟ್ ಹಾರ್ಡ್ ವರ್ಕ್ ಹ್ಯಾಸ್ ಪ್ರಿವೇಲ್ಡ್ ಸರ್. ಓಕೆ, ನೀವೀಗ ಸ್ಟ್ರಾಂಗ್ ಏರಿಯಾಸ್ ಮತ್ತು ವೀಕ್ ಏರಿಯಾಸ್ನ ಐಡೆಂಟಿಫೈ ಮಾಡೋ ಟೈಮ್ನಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಫೋರ್ಟ್ರೆಸ್ ಅಂತ ಅನಿಸಿರೋಂಥ ವಿಚಾರಗಳು ಯಾವುದು? ನೀವು ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನಿಸಿದಂಥ ವಿಚಾರಗಳು ಯಾವುದು? ನಂದು ವೀಕ್ ಏರಿಯಾಸ್ ಅಂದರೆ ಸರ್ ಈ ಜನರಲ್ ಸ್ಟಡೀಸ್ ಪೇಪರ್ 1 ಆ್ಯಂಡ್ ಜನರಲ್ ಸ್ಟಡೀಸ್ ಪೇಪರ್ 3. ಪೇಪರ್ 3 ಇಸ್ ವೆರಿ ಲಾಂಗ್ ಆ್ಯಂಡ್ ವೆರಿ ಡೈನಮಿಕ್. ಈ ಎಕನಾಮಿ, ಅಗ್ರಿಕಲ್ಚರ್, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್, ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಎಲ್ಲಿಂದ. ಸೊ ತುಂಬ ವೈಡ್ ಇದೆ ಇದು ಪೇಪರ್ 3. ಸೊ ಅಲ್ಲಿ ಆಮೇಲೆ UPSC ಆ ಪೇಪರ್ ಎಲ್ರಿಗೂ ಒಂಥರ ಕಮ್ಮಿನೇ ಮಾರ್ಕ್ಸ್ ಕೊಡುತ್ತೆ. ಸೊ ಐ ಹ್ಯಾಡ್ ಟು ಡೂ ವೆಲ್ ಅಲ್ಲಿ. ಆಮೇಲೆ GS1 ಅಗೇನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಅದೆಲ್ಲ ಬರ್ತಿದೆ, ಜಾಗ್ರಫಿ. ಅಗೇನ್ ನನ್ನ ಕಂಫರ್ಟಬಲ್ ಏರಿಯಾಸ್ ಇರಲಿಲ್ಲ. ಬಟ್ ಅದನ್ನೇ ಹೇಳಿದ್ನಲ್ಲ ಸರ್, ಐ ಹ್ಯಾಡ್ ನೋ ಚಾಯ್ಸ್. ಈ ಸಲ ಐ ಹ್ಯಾಡ್ ಟು ಡೂ. ಸೊ ಅಲ್ಲಿನೂ ಐ ಮೇಡ್ ಕವರ್ ಮೈ ಗ್ಯಾಪ್ಸ್ ಆ್ಯಂಡ್ ಎಫರ್ಟ್ ಹಾಕಿದೆ. ಬೋತ್ ಪೇಪರ್ಸ್ 100+ ಬಂದಿದೆ, ವಿಚ್ ಇಸ್ ಅ ಗುಡ್ ಇಂಪ್ರೂವ್ಮೆಂಟ್. ಸೊ ಅಲ್ಲೇ ನನಗೆ ಆಲ್ಮೋಸ್ಟ್ ಒಂದು 40 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಎರಡೇ ಪೇಪರಲ್ಲಿ. ಸೊ ನಾನು 37 ಮಾರ್ಕ್ಸಲ್ಲಿ ಮಿಸ್ ಮಾಡಿದ್ದೆ, ಎರಡೇ ಪೇಪರಲ್ಲೇ ನಾನು ಅದನ್ನು ಕವರ್ ಮಾಡ್ಕೊಂಬಿಟ್ಟೆ. ಸೊ ದಟ್ಸ್ ಅ ಹ್ಯೂಜ್ ಇಂಪ್ರೂವ್ಮೆಂಟ್. ಅಪಾರ್ಟ್ ಫ್ರಮ್ ದಟ್ ಸ್ಟ್ರೆಂತ್ಸ್ ಏನು ಕೇಳಿದ್ರಿ, ನನ್ನ ಆಪ್ಷನ್ ನಾನು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತೊಗೊಂಡಿದ್ದೆ, ವಿಚ್ ವಾಸ್ ಮೈ ಇಂಟ್ರೆಸ್ಟ್. ಆ್ಯಂಡ್ ಈ ಸಲ ಅದನ್ನೇ ಕೇಳಬೇಕಂತ ಅನ್ಕೊಂಡಿದ್ದೆ ನಾನು. ನಿಮ್ಮದು ಇಂಜಿನಿಯರಿಂಗು. ಹೌದು. ಮತ್ತೆ ಹೇಗೆ ಆಪ್ಷನಲ್ ಅದು ಹೇಗೆ ತಗೊಂಡ್ರಿ? ರೀಸನ್ ಏನು? ಎಸ್ ಸರ್, ನಾನು 3 ಮೇನ್ಸ್ ಬರ್ದಿದ್ದೀನಿ ಸರ್ 6 ಅಟೆಂಪ್ಟ್ಸಲ್ಲಿ. ಫಸ್ಟ್ ಮೇನ್ಸ್ ನಾನು 3rd ಅಟೆಂಪ್ಟಲ್ಲಿ ಬರ್ದಿದ್ದೆ. ಅದು ನಾನು ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡೇ ಬರ್ದಿದ್ದೆ. ಬಟ್ ಸಮ್ವೇರ್ ಐ ಫೆಲ್ಟ್ ದಟ್ ವಾಸ್ ಅ ಹ್ಯೂಜ್ ಮಿಸ್ಟೇಕ್. ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಅಷ್ಟು ನನಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ. ಬಿಲೋ ಆ್ಯಾವ್ರೇಜ್ ಮಾರ್ಕ್ಸ್ ಬಂತು. ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ ಹೇಗಿದೆ, ಇಟ್ ಈಸ್ ಲೈಕ್ ದ ಕೋರ್. Optional subject will get you through the list. Okay. It is ultimately that will make or break your entire civil service preparation. So ಅಲ್ಲಿನೇ ನಾನು ಮೇಜರ್ ಮಿಸ್ಟೇಕ್ ಮಾಡಿದೆ. ಸೊ ಟೆಕ್ನಿಕಲ್ ಸಬ್ಜೆಕ್ಟ್ಸಲ್ಲಿ ಮಾರ್ಕ್ಸ್ ಅಷ್ಟು ಬರ್ತಿರಲಿಲ್ಲ. ಸೊ ಐ ಹ್ಯಾಡ್ ಟು ಚೇಂಜ್ ಬಿಕಾಸ್ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಬೇರೆ ಸಬ್ಜೆಕ್ಟ್ಸ್ ಓದಿ, ಜನರಲ್ ಸ್ಟಡೀಸ್ ಓದಿ. ಸೊ ಐ ಆಪ್ಟೆಡ್ ಫಾರ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ಅಲ್ಲಿ ಕೇಳಿದ್ರ ಈಗ ಇಂಟರ್ವ್ಯೂಗೆ ಹೋದಾಗ ನೀವು ಮಾಡಿರೋದು ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ನೀವು ಆಪ್ಷನಲ್ ತೊಗೊಂಡಿರೋದು ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಯಾಕೆ ಅಂತ ಏನಾದರೂ ಕೇಳಿದ್ರ? ರಿಯಲ್ ಇಂಟರ್ವ್ಯೂಸಲ್ಲಿ ಹಂಗೇನಾಗಲಿಲ್ಲ ಸರ್. ಬಟ್ ಅದಕ್ಕಿಂತ ಮುಂಚೆ ನಾವು ಭಾಳಷ್ಟು ಮಾಕ್ ಇಂಟರ್ವ್ಯೂಸ್ ಕೊಟ್ಟಿರ್ತೀವಿ. ಸೊ ಆ ಮಾಕ್ ಇಂಟರ್ವ್ಯೂಸಲ್ಲಿ ಇಟ್ ವಾಸ್ ಅ ಸ್ಟ್ಯಾಂಡರ್ಡ್ ಕ್ವಶನ್. ಸಿವಿಲ್ ಇಂಜಿನಿಯರಿಂಗ್ ಓದಿ, ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ಅದರಲ್ಲೇ ಕೆಲಸ ಮಾಡುವಾಗ ವೈ ಯು ಆರ್ ಆಪ್ಟೆಡ್ ಫಾರ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಂತ ಕೇಳಿದ್ವಿ. ಬಟ್ ಐ ಹ್ಯಾಡ್ ಮೈ ಆನ್ಸರ್ಸ್ ಬಿಕಾಸ್ ಅದನ್ನ ಟ್ರೈ ಮಾಡಿ ಫೇಲ್ ಆಗಿ ದೆನ್ ಐ ಹ್ಯಾವ್ ಚೇಂಜ್ಡ್. ಸೊ ಐ ಹ್ಯಾಡ್ ಅ ವೆರಿ ವ್ಯಾಲಿಡ್ ಆನ್ಸರ್ ಫಾರ್ ದಟ್. ಇದು ನೆಕ್ಸ್ಟ್ ನೀವು ಜಾಬ್ ಮಾಡ್ತಿದ್ರಲ್ವಾ PWD ಅಲ್ಲಿ, ಆಲ್ರೆಡಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಬಂತಾ, ಅಥವಾ ಆ ಕೆಲಸದ ಎಕ್ಸ್ಪೀರಿಯನ್ಸ್ ಯಾವ ಥರದಾದ್ರೂ ನಿಮಗೆ ಹೆಲ್ಪ್ ಮಾಡ್ತಾ, ಅಥವಾ ಆ ವರ್ಕ್ನ ಅವಧಿ ಏನಿದೆ ನಿಮ್ಮದು PWD ಇಲಾಖೆಯಲ್ಲಿ ಕೆಲಸದ ಅವಧಿ ಏನು ನೀವು ಮಾಡಿದ್ರಿ ವರ್ಷಗಳು, ಆ ವರ್ಷಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಕ್ಟಿಕಲ್ ಕ್ವಶನ್ ಏನಾದರೂ ಕೇಳಿದ್ರೆ ಇಂಟರ್ವ್ಯೂನಲ್ಲಿ? ಸರ್, ಒಂದಂದರೆ ಲೈಕ್ ಬಿಕಾಸ್ ನನ್ನ ವರ್ಕ್ ಆಲ್ರೆಡಿ ದಿಸ್ ಈಸ್ ಮೈ 3rd ಇಯರ್ ಇನ್ ದಿ ಡಿಪಾರ್ಟ್ಮೆಂಟ್. ಸೊ ಆಲ್ರೆಡಿ ಭಾಳಷ್ಟು ಸೀನಿಯರ್ ಆಫೀಸರ್ಸ್ ಜೊತೆ ಮಾತಾಡ್ತಿರ್ತೀವಿ. ಸೂಪ್ರಿಡೆಂಟ್ ಇಂಜಿನಿಯರ್ ಆಗಲಿ, ಚೀಫ್ ಇಂಜಿನಿಯರ್ ಆಗಲಿ, ಅಕೌಂಟ್ಸ್ ಆಫೀಸರ್ ಆಗಲಿ. ಅದಿದ್ದಕ್ಕೆ ನನಗೆ ಆ ಆ್ಯಕ್ಚುಲ್ ಇಂಟರ್ವ್ಯೂ ಅಲ್ಲಿ ಬೋರ್ಡ್ನ ಫೇಸ್ ಮಾಡೋದು ತುಂಬ ಈಸಿ ಆಗಿಬಿಡ್ತು. ಓಕೆ, ಬಿಕಾಸ್ ಭಾಳಷ್ಟು ಏನಾಗುತ್ತೆ, ಈ ಲೈಬ್ರರಿನಲ್ಲಿ ಕೂತು ಸಡನ್ನಾಗಿ ನಾವು ಇಂಟರ್ವ್ಯೂಗೆ ಹೋದಾಗ ನಮ್ಮ ಏಜ್ ಗ್ರೂಪ್ದವ್ರು ಇರಲ್ಲ ಸರ್. ಅಲ್ಲೆಲ್ಲ ದೇ ಆರ್ ಆಲ್ 60+. ನಮ್ಮ ಏಜ್ದಷ್ಟು ಬರೀ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಬ್ರೊಬ್ರದ್ದು. ಸೊ ಇಟ್ಸ್ ವೆರಿ ಓವರ್ವೆಲ್ಮಿಂಗ್. ಭಾಳಷ್ಟು ಹುಡುಗರಿಗೆ ಅಲ್ಲೇ ಪ್ರಾಬ್ಲಮ್ ಆಗೋದು. ಬಿಕಾಸ್ ಓದೋದು ಈಸ್ ಒನ್ ಪಾರ್ಟ್, ನಾಲೆಜ್ ಈಸ್ ಒನ್ ಪಾರ್ಟ್, ಬಟ್ ಸ್ಪೀಕಿಂಗ್ ದೇರ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಸಮ್ವೇರ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಆ ಒಂದು ಎವ್ರಿ ಡೇ ಆ ಸೀನಿಯರ್ಸ್ ಜೊತೆ ಮಾತಾಡಿ ಇಂಟರ್ಯಾಕ್ಟ್ ಮಾಡೋದು, ಆ ಭಯ ಒಂದಿರಲಿಲ್ಲ. ಸೊ ದಟ್ ಈಸ್ ವೆನ್ ಐ ಫೆಲ್ಟ್ ಆ ಒಂದು ಕಾನ್ಫಿಡೆನ್ಸ್ ಒಂದಿತ್ತು. ಸೊ ಕಾನ್ಫಿಡೆನ್ಸ್ ಪಾರ್ಟ್ ವಾಸ್ ಆಲ್ರೆಡಿ ಟೇಕನ್ ಕೇರ್ ಆಫ್.
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಪೀರಿಯನ್ಸ್, ಲಾಸ್ಟ್ ಇಯರ್ ದೇರ್ ವಾಸ್ ಅ ಡೈರೆಕ್ಟ್ ಕ್ವೆಶ್ಚನ್ ಆನ್ ಇಂಟರ್ವ್ಯೂ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ. ಬಟ್ ಈ ಸಲ ಆಸ್ ಸಚ್ ಏನು ಬರಲಿಲ್ಲ. ದೇರ್ ವಾಸ್ ಜಸ್ಟ್ ಲೈಕ್ ಟೆಕ್ನಾಲಜಿಯಿಂದ ಹೇಗೆ ವರ್ಕ್ ಪ್ಲೇಸಲ್ಲಿ ರಿಲೇಷನ್ಸ್ ಹೆಂಗೆ ಎಫೆಕ್ಟ್ ಆಗ್ತಿದೆ ಅಂತ ಒಂದು ಕ್ವಶನ್ ಬಂದಿತ್ತು ಅಷ್ಟೇ. ದೇರ್ ವಾಸ್ ಬ್ರೀಫ್ ಒಂದು ಅವರೇ ಕೇಳಿದ್ರು ಯು ಆರ್ ವರ್ಕಿಂಗ್ ಅಂತ ಒಂದು ಸಲ ಕನ್ಫರ್ಮ್ ಮಾಡಿದ್ರು ಅಷ್ಟೇ. ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಏನು ಕ್ವಶನ್ ಬರಲಿಲ್ಲ ಸರ್. ಜೊತೆಗೆ ನೀವು ಡ್ಯಾಫ್ ಫಿಲ್ ಮಾಡ್ತಿರಲ್ಲ, DAF ಫಿಲ್ ಮಾಡ್ತಿರಲ್ಲ, ಅಲ್ಲಿ ಹಾಬೀಸ್ ಹವ್ಯಾಸಗಳ ಬಗ್ಗೆ ಎಲ್ಲ ನೀವು ಬರಿತೀರಿ. ಅದ್ರ ಬಗ್ಗೆ ಏನಾದರೂ ಕೂಡ ಪ್ರಶ್ನೆಗಳು ಬಂತಾ? ಯಾಕಂದರೆ ತುಂಬ ಸಲ ನಾವು ಈ ಹಿಂದೆ ಕೂಡ ಬೇರೆ ಪಾಡ್ಕಾಸ್ಟ್ಗಳಲ್ಲೂ ಕೂಡ ಕೇಳಿದಾಗಲೂ ಹಾಬೀಸ್ ಬಗ್ಗೆ ಕೇಳಿದ್ರು ಅನ್ನೋದೇ ಉತ್ತರ ಬಂದಿತ್ತು. ಸೊ ನಿಮಗೇನಾದರೂ ಕೇಳಿದ್ರಾ, ಅಥವಾ ಸಾಮಾನ್ಯವಾಗಿ ನೆಕ್ಸ್ಟ್ ಯಾರಾದರೂ ವಿದ್ಯಾರ್ಥಿಗಳಲ್ಲಿ ಹೋದಾಗ, ಆಸ್ಪೈರೆಂಟ್ಸ್ ಹೋದಾಗ ಹಾಬೀಸ್ ಬಗ್ಗೆ ಕೇಳಿದಾಗ ಫಸ್ಟ್ ಆಫ್ ಆಲ್ ಹಾಬೀಸ್ನ ಯಾವ ಥರ ಫಿಲ್ ಮಾಡಬೇಕು ಮತ್ತು ಯಾವ ಥರ ಆನ್ಸರ್ ಮಾಡಬೇಕು? ಎಸ್ ಸರ್, ಡ್ಯಾಫ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ನಾವು ಏನಲ್ಲಿ ವರ್ಡ್ಸ್ ಹಾಕ್ತೀವಿ ಆನೆಸ್ಟಾಗಿ ಹಾಕಬೇಕಾಗತ್ತೆ. ಬಿಕಾಸ್ ಅಲ್ಲಿ ಏನು ಹಾಕ್ತೀವಿ ದ್ಯಾಟ್ ಇಟ್ ಸೆಲ್ಫ್ ಇಸ್ ದ ಓನ್ಲಿ ಫೈನಲ್ ಡಾಕ್ಯುಮೆಂಟ್. ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರೋದಂಥ ಓನ್ಲಿ ಡಾಕ್ಯುಮೆಂಟ್ ಇಸ್ ದ್ಯಾಟ್. ಸೊ ಆಲ್ ಆರ್ ಕ್ವಶನ್ಸ್ ಆರ್ ಫ್ರಮ್ ದೋಸ್ ಕೀವರ್ಡ್ಸ್. ಸೊ ಹಾಬೀಸ್ ಎಸ್ಪೆಷಲಿ ಆರ್ ಇಂಪಾರ್ಟೆಂಟ್, ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಷನ್ಸ್. ಸೊ ನಾನು ಕೂಡ ಲೈಕ್ ರೀಡಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಬುಕ್ಸ್ ಅಂತ ಒಂದು ಹಾಕಿದ್ದೆ, ಫಾಲೋಯಿಂಗ್ ಕ್ರಿಕೆಟ್ ಅಂತ ಹಾಕಿದ್ದೆ, ವಾಚಿಂಗ್ ಮೂವೀಸ್ ಅಕ್ರಾಸ್ ಡಿಫರೆಂಟ್ ಲ್ಯಾಂಗ್ವೇಜಸ್ ಅಂತ ಹಾಕಿದ್ದೆ, ಆ್ಯಂಡ್ ರೀಡಿಂಗ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆ್ಯಂಡ್ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅಂತ ಹಾಕಿದ್ದೆ. ಸೊ ದೀಸ್ ವರ್ ಮೈ ಹಾಬೀಸ್. ಆ್ಯಂಡ್ ಈ ಸಲ ಏನಾಯಿತು, ಲೈಕ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಅನೆಕ್ಡಾಟ್ ರಿಗಾರ್ಡಿಂಗ್ ಹಾಬೀಸ್ ವಾಸ್ ಲೈಕ್ ಅವ್ರಿಗೆ ಒನ್ ಆಫ್ ದ ಕ್ವಶನ್ ಇಸ್, ಏನೋ ಒಂದು ಇಂಪಾರ್ಟೆಂಟ್ ಈವೆಂಟ್ ಆಗ್ತಿದೆ, ಈವೆಂಟಲ್ಲಿ ದಿಸ್ ಇಸ್ 12th of February ಸರ್. ಸೊ ಏನೋ ಒಂದು ಇಂಪಾರ್ಟೆಂಟ್ ಈವೆಂಟ್ ಆಗ್ತಿದೆ ಇಂಡಿಯಾದಲ್ಲಿ, ವಾಟ್ ಈಸ್ ಇಟ್ ಅಂತ. ಸೊ ದಿಸ್ ಈಸ್ ಎ UPSC ಇಂಟರ್ವ್ಯೂ. ನಾನು ಅಲ್ಲಿ ಹೋಗಿ ಯಾರು ಟ್ರಿವಿಯಲ್ ಇದನ್ನ ಗೆಸ್ ಮಾಡಲ್ಲ ಸರ್, ಎಲ್ಲ ಸೀರಿಯಸ್ ಗೆಸ್ ತೊಗೋತಿದ್ದೆ. ಸರ್ ಇಂಡಿಯಾ US ಡೀಲು, ಇಂಡಿಯಾ ಬಾಂಗ್ಲಾದೇಶ್ ಎಲೆಕ್ಷನ್ ನಡೀತಾ ಇತ್ತು ಅವತ್ತು. ಸೊ ಐ ವಾಸ್ ಆಸ್ಕಿಂಗ್ ದ್ಯಾಟ್, ಐ ವಾಸ್ ಟೆಲಿಂಗ್ ದ್ಯಾಟ್, ಆ್ಯಂಡ್ ದೇವರ್ ಲೈಕ್ ನೋ ಅಂತ ದೇವರ್ ಕನ್ಫರ್ಮೇ ಮಾಡ್ತಿಲ್ಲ. ಹಾಗೆ ಸುಮಾರು ಕಂಟಿನ್ಯೂಸ್ 4-5 ಗೆಸ್ ಮಾಡ್ತಿದ್ದೀನಿ, ಲೈಕ್ ನೋ ಅಂತ. ದೆನ್ ಐ ಸೆಡ್ ಸಾರಿ ಸರ್, ನನಗೆ ಗೊತ್ತಾಗ್ತಿಲ್ಲ, ಬಿಟ್ಬಿಡಿ ನನ್ನ, ಬಟ್ ಐ ಆಮ್ ಕ್ಯೂರಿಯಸ್ ಟು ನೋ ವಾಟ್ ಈಸ್ ಇಟ್ ಅಂತ. ದೇವರ್ ಲೈಕ್ ನೋ ಯು ನೋ ಇಟ್, ನಿನ್ನ ಹಾಬೀಸ್ ಅಲ್ಲೇ ಬರ್ದಿದ್ಯಾ ನೀನು, ಇಟ್ ಇಸ್ ರಿಲೇಟೆಡ್ ಟು ಯುವರ್ ಹಾಬೀಸ್. ಮೂವೀಸ್ ಬಗ್ಗೆ ಏನಾರು ಕೇಳಿದ್ರ? ನಾನು ಹಂಗೆ ಅನ್ಕೊಂಡೆ, ಅದನ್ನೆಲ್ಲ ಹೇಳ್ತಿದ್ದೀನಿ, ಮೂವೀಸ್ ಬಗ್ಗೆ ಹೇಳ್ತಿದ್ದೀನಿ, ಬುಕ್ಸ್ ಬಗ್ಗೆ ಹೇಳ್ತಿದ್ದೀನಿ, ಆ್ಯಂಡ್ ದೇ ಆರ್ ಸ್ಟಿಲ್ ಲೈಕ್ ನೋ ಅಂತ. ದೆನ್ ದೇ ಆರ್ ಲೈಕ್, ಐ ಥಿಂಕ್ ನೀನು ಹಾಬೀಸ್ನ ಯಾರ್ದೋ ಬೇರೆ ಕಾಪಿ ಪೇಸ್ಟ್ ಮಾಡಿದೀಯಾ, ಇದು ನಿನ್ನ ಹಾಬೀಸ್ ಅಲ್ಲ ಅಂತ. ನೋ ಸರ್, ಇಟ್ ಇಸ್ ಮೈ ಹಾಬೀಸ್ ಅಂತ. ನಾನು ಆಯಿತು, ಲಿಸ್ಟ್ ಆಲ್ ದ ಹಾಬೀಸ್ ಅಂತ. ಸೊ ಅಗೇನ್ ಐ ಫಾಲೋಡ್, ಇದನ್ನ ಹೇಳಿದೆ. ಲಾಸ್ಟಲ್ಲಿ 4th I said ಕ್ರಿಕೆಟ್ ಅಂತ. ದೆನ್ ದೇರ್ ಲೈಕ್ ಎಸ್ ಫೈನಲಿ ಯು ಹ್ಯಾವ್ ಅರೈವ್ಡ್ ಅಟ್ ಕ್ರಿಕೆಟ್. ಅವಾಗ T20 World Cup ಜಸ್ಟ್ ಸ್ಟಾರ್ಟ್ ಆಗಿತ್ತು. ಐ ಕುಡ್ ಹ್ಯಾವ್ ಟೋಲ್ಡ್ ಇಟ್ ಇನ್ ದ ಫಸ್ಟ್, ಬಟ್ UPSC ಇಂಟರ್ವ್ಯೂ ಅಲ್ಲಿ ನಾನು ಅದನ್ನು ಕ್ರಿಕೆಟ್ ಅಂತ ಫಸ್ಟ್ ಹೇಳಿದಾಗ ಪ್ರಾಬಬ್ಲಿ ಅದು ನನ್ನ ಪ್ರಯಾರಿಟೀಸ್ ರೈಟ್ ಇರಲ್ಲ ಅಂತ ದೇ ಮೈಟ್ ಜಡ್ಜ್ ಅಂತ ನನಗೊಂದು ಅದೊಂದು ಫಿಯರ್ ಇತ್ತು. ದಟ್ ಇಸ್ ವೈ ಐ ವಾಸ್ ಸ್ಕೆಪ್ಟಿಕಲ್. ಬಟ್ ಅವಾಗ ಅಂದರು, ಕಿರಣ್ ಚೇರ್ಪರ್ಸನ್ ಇದ್ರು, ಈ ವಾಸ್ ಲೈಕ್, ಕಿರಣ್ ಯು ಆರ್ ಥಿಂಕಿಂಗ್ ವೇ ಟು ಸೀರಿಯಸ್ಲಿ, ನಾವು ಅಷ್ಟು ಸೀರಿಯಸ್ ಇಲ್ಲ, ನೀನು ಒಬ್ಬನೇ ಸೀರಿಯಸ್ ಇದೆಯಾ ಅಂದರು. ಸೊ ದಟ್ ವಾಸ್ ಒನ್ ಫನಿ ಇದು. ಬಟ್ ದಟ್ ಈಸ್ ವೈ ಹಾಬೀಸ್ ಬಿಕಮ್ ಇಂಪಾರ್ಟೆಂಟ್, ಆ್ಯಂಡ್ ಅ ಲಾಟ್ ಆಫ್ ಕ್ವಶನ್ಸ್ ಅಗೇನ್ ಫಾಲೋಡ್ ವರ್ ಆನ್ ಕ್ರಿಕೆಟ್. ಸೊ ಎಸ್ ಸರ್, ಲೈಕ್ ಏನು ಕೇಳಿದ್ರು ಕ್ರಿಕೆಟ್ ಬಗ್ಗೆ? ಆವಾಗ ಜಸ್ಟ್ 5 days ಆಗಿತ್ತು, 4-5 days ಆಗಿತ್ತು ಕ್ರಿಕೆಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ. ಆ್ಯಂಡ್ ಇನಿಷಿಯಲ್ ಆ್ಯಸ್ ಯು ಫಾಲೋಡ್ ಫಸ್ಟ್ ಫ್ಯೂ ಗೇಮ್ಸಲ್ಲಿ ಈ ಅಸೋಸಿಯೇಟ್ ವೀಕರ್ ನೇಷನ್ಸ್ ತುಂಬ ಒಳ್ಳೆ ಫೈಟ್ ಕೊಟ್ಟರು. ಬೀಟ್ US, ಬೀಟ್ ಕೆನಡಾ, ನೇಪಾಳ ಎಲ್ಲ ಒಳ್ಳೆ, ದೇ ಮೈಟ್ ಹ್ಯಾವ್ ಲಾಸ್ಟ್, ಬಟ್ ತುಂಬ ಒಳ್ಳೆ ಇದು ಕೊಟ್ಟರು. ಸೊ ದಟ್ ವಾಸ್ ದ ಒನ್ ಕ್ವಶನ್, ವಾಟ್ ಈಸ್ ಒನ್ ಪ್ಯಾಟರ್ನ್ ಯು ಸಿ ಅಂತಂದ್ರು. ನಾನು ಸರ್ ದಿಸ್ ಈಸ್ ದ ಪ್ಯಾಟರ್ನ್ ಐ ಆಮ್ ಅಬ್ಸರ್ವಿಂಗ್ ಅಂತ. ದೇ ಆರ್ ವೆರಿ ಮಚ್ ಇಂಪ್ರೆಸ್ಡ್ ಅಬೌಟ್ ಇಟ್. ಸೊ ಬುಕ್ಸ್ ಬಗ್ಗೆನೂ ತುಂಬ ಕ್ವಶನ್ ಬಂತು, ಎಥಿಕಲ್ ಕ್ವಶನ್ಸ್ ಭಾಳ ಬಂತು ಈ ಸಲ ಸರ್. ಸೊ ಬುಕ್ ಪೈರಸಿ ಬಗ್ಗೆ ಕೇಳಿದ್ರು. ಸೊ ಬುಕ್ ಪೈರಸಿನ ಸಪೋರ್ಟ್ ಮಾಡ್ತೇ ಇಲ್ವಾ ಹೆಂಗೆ ಅಂತ. ಸೊ ಅದೇ ಕ್ವಶನ್ನ ಸಿನಾರಿಯೋನ ಡಿಫ್ರೆಂಟ್ ವೇನಲ್ಲಿ ದೇ ಪುಷ್ಡ್ ಮೀ, ಆ್ಯಂಡ್ ಸಮ್ವೇರ್ ಐ ಫೆಲ್ಟ್ ದಟ್ ಈಸ್ ಒನ್ ಆನ್ಸರ್ ಐ ಫೆಲ್ಟ್ ದಟ್ ಹ್ಯಾಸ್ ಚೇಂಜ್ಡ್. ಬಿಕಾಸ್ ಬುಕ್ ಪೈರಸಿ ಬಗ್ಗೆ ದೇ ಸೆಡ್, ಏನು ಕೇಳಿದ್ರು, ಯು ಗೋ ಟು ಎನಿ ಯಾವುದೋ ಒಂದು ರೋಡಲ್ಲಿ ಹೋಗೋ ಡೆಲ್ಲಿನಲ್ಲಿ, ನಿಂಗೆ ಕಾಸ್ಟ್ಲಿ ಬುಕ್ಸ್ ಎಲ್ಲ ಹಾರ್ಡ್ಲಿ 100-200ಗೆ ಪೈರೇಟೆಡ್ ವರ್ಷನ್ ಸಿಗುತ್ತೆ. ಡೂ ಯು ಸಪೋರ್ಟ್ ಇಟ್ ಆರ್ ನಾಟ್? ಸರ್ ಐ ಸೆಡ್ ನೋ, ದಿಸ್ ಇಸ್ ರಾಂಗ್ ಸರ್. ರೀಸನ್ಸ್ ಕೇಳಿದ್ರು, ಐ ಲಿಸ್ಟ್ ಆನ್ 2-3 ಬಿಕಾಸ್ ಆಫ್ ದ ರಿಸರ್ಚು ಆ್ಯಂಡ್ ದಿ ವರ್ಕ್ ದೇ ಪುಟ್ ಇನ್, ದಿ ಆಥರ್ ಪುಟ್ಸ್ ಇನ್. ಅದಕ್ಕೆ ಐ ಡು ನಾಟ್ ಸಪೋರ್ಟ್ ಇಟ್. ಬಟ್ ಕಮ್ಮಿ ಪ್ರೈಸಿಗೆ ಸಿಕ್ಕಾಗ ಜಾಸ್ತಿ ಜನ ಓದ್ತಿರ್ತಾರೆ, ದೆನ್ ವಾಟ್ ಈಸ್ ಪ್ರಾಬ್ಲಮ್ ವಿತ್ ಇಟ್? ಅಲ್ಟಿಮೇಟ್ಲಿ ಒಬ್ಬ ಆಥರ್ಗೆ ಅದೇ ಬೇಕಲ್ಲ, ಅವ್ನ ಬುಕ್ನ ಜಾಸ್ತಿ ಓದಬೇಕು. Then I said no sir, just because the price got reduced, the whole act does not become ethical. I do not justify it, and it's an offense anta na helide under copyright. So again he was like ಮತ್ತೆ ಚೇಂಜ್ ಮಾಡಿದ್ರು, ಅದೇ ಸಿಚುವೇಶನ್ ಡಿಫ್ರೆಂಟ್ ಆ್ಯಂಗಲ್ ಕೊಟ್ಟರು. Then again I stuck, no sir, I do not support it. Last year he was very serious and he is like, Kiran, one last time,
ಸಪೋರ್ಟ್ ಮಾಡ್ತೀಯಾ ಇಲ್ವಾ, ಡೂ ಯು ಸಪೋರ್ಟ್ ಇಟ್ ಆರ್ ನಾಟ್? ಐ ಸೆಡ್ ನೋ ಸರ್ ಅಂತ. ದೆನ್ ಅವ್ರು ಸ್ಮೈಲ್ ಮಾಡಿದ್ರು. ದೆನ್ ಸಮ್ವೇರ್ ಅದೊಂದು ರಿಲೀಫ್ ಬಂತು. ಓಕೆ, ಮೇ ಬಿ ದಿಸ್ ಈಸ್ ದ ಆನ್ಸರ್ ಐ ಥಿಂಕ್ ದಟ್ ಹಸ್ ಟೇಕನ್. ಆ್ಯಂಡ್ ಟು tell you and take this moment, I got 195 in interview. This is one of the very good marks in interview. So somewhere I think one question really overall ಮುಂಚೆ ಹೇಳಿದಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು because of my work. It all ended up and got a very good marks in interview, sir. ಇಂಟರ್ವ್ಯೂಯಲ್ಲಿ ಯಾವ್ದಾದ್ರು ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅಂತ ಅನ್ಸಿದ್ರೆ, ಅವ್ರು ಕೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲೂ ಕೇಳಲೇ ಇಲ್ಲ ಅಂತ ಅನ್ಸಿದ್ರೆ, ಆವಾಗ ಹೇಗೆ ರಿಯಾಕ್ಟ್ ಮಾಡಬೇಕು? ಹೇಗೆ ರಿಯಾಕ್ಟ್ ಮಾಡಿದ್ರೆ ಬೆಟರ್? ಇಟ್ ಈಸ್ ತುಂಬ ಈಸಿ ಸರ್. ಲೈಕ್ ಯಾವುದೇ ಟಾಪಿಕ್ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಇಟ್ಸ್ ವೆರಿ, ಯು ಹ್ಯಾವ್ ಟು ಬಿ ಆನೆಸ್ಟ್ ಆ್ಯಂಡ್ ಸೆಡ್ ಸರ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಿಸ್ ಟಾಪಿಕ್, ಐ ವಿಲ್ ರೀಡ್ ಆನ್ ಇಟ್ ಅಂತ ಹೇಳಿ ನೀವು ಸ್ಕಿಪ್ ಮಾಡ್ಬಿಡೋದು ಸರ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ್ಯಂಡ್ ಅದಕ್ಕೇನೊಂದು ಗೆಸ್ ತೊಗೊಂಡು ಅದನ್ನ ಇನ್ನಷ್ಟು ಗೆಸ್ ವರ್ಕ್ ಮಾಡಿ, ಬಿಕಾಸ್ ದಟ್ shows your dishonesty and somewhere you don't know ಅದು ಎಲ್ಲಿ ಇಟ್ ಮೈಟ್ ಗೋ ಸರ್. ಸೊ ನೀವೇನೋ ರಾಂಗ್ ಗೆಸ್ ತೊಗೊಂಡು, ಆ್ಯಂಡ್ ಬಿಕಾಸ್ ಅವ್ರು ಎಲ್ಲರೂ ಹೇಳಲ್ಲ ನೀವು ರೈಟ್ ಆನ್ಸರ್ ಕೊಟ್ಟಿದ್ದಾರೆ ಅಂತ, ದೇ ವಿಲ್ ನಾಟ್ ಟೆಲ್ ಯು. ಸೊ ಇವನ್ ಇಫ್ ಯು ಆರ್ ಗಿವಿಂಗ್ ದ ರಾಂಗ್ ಆನ್ಸರ್, ದಿಲ್ ಜಸ್ಟ್ ನಾಟ್ ಯುವರ್ ಹೆಡ್ ಆ್ಯಂಡ್ ಅದನ್ನು ಅಲ್ಲಿಂದ ಪಿಕ್ ಮಾಡ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ನೀವು ಇದನ್ನು ಬ್ಲಫ್ ಮಾಡ್ತಿದ್ದೀರಾ, ಯು ಡು ನಾಟ್ ಹ್ಯಾವ್ ಇನಫ್ ನಾಲೆಜ್ ಆನ್ ದಿಸ್ ಆ್ಯಂಡ್ ಸ್ಟಿಲ್ ಯು ಆರ್ ಸ್ಪೀಕಿಂಗ್ ಆನ್ ಇಟ್ ಅಂತ ಗೊತ್ತಾಗುತ್ತೆ. ಸೊ ಐ ವುಡ್ ನಾಟ್ ಅಡ್ವೈಸ್ ಆನ್ ದ್ಯಾಟ್ ಸರ್. ಓಕೆ, ಈಗ ನಿಮಗೆ ಪೈರಸಿ ಬಗ್ಗೆ ಕೇಳಿದಾಗ ಒಂಥರ ಡಿಬೇಟಬಲ್ ಟಾಪಿಕ್, ಕಾಂಟ್ರವರ್ಷಿಯಲ್ ಟಾಪಿಕ್, ಆ ರೀತಿ ಪ್ರಶ್ನೆ ಕೇಳಿದಾಗ ಬಹುಶಃ ಅವರು ಲಾಸ್ಟಿಗೆ ನಿಮಗೆ ಫೀಲ್ ಆಯಿತು ಅಲ್ವಾ, ಓಕೆ ಮೇ ಬಿ ನೀವು ಕೊಟ್ಟಿರೋ ಆನ್ಸರ್ನ ನಿರೀಕ್ಷೆ ಮಾಡ್ತಿದ್ರು ಅಂತ ನಿಮಗೆ ಅನ್ನಿಸ್ತು ಅವ್ರು ಸ್ಮೈಲ್ ಮಾಡಿದಾಗ. ಸೊ ಆ ರೀತಿ ಆವಾಗ ಕನ್ಫ್ಯೂಷನ್ ಆಗಲ್ವಾ? ಸ್ಟ್ರಾಂಗ್ ಸ್ಟ್ಯಾಂಡ್ ತಗೋಬೇಕಾ ನಾನು ಬೇಡವಾ ಅಂತ ಗೊಂದಲ ಬರೋದಿಲ್ವಾ ಮನಸ್ಸಲ್ಲಿ? ಎಸ್ಪೆಷಲಿ ಈ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಅಲ್ಲಿ ಅದೊಂದು ಇರುತ್ತೆ, ಬಿಕಾಸ್ ದೀಸ್ ಆರ್ ಇಲ್ಲಿ ರೈಟ್ ರಾಂಗ್ ಇರಲ್ಲ, ಇಟ್ ಈಸ್ ಸ್ವಲ್ಪ ಗ್ರೇ ಏರಿಯಾಸ್ ಇರುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಾಪ ಕಮ್ಮಿಗೆ ಸಿಗ್ತಾ ಇರುತ್ತೆ, ಬಡವರು ಅಫೋರ್ಡ್ ಮಾಡ್ತಿರ್ತಾರೆ, ಈ ತರದೆಲ್ಲ ಆ ಮೂಮೆಂಟ್ ಅಲ್ಲಿ ಅದೊಂದು ಥಾಟ್ ಬಂತು ಅಂಡ್ ಯು ಟು ಟೇಕ್ ದಟ್ ಥಾಟ್ ಅಂಡ್ ಸಮ್ವೇರ್ ಅದೇ ಇಟ್ ಕ್ಯಾನ್ ಗೋ. ಇಂಟರ್ವ್ಯೂ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್. ಸೊ ಅಲ್ಟಿಮೇಟ್ಲಿ ದೇ ಆರ್ ಚೆಕಿಂಗ್ ಯುವರ್ ಆನೆಸ್ಟಿ. ಸೊ ಆ ಆನೆಸ್ಟ್ ಮೀನ್ಸ್ನ ಆನೆಸ್ಟ್ ಆನ್ಸರ್ ಬರೋಕ್ಕೆ ವಾಟ್ ಎವರ್ ಈಸ್ ದ ಆನೆಸ್ಟ್ ವೇ ಸೊಲ್ಯೂಷನ್ ಅದನ್ನೇ ಕೊಡಿ, ಇನ್ಸ್ಟೆಡ್ ಆಫ್ ಯುವರ್ ಓನ್ ಥಾಟ್ಸ್. ಅದೆಷ್ಟು ಏನಾದರೂ ಥಾಟ್ಸ್ ಬರಲಿ, ಬಟ್ ಅಲ್ಟಿಮೇಟ್ಲಿ ದ ಎಂಡ್ ಶುಡ್ ಬಿ ಕ್ಲಿಯರ್. ಇಲ್ಲ, ನಾನು ಆನೆಸ್ಟ್ ಆಗಿಯೇ ಆನ್ಸರ್ ಕೊಡ್ತೀನಿ, ಐ ವಿಲ್ ಟೇಕ್ ದ ಲೆಸ್ ಈಸಿಯರ್ ವೇ ಅಂತಲೇ ಅಂದ್ಕೊಂಡು ಹೋದರೆ ಡೆಫಿನೆಟ್ಲಿ ಐ ಥಿಂಕ್ ದಟ್ ಶೋಸ್ ಅವ್ರಿಗೂ ಅರ್ಥ ಆಗುತ್ತೆ. And that is what they are expecting. Ultimately, if he is honest or integrity maintain ಮಾಡ್ತಿದ್ದಾನೆ, or does he fluctuate ಅಂತ ಅಷ್ಟೇ. ಅಪಾರ್ಚುನಿಸ್ಟ್ ಅಲ್ವಾ ಅಂತ ಹೇಳಿ ಅವರು ಜಡ್ಜ್ ಮಾಡ್ತಾರೆ. ಸಿನಾರಿಯೋ ಚೇಂಜ್ ಆದ ತಕ್ಷಣ ವ್ಯಾಲ್ಯೂಸ್ ಚೇಂಜ್ ಆಗಿಬಿಟ್ರೆ ಐ ಥಿಂಕ್ ದಟ್ ಡಸ್ ನಾಟ್ ಶೋ ವೆಲ್. ಓಕೆ, ಏನಾದರೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಟ್ರಾಫಿಕ್ಕು, ಜಲ ವಿವಾದ, ಗಡಿ ವಿವಾದ? ಎಸ್ ಸರ್, ಬಿಕಾಸ್ ನಾನು ಕಿರಣ್ ಕಮ್ತೆ ಅಂತಿದ್ದಕ್ಕೆ ಲೈಕ್ ಸರ್ ನಿಮ್ಮ ಮೇಲೆ ಬೆಳಗಾವಿ, ಎಸ್ ಇದು ಪಾಪ್ಯುಲರ್ ಇದೆ ಅಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರೀಜನಲ್ಲಿ. ಎಸ್ ಸರ್, ಸೊ ವಾಟ್ ಆರ್ ಯು ಅಂತಂದ್ರೆ, ಆರ್ ಯು ಕನ್ನಡಿಗ ಅವರ ಮಹಾರಾಷ್ಟ್ರ? ಸರ್ ಐ ಸೆಡ್ ಐ ಆಮ್ ಅ ಕನ್ನಡಿಗ ಸರ್. ಬಟ್ ಮರಾಠಿನೂ ಬರುತ್ತೆ ನಿಮಗೆ? ಮರಾಠಿ ಅರ್ಥ ಆಗತ್ತೆ ಸರ್, ಬಿಕಾಸ್ ಆಫ್ ದಿ ಬಾರ್ಡರ್, ಬಟ್ ಐ ಕೆನಾಟ್ ಸ್ಪೀಕ್. ದೆನ್ ದ ನ್ಯಾಚುರಲ್ ಕ್ವೆಶ್ಚನ್ ವಾಸ್ ಬೆಳಗಾವಿ ಡಿಸ್ಪ್ಯೂಟ್. ಸೊ ವಾಟ್ ಈಸ್ ಬೆಳಗಾವಿ ಡಿಸ್ಪ್ಯೂಟ್? ಅದ್ರ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ ಬಂತು. ಆ್ಯಕ್ಚುಲಿ ದೇ ಡಿಂಟ್ ನೋ ಫ್ಯೂ ಆಫ್ ದ nuances of that dispute. ಸೊ ಅದನ್ನು ನಾನೇ ಹೇಳಿದಾಗ ದೇ ವರ್ ಸರ್ಪ್ರೈಸ್ಡ್, ಓ ಹಿಂಗೂ ಇದೆನಾ ಇದು ಅಂತ. ದೆನ್ ವಾಟ್ ಈಸ್ ಮೈ ವ್ಯೂ ಅಂತ ಕೇಳಿದ್ರು. ಸರ್ ಐ ಸಪೋರ್ಟ್ ದಿ ಸ್ಟೇಟಸ್ ಕೋ, ಹಿಸ್ಟ್ರಿ ಪ್ರಕಾರ ಅಥವಾ ಮಹಾಜನ್ ಕಮಿಟಿ ರಿಪೋರ್ಟ್ ಪ್ರಕಾರ ಹಿಂಗಿದೆ, ಸೊ ಐ ಸಪೋರ್ಟ್ ಇಟ್, ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಹೇಳಿ ಡಿಫೆಂಡ್ ಮಾಡ್ಕೊಂಡೆ ಸರ್. ಓಕೆ, ಗ್ರೇಟ್. ಈಗ ನನಗೆ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೂಡ ಒಂದ್ಸಲಿ ಮೈಂಡಲ್ಲಿ ಬಂತು. ಈಗ ನೆಕ್ಸ್ಟ್ ನೀವು ಪ್ಲಾನ್ಗಿಂತ ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದ್ದೀನಿ ನಾನು. ಒಬ್ಬರು ಆಫೀಸರ್ ಆಗಿ ನೀವು ನೆಕ್ಸ್ಟ್ ಬರೋದ್ರಿಂದ ನಿಮಗೊಂದು ಸರ್ಪ್ರೈಸ್ ಕ್ವಶನ್. ಈಗ ನೋಡಿ, ಮತ್ತು ಜೊತೆಗೆ ನೀವು ಇಂಜಿನಿಯರ್ ಕೂಡ ಆಗಿರೋದ್ರಿಂದ, ಇಲ್ಲೇ ಆರ್ ಟಿ ನಗರದಲ್ಲಿ ಹೊಸ ರೋಡ್ ಹಾಕಿದ್ದಾರೆ ಫಸ್ಟಿಗೆ. CBI ರೋಡಲ್ಲಿ ಒಂದು ಹೊಸ ನೀಟಾಗಿ ಎಲ್ಲ ಒಂದು ವರ್ಷ 2 ವರ್ಷ ಅಷ್ಟೇ ಆಗಿದೆ ಹಾಕಿ. ರೋಡ್ ಚೆನ್ನಾಗೇ ಇತ್ತು, ಬಟ್ ಯಾರಿಗೂ ಏನಕ್ಕೂ ಅಗಿಬೇಕಾಗಿತ್ತು ಅಲ್ಲಿ. ಅಲ್ಲಿಂದ ಅಲ್ಲಿ ತನಕ ಒಂದು ಕಿಲೋಮೀಟರ್ ಕಟ್ ಮಾಡಿದ್ದಾರೆ ರೋಡ್ನ, ಅಗದು ಹಾಕಿಬಿಟ್ಟಿದ್ದಾರೆ. ಇದು ನಾವು ರಿಪೀಟೆಡ್ ಪ್ಯಾಟ್ರನ್ ನೋಡ್ತಾ ಇದ್ದೀವಿ ಆಲ್ ಓವರ್ ದಿ ಸ್ಟೇಟ್, ನಾಟ್ ಆಲ್ ಓವರ್ ದಿ ಇಂಡಿಯಾ. ಇದು ನ್ಯಾಷನಲ್ ಪ್ರಾಬ್ಲಮ್. ಇದು ಒಂದು ಡಿಪಾರ್ಟ್ಮೆಂಟ್ ಬಂದು ಹಾಕತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಬಂದು ಅಗಿಯತ್ತೆ. ಅದು 2-3 ದಿನ ಡಸ್ಟ್ ಕ್ಲೌಡ್ ಆ ರೋಡಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಸೊ ಈಗ ಇನ್ಸ್ಟೆಂಟಾಗಿ ಥಿಂಕ್ ಮಾಡಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಇದಕ್ಕೇನು ಸೊಲ್ಯೂಷನ್ ಏನು ಅಂತ?
ಸೊಲ್ಯೂಷನ್ ಲೈಕ್ ವೆರಿ ಬೇಸಿಕ್ ಅಂದರೆ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇದೆ ಇಲ್ಲಿ. 2 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಡೂಯಿಂಗ್ 2 ಡಿಫ್ರೆಂಟ್ ಥಿಂಗ್ಸ್. ಸೊ ಆ ಕೋಆರ್ಡಿನೇಷನ್ ಇದಕ್ಕೆ ಇದು ಆಗಿರೋದು. ಸೊ ಸಮ್ವೇರ್ ಒಂದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗಲಿಲ್ಲ, ಅಥವಾ ವಾಟ್ ವಿ ಕ್ಯಾನ್ ಡೂ ಇಸ್ ಒಂದು ಕಾಮನ್ ಎಂಟಿಟಿ ಕ್ರಿಯೇಟ್ ಮಾಡಿ ವೇರ್ ಬೋತ್, ಈಗ ಒಂದು ಡಿಪಾರ್ಟ್ಮೆಂಟ್ ರೋಡ್ ಮಾಡುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಅಂಡರ್ ಸಿವರೇಜ್ ಲೈನ್ಸ್ ಮಾಡ್ತಿರತ್ತೆ. ಸೊ ಆ ಒಂದು ಕೋಆರ್ಡಿನೇಷನ್ ಇದ್ದಾಗ ವಿ ಕ್ಯಾನ್ ಅವಾಯ್ಡ್ ದಿಸ್. ದೀಸ್ ಆರ್ ಅವಾಯ್ಡಬಲ್ ಥಿಂಗ್ಸ್. ತಂದ್ರೆ ತಾನೆ PM ಗತಿಶಕ್ತಿ ಅಂತ ಬಂತು. ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಕರೆಕ್ಟ್ ಆಗಿ. ಆಗ್ತಿದೆ ಸರ್, ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಸ್ಟ್ರೂಮೆಂಟಲ್ ಭಾಳಷ್ಟು ಈ ಥರ. ಬಟ್ ಅದೇನಾಗಿದೆ, ಮೇಜರ್ ಇದರಲ್ಲಿ ಜಾಸ್ತಿ ವಿ ಕ್ಯಾನ್ ಸಿ ದಟ್ ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ಸು, ನ್ಯಾಷನಲ್ ಹೈವೇಸು, ಎಕ್ಸ್ಪ್ರೆಸ್ ವೇ ಅಲ್ಲಿ ಸ್ವಲ್ಪ ಜಾಸ್ತಿ ಸಕ್ಸಸ್ಫುಲ್ ಇದೆ. ಇನ್ ದಿ ಲೋವರ್ ರೀಜ್ನಲ್, ಸಬ್ ರೀಜ್ನಲ್ ಏರಿಯಾಸ್ ಇಟ್ ಈಸ್ ಯೆಟ್ ಟು ಬಿ ಇಂಪ್ಲಿಮೆಂಟೆಡ್. ರಿಸೋರ್ಸಸ್ ಕೂಡ ವೇಸ್ಟ್ ಅಲ್ವಾ? ಅದು ಮತ್ತೊಂದ್ಸಲಿ ಕೆಲಸ ಮಾಡಬೇಕು, ರಿಪೀಟ್ ವರ್ಕ್ ಆಗುತ್ತೆ, ಅದು ಲೆವೆಲ್ಲೂ ಬರೋದಿಲ್ಲ, ಅದು ರಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಇಲ್ಲ, ದಿಸ್ ಈಸ್ ಅ ಸೀರಿಯಸ್ ಕನ್ಸರ್ನ್. ನೀವು ಇಟ್ಸ್ ಅ ವೆರಿ ವ್ಯಾಲಿಡ್ ಆ್ಯಂಡ್ ರಿಯಲ್ ಇಶ್ಯೂ ದಟ್ you've picked. ಆ್ಯಂಡ್ ಅದೇ ಸರ್, ಕೋಆರ್ಡಿನೇಷನ್ ಬೇಕೇ ಬೇಕು. ಆಮೇಲೆ ಐ ಫೀಲ್ ದೇರ್ ಆರ್ ಟೂ ಮೆನಿ ಡಿಪಾರ್ಟ್ಮೆಂಟ್ಸ್, ಎಸ್ಪೆಷಲಿ ಬೆಂಗಳೂರಲ್ಲಿ ಟೂ ಮೆನಿ ಡಿಪಾರ್ಟ್ಮೆಂಟ್ಸ್ ಡೂಯಿಂಗ್ ಆಲ್ಮೋಸ್ಟ್ ಓವರ್ಲ್ಯಾಪ್ಡ್ ಸೇಮ್ ಜೂರಿಸ್ಡಿಕ್ಷನ್ ಇರುತ್ತೆ. ಸೊ somewhere a lack of coordination, I think with GBA coming in, I think that might reduce a bit. But yes, we need a lot of coordination and one singular entity ಬೇಕಾಗುತ್ತೆ. ಓಕೆ, ಮತ್ತೆ ನಾವು ನಿಮ್ಮ UPSC ಜರ್ನಿ ಬಗ್ಗೆ ವಾಪಸ್ ಬರೋದಾದರೆ, ನೀವು ಕೋಚಿಂಗ್ ಸೆಂಟರ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಲ್ಲಲ್ಲ, ಕಂಪ್ಲೀಟ್ಲಿ ಸೆಲ್ಫ್ ಸ್ಟಡಿನ? ಅಂದರೆ ನಂದು ಫೌಂಡೇಶನ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಕೋಚಿಂಗ್ ಸರ್. ನಾನು ಕಂಪ್ಲೀಟ್ಲಿ ಲಾಕ್ಡೌನಲ್ಲಿ ಮನೇಲಿ ಕೂತೋದ್ದೆ. Coaching, the only help I have taken is test series, prelims test series, mains test series, because of course ನಾನೇ ಕ್ವಶನ್ ತೊಗೊಂಡು ನಾನೇ ಸಾಲ್ವ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಟೇಕ್ ದಿ ಹೆಲ್ಪ್ ಆಫ್ ಟೆಸ್ಟ್ ಕೋಚಿಂಗ್ ಸೆಂಟರ್ಸ್. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದೊಂದು ಹೆಲ್ಪ್. ಅದು ಬಿಟ್ಟರೆ ಈ ಇಂಟರ್ವ್ಯೂಕಿನ ಮುಂಚೆ ವಾಟ್ ವಿ ಡೂ ಆಸ್ ಮಾಕ್ ಇಂಟರ್ವ್ಯೂಸ್, ದಟ್ ಈಸ್ ಒನ್ ಹೆಲ್ಪ್. ಸೊ ದಿಸ್ ಈಸ್ ದ 3 ಏರಿಯಾಸ್ ವೇರ್ ಐ ಹ್ಯಾವ್ ಟೇಕನ್ ಕೋಚಿಂಗ್ ಹೆಲ್ಪ್ಸ್. ಬಟ್ ಆ್ಯಸ್ ಸಚ್ ನೋ ಫೌಂಡೇಶನ್. ಉಳಿದಿದ್ದ ಫೌಂಡೇಶನ್ ಏನು ಒಂದು ಓದೋದಿರುತ್ತೆ, ಬುಕ್ಸ್ ಓದಿರುತ್ತೆ, ನೋಟ್ಸ್ ಮಾಡೋದು, ಅದೆಲ್ಲ ಕಂಪ್ಲೀಟ್ಲಿ ಐ ಹ್ಯಾವ್ ಡನ್ ಇಟ್ ಆನ್ ಮೈ ಓನ್. ಸೊ ಈಗ ವರ್ಷನೂ ಇದು ಡಿಫಿಕಲ್ಟ್ ಆಗ್ತಾ ಹೋಗ್ತಿರೋ ಟೈಮ್ನಲ್ಲಿ ನಿಮಗೆ ಅನಿಸುತ್ತಾ ಕೋಚಿಂಗೇ ಇಲ್ಲದೇನೆ ಸೆಲ್ಫ್ ಸ್ಟಡಿ ಕಂಪ್ಲೀಟಾಗಿ ಮಾಡಬಹುದು ಅಂತ ಹೇಳಿದ್ರೆ, ಈಸ್ ಇಟ್ ಪಾಸಿಬಲ್? ಹಂಗೆ ಅನಿಸುತ್ತಾ ನಿಮಗೆ? ಯಾರೊಬ್ಬ ಗ್ರಾಮೀಣ ಭಾಗದ ಹುಡುಗ ಅಥವಾ ಹುಡುಗಿ? ಸರ್, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಎಬಿಲಿಟಿ ಸರ್. ಒಂದು ಬಿಕಾಸ್ ಫಾರ್ ಮೀ ನನಗೇನಾಯಿತು, ಲೈಕ್ ಲಾಕ್ಡೌನ್ ಇತ್ತು, ಐ ಕುಡ್ ನಾಟ್ ಗೋ ಎನಿವೇರ್, ಆ್ಯಂಡ್ ಅದು ನಾನು ಸ್ಟಾರ್ಟ್ ಮಾಡಿದ್ದಂಥ ಸಿಚುವೇಶನ್ನೇ ಬೇರೆ ಇತ್ತು. ಸೊ ಆ್ಯಂಡ್ ಆಲ್ಸೋ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಅದು ಕಂಫರ್ಟೇಬಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಕ್ಯಾನ್ ಡೂ ದಿಸ್ ಅಂತ NCERTs ಓದಿದೆ, ಅದಾದಮೇಲೆ ಬೇಸಿಕ್ ಬುಕ್ಸ್ ಓದಿದೆ. ಸೊ ನನಗೆ ಇಲ್ಲೇನೋ ಡಿಫಿಕಲ್ಟಿ ಅನ್ನಿಸ್ಲಿಲ್ಲ. ಆ್ಯಂಡ್ ಇಟ್ ಈಸ್ ಜನರಲ್ ಸ್ಟಡೀಸ್. ಸೊ ಇಲ್ಲೇನೋ ರಿಸರ್ಚ್ ಒಂದೇನು ತುಂಬ ಸೈಂಟಿಫಿಕ್ ಅಥವಾ ಹೈ ಎಂಡ್ ಏನು ನಾಲೆಜ್ ಬೇಕಾಗಿಲ್ಲ. ಇಟ್ ಈಸ್ ಜನರಲ್ ಸ್ಟಡೀಸ್, ವೆರಿ ಅಂಡರ್ಸ್ಟ್ಯಾಂಡಬಲ್ ಟು ಅ ಕಾಮನ್ ಮ್ಯಾನ್. ಬಟ್ ವಾಟ್ ಐ ಫೆಲ್ಟ್ ವಾಸ್ ಮೇ ಬಿ ಟ್ರಯಲ್ಸ್ ಆ್ಯಂಡ್ ಎರರ್ಸ್ ಸ್ವಲ್ಪ ಜಾಸ್ತಿ ಮಾಡುತ್ತೀವಿ ಸೆಲ್ಫ್ ಸ್ಟಡಿ ಮಾಡಿದಾಗ. ಎಲ್ಲ ನಾವೇ ಅದಕ್ಕೊಂದು ಬೌಂಡ್ರಿ ಹಾಕ್ಕೊಳ್ಳಲ್ಲ. ಸೊ ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿನೇ ಎಲ್ಲನೂ ಸೆಲ್ಫ್ ಆಗಿ ನಾವೇ ಡಿಸ್ಕವರ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಟ್ ಮೈಟ್ ಟೇಕ್ ಅ ಲಾಟ್ ಆಫ್ ಟೈಮ್. ಆ್ಯಂಡ್ UPSC ಸಿಲೆಬಸ್ ಈಸ್ ವೆರಿ ವೈಡ್. ಸೊ ಇಟ್ ಈಸ್ ದೇರ್ ಇನ್ ದ್ಯಾಟ್ ಪಾಯಿಂಟ್ UPSC ಕೋಚಿಂಗ್ನ ಒಂದು ಅವಶ್ಯಕತೆ ಬರ್ಬೋದು ಅವ್ರಿಗೆ, ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್, ದೇ ನೋ ದಿ ಎಂಡ್ಸ್ ಈ ಒಂದು ಸಿಲೆಬಸ್ದು. ಸೊ ಆ ಒಂದು ಚೌಕಟ್ಟಿದ್ದಾಗ ಇಟ್ ಈಸ್ ಈಸಿಯರ್ ಟು ಮೇಕ್ ಯುವರ್ ಪ್ರಿಪ್ರೇಷನ್ ಮೋರ್ ಇನ್ ಅ ಸ್ಪೆಸಿಫೈಡ್ ಟೈಮ್ ಲೈನ್ಸ್. ಸೊ ದಟ್ ಈಸ್ ಒನ್ ಏರಿಯಾ ಐ ವುಡ್ ಫೀಲ್. ಬಟ್ ಹಾಗಂತ ಬೇಕಂತೇನಿಲ್ಲ, ಯು ಕ್ಯಾನ್ ಡೂ ಇಟ್ ಆನ್ ಯುವರ್ ಓನ್. ಈಗೇನಾಗುತ್ತೆ, ಕೆಲವೊಂದು ಕಡೆ ಅವರಿಗೆ ಚೈಲ್ಡ್ಹುಡ್ಡಿಂದನೇ ಒಂದು ಸಾಲಿಡ್ ಫೌಂಡೇಶನ್ ಸಿಕ್ಕಿರುತ್ತೆ. ಉದಾಹರಣೆಗೆ ಅವ್ರ ಪೇರೆಂಟ್ಸೇ ಸಿವಿಲ್ ಸರ್ವೆಂಟ್ಸ್ ಆಗಿದ್ರೆ, UPSC ಕ್ಲಿಯರ್ ಮಾಡಿ IPS IAS ಮಾಡ್ತಿರೋರಾಗಿದ್ದರೆ, ಅವ್ರಿಗೆ ಏನಾದರೂ ಐಡಿಯಾ ಮಕ್ಕಳನ್ನ ಹಾಗೆ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ, ಅವರಿಗೆ ಕೋಚಿಂಗ್ ಮೇ ಬಿ 6 ವರ್ಷದಿಂದನೇ ಶುರುವಾಗಿರುತ್ತೆ. ಸೊ ಅವ್ರ ಸ್ಟಾರ್ಟಿಂಗ್ ಪಾಯಿಂಟೇ ಬೇರೆ. ಡಿಗ್ರಿ ಮುಗಿಸಿದ್ಮೇಲೆ ಯೋಚನೆ ಮಾಡಿಬಿಟ್ಟು ನಾನು ಪ್ಲ್ಯಾನ್ ಮಾಡ್ತೀನಿ ಅನ್ನೋ ಸ್ಟಾರ್ಟಿಂಗ್ ಪಾಯಿಂಟೇ ಬೇರೆ. ಸೊ ಒಬ್ರಿಗೊಬ್ರು ಕಂಪೇರ್ ಮಾಡೋಕ್ಕಾಗಲ್ಲ ಇಲ್ಲಿ. ಅವ್ರು ಅಸೆಸ್ ಮಾಡ್ಕೋಬೇಕು. ಎಸ್, ಅದೇ ಅದೊಂದು ಅಸೆಸ್ ಮಾಡ್ಕೋಬೇಕು. ಆ್ಯಂಡ್ ಅಲ್ಟಿಮೇಟ್ಲಿ ಆ ಡ್ರೀಮ್ನ ಅವರೇ ಕಾಣಬೇಕು. ಈಗ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಯಾರೋ UPSC ಓದ್ತಿದ್ದಾನೆ, ಅಥವಾ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಇಫ್ ಐ ಜಂಪ್ ಇನ್ ಟು ದಿಸ್ UPSC, ಇದು ಇಟ್ ಈಸ್ ಅನ್ ಇಂಪಾಸಿಬಲ್ ಡ್ರೀಮ್. ಓನ್ಲಿ ವೆನ್ ಐ ಹ್ಯಾವ್ ದಟ್ ಕ್ಲಾರಿಟಿ, ನಾನು ಯಾಕೆ ಮಾಡ್ತಿದ್ದೀನಿ, ವೈ UPSC, ವೈ ದಿಸ್ ಎಕ್ಸಾಮ್,
ವೈ ಐ ಆಮ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್ ಫಾರ್ ದಿಸ್ ಎಕ್ಸಾಮ್ ಅಂತ ಒಂದು ಕ್ಲಾರಿಟಿ ಇದ್ದಾಗ ಮಾತ್ರ ದೇ ಕ್ಯಾನ್ ಡೂ ಇಟ್. ಆ್ಯಂಡ್ ಅಫ್ಕೋರ್ಸ್ ಗೈಡೆನ್ಸ್ ಬೇಕಾಗತ್ತೆ ಸರ್. ದಿಸ್ ಇಸ್ ಹ್ಯೂಜ್ ಎಕ್ಸಾಮ್. ಐ ವಿಲ್ ನೆವರ್ ಸೇ ದಿಸ್ ಎಕ್ಸಾಮ್ ಈಸ್ ಅನ್ ಈಸಿ ಎಕ್ಸಾಮ್. ಭಾಳಷ್ಟು ಜನ ಮುಂಚೆ ದೇವ್ ಸೆಡ್ ದಿಸ್, ಇದು ಈಸಿ ಎಕ್ಸಾಮ್ ಇದೆ, ಎವ್ರಿ ಒನ್ ಕ್ಯಾನ್ ಡೂ ದಿಸ್. ಐ ವಿಲ್ ನಾಟ್ ಮಿಸ್ಗೈಡ್ ಎನಿ ಒನ್, ಬಟ್ ದಿಸ್ ಈಸ್ ಅ ಡಿಫಿಕಲ್ಟ್ ಎಕ್ಸಾಮ್. ಇಟ್ ನೀಡ್ಸ್ ಅ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಹಾರ್ಡ್ ವರ್ಕ್, ಇಂಟೆಲೆಕ್ಚುಯಲ್ ಪ್ರಪಂಚದಲ್ಲೇ ಒನ್ ಆಫ್ ದ ಟಫೆಸ್ಟ್. ಅದರಲ್ಲಿ ಏನು ದೇರ್ಸ್ ನೋ ಸೆಕೆಂಡ್ ಥಾಟ್. ಬಟ್ ಈಸ್ ಇಟ್ ಇಂಪಾಸಿಬಲ್? ನೋ. ಈಸ್ ಇಟ್ ಡಿಫಿಕಲ್ಟ್? 101%. ಇಟ್ ಈಸ್ ಡಿಫಿಕಲ್ಟ್. But are you ready to take that challenge? Are you ready to take that unpredictability? You in UPSC is unpredictability. Nothing is same. No two UPSC exams are same. So ಪ್ರತಿ ವರ್ಷ it has new dynamism. ಸೊ ಒಂದೇನೋ ಸರ್ಪ್ರೈಸಸ್ ಇರುತ್ತೆ, ಲಕ್. ಸೊ ವಾಟ್ ಎವರ್ ಯು ಮೈಟ್ ಪ್ರಿಪೇರ್ ಆ್ಯಂಡ್ ಅದು ಬರಲಿಲ್ಲ, ಅಥವಾ ಭಾಳಷ್ಟು ಫ್ಯಾಕ್ಟರ್ಸ್ ಇದೆ. ಸೊ ಆಲ್ ದೋಸ್ ಅದನ್ನೆಲ್ಲ ಅನುಭವಿಸೋಕ್ಕೆ, ಸಹಿಸ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಾಲೆಜ್ ಸರ್, ಇಟ್ ಈಸ್ ಅ ಲಾಟ್ ಆಫ್ ಸೈಕಾಲಜಿಕಲ್ ಗೇಮ್. ಇವೆಲ್ಲ ತಡ್ಕೊಳ್ಳೋಕೆ ಶಕ್ತಿ ಇದ್ದರೆ ದೇ ಹ್ಯಾವ್ ಟು ಕಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ್ಯಸ್ ಐ ಸೆಡ್, ವೈ UPSC ಅದೊಂದು ಗೋಲ್ ಇರಬೇಕು. ದಟ್ ಫಾರ್ ಮೀ ದಟ್ ಕ್ಲಾರಿಟಿ ವಾಸ್ ದೇರ್. ಐ ಹ್ಯಾವ್ ಟು ಡೂ ದಿಸ್ ಥಿಂಗ್ಸ್ ಅಂತ. ಆ್ಯಂಡ್ ಚೈಲ್ಡ್ಹುಡ್ಡಿಂದನೂ ಅದೊಂದು ಕನಸಿತ್ತು. ಪ್ಲಸ್ ಗ್ರೋಯಿಂಗ್ ಅಪ್, ಈವನ್ ವೈಲ್ ಐ ವಾಸ್ ವರ್ಕಿಂಗ್, ಆ ಗೋಲ್ಗೆ ಇನ್ನಷ್ಟು ಕ್ಲಾರಿಟಿ ಸಿಕ್ತು, ವೈ ಐ ಡೂಯಿಂಗ್ ದಿಸ್ ಅಂತ. ಸೊ ಆ ಕ್ಲಾರಿಟಿ ಇದ್ದಾಗ ಇಟ್ ಬಿಕಮ್ಸ್ ಈಸಿಯರ್. ಆ ಡಿಫಿಕಲ್ಟೀಸ್ನ ಈಸಿಲಿ ಫೇಸ್ ಮಾಡ್ತೀವಿ. ಮತ್ತು ಇದು ಅಸೆಸ್ ಮಾಡೋದು ಹೇಗೆ ಅಂತ ನಾವೇ ಡಿಸೈಡ್ ಮಾಡ್ಕೋಬೇಕು, ನಾವೇ ಕ್ವಶನ್ ಕೇಳ್ಕೋಬೇಕು ಅಂತ ನೀವು ಹೇಳಿದ್ರಿ. ಬಟ್ ಹೌ ಟು ಅಸೆಸ್? ಈಗ ನನಗಾಗತ್ತಾ ಇಲ್ವಾ, ನನ್ನಲ್ಲಿ ಹಾರ್ಡ್ವೇರ್ ಇದೆಯಾ ಇಲ್ವಾ, ಈ ಇಷ್ಟೊಂದು ಡೇಟಾನ ಪ್ರೋಸೆಸ್ ಮಾಡೋಕ್ಕೆ ಬ್ಯಾಂಡ್ವಿಡ್ತ್ ಇದೆಯಾ ಇಲ್ವಾ ಅಂತ ಹೇಳಿ ಡಿಸೈಡ್ ಮಾಡೋದು ಹೇಗೆ? IQ ಟೆಸ್ಟ್ ಏನಾರು ತೊಗೋಬೇಕಾಗತ್ತಾ? ನಥಿಂಗ್ ಇಸ್ ಸಚ್, ಬಿಕಾಸ್ ವಿ ಕ್ಯಾನ್ ಕಾಂಪಿಟೇಷನ್ ನೋಡಿ ನಮ್ಗೆ ಗೊತ್ತಾಗತ್ತೆ. ಬಿಕಾಸ್ ಒಂದು ಇಯರ್ ಆನ್ ಇಯರ್ ಇಫ್ ಯು ಆರ್ ನಾಟ್ ಮೇಕಿಂಗ್ ಎನಿ ಪ್ರೋಗ್ರೆಸ್, ಈಗ ಸತತವಾಗಿ ಕಂಟಿನ್ಯೂಸ್ ಆಗಿ ಪ್ರಿಲಿಮ್ಸ್ ಫೇಲ್ ಆಗ್ತಿದ್ದೀನಿ. ಪ್ರಿಲಿಮ್ಸ್ ಫೇಲ್ ಆದಾಗ ಸಮ್ವೇರ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ರಾಂಗ್ ಅಂತ. ಅದಾಗಲ್ದಾಗೂ ನಾನು ಇನ್ನೂ ಲೈಕ್ ಅದೊಂದು ಬಂಡ ಧೈರ್ಯದಿಂದ ಇನ್ನೂ ಮಾಡ್ತೀನಿ, ನುಗ್ತೀನಿ ಅಂದರೆ ಸಮ್ವೇರ್ ದಟ್ ಈಸ್ ರಾಂಗ್. ಸೊ ಹ್ಯಾವ್ ಟು ಅಸೆಸ್. ಆ್ಯಂಡ್ ಪ್ರತಿ ಸಲಿನೂ ಈಗ ಈವನ್ ಟು ಟೆಲ್ ಯು ವೆರಿ ಸಿಂಪ್ಲಿ, ಈಗ ಒಂದು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಬರ್ತೀವಿ. ಆನ್ಸರ್ ಬರೆದಾಗ ವಿ ಗೆಟ್ ಸಮ್ ರೈಟ್ ಆನ್ಸರ್ಸ್, ಒಂದು ರಾಂಗ್ ಆನ್ಸರ್ಸ್, ಅನ್ಅಟೆಂಪ್ಟೆಡ್. ಭಾಳಷ್ಟು ಹುಡುಗರು ಏನು ಮಾಡ್ತಾರೆ, ಓಕೆ ನನಗೆ ಇಷ್ಟು ಮಾರ್ಕ್ಸ್ ಬಂತು ಅಂತ ಬಂದು ಅದನ್ನು ಮಡ್ಚಿಟ್ಟು ಸೈಡ್ಗೆ ಇಟ್ಬಿಡ್ತಾರೆ. ದಟ್ ಈಸ್ ವೆರಿ ರಾಂಗ್. ಆ ಪೇಪರ್ ಬರೆಯೋಕ್ಕೆ 2 ಅವರ್ ಹಾಕಿದ್ವಿ, ಬಟ್ ಆ ಪೇಪರ್ನ ಅನಲೈಸ್ ಮಾಡೋಕ್ಕೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಪುಟ್ ಅನದರ್ 3-4 hours. ಸೊ ಕ್ವೆಶ್ಚನ್ ಬೈ ಕ್ವೆಶ್ಚನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಐ ವೆಂಟ್ ರಾಂಗ್. ಈ ಒಂದು ಕ್ವೆಶ್ಚನ್ ರಾಂಗ್, ಅದಕ್ಕೆ ವೈ ಇಟ್ ವೆಂಟ್ ರಾಂಗ್. ಆಮೇಲೆ ಗೆಸ್ ತೊಗೊಂಡಿದ್ದೆಲ್ಲ ಏನಾಯಿತು, ಡಿಡ್ ಇಟ್ ಟರ್ನ್ ಔಟ್ ವೆಲ್ ಆರ್ ರಾಂಗ್ ಆಯಿತಾ. ಕಾನ್ಸೆಪ್ಚುಯಲ್ ಕ್ವೆಶ್ಚನ್ನ ರಾಂಗ್ ಮಾಡಿರ್ತೀವಿ. ಸೊ ಇಟ್ ಈಸ್ ಕ್ಲಿಯರ್ ಇಂಡಿಕೇಟರ್ ದಟ್ ನನ್ನ ಕನ್ಸೆಪ್ಟ್ಸೇ ರಾಂಗ್ ಇತ್ತು. ಆಮೇಲೆ ಬೇಸಿಕ್ ಸಿಲಿ ಮಿಸ್ಟೇಕ್ಸ್ ಏನೋ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಅನಲೈಸ್, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ. ಸೊ ಇಟ್ ಈಸ್ ಲೈಕ್ ಎವ್ರಿ ಡೇ ಯು ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ವಿತ್ ಯುವರ್ ಆ ಒಂದು ಡಯಾಗ್ನೋಸಿಸ್. ಕಂಟಿನ್ಯೂಸ್, ಇಟ್ಸ್ ಅ ರಿಯಲ್ ಟೈಮ್ ಡಯಾಗ್ನೋಸಿಸ್. ಇದೇನೋ ನಿಮ್ಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಮಾಡ್ತಿಲ್ಲ. ಎವ್ರಿ ಡೇ ಯು ಹ್ಯಾವ್ ಟು ಬಿ ಆನೆಸ್ಟ್ ಆ್ಯಂಡ್ ಡಯಾಗ್ನೋಸ್, ಕೀಪ್ ಡಯಾಗ್ನೋಸಿಂಗ್. ದಿಸ್ ಈಸ್ ವೇರ್ ಐ ಆಮ್ ಗೋಯಿಂಗ್ ರಾಂಗ್, ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್ ರೈಟ್ ಅಂತ. ಸೊ ಅದನ್ನು ನೋಟ್ ಮಾಡ್ಕೊತಿರ್ಬೇಕು. ಲೈಕ್ ನಾನಂತರೂ ಐ ವುಡ್ ಮೇಂಟೈನ್ ಅ ಡೈರಿ, ಎಸ್ಪೆಷಲಿ ಫಾರ್ ಮೇನ್ಸ್ ಐ ಯೂಸ್ ಟು ರೈಟ್ ದಿಸ್ ಈಸ್ ಮೈ ವೀಕ್ ಏರಿಯಾಸ್ ಅಂತ. ಸೊ ಆ ವೀಕ್ ಏರಿಯಾಸ್ನ ಐಡೆಂಟಿಫೈ ಮಾಡೋದು, ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಯುವರ್, ಬಿಕಾಸ್ ಐ ಫೀಲ್ everyone knows their strengths and weaknesses. Everyone has that capacity to analyze, but they're not honest with it. ನನಗೆ ಆ ಥಾಟ್ ನಂಗೆ ಗೊತ್ತಿದೆ, ಈಗ ಐ ಆಮ್ ವೀಕ್ ಇನ್ ದಿಸ್, ಬಟ್ ಐ ಆಮ್ ನಾಟ್ ಎಕ್ಸೆಪ್ಟಿಂಗ್ ಇಟ್. ಇಲ್ಲ, ಐ ಆಮ್ ಒಂದು ಬಬಲಲ್ಲಿ ಇದ್ದೀನಿ, ದಟ್ ನೋ ಐ ಕ್ಯಾನ್ ಡೂ ದಿಸ್. ಅದು ಬೇಡ. ಇಫ್ ಯು ಆರ್ ವೀಕ್ ಇನ್ ಸಮಥಿಂಗ್, accept it. ಓನ್ಲಿ ವೆನ್ ಯು ಆರ್ ಎಕ್ಸೆಪ್ಟಿಂಗ್ ಇಟ್ ದಟ್ ಯು ಕ್ಯಾನ್ ಮೇಕ್ ಸಮ್ ಕರೆಕ್ಷನ್ಸ್. ಸೊ ಅದಕ್ಕೆ ನಾನು ಬಿ ವೆರಿ ಆನೆಸ್ಟ್ ವಿತ್ ಯುವರ್ ಓನ್ ಪ್ರಿಪ್ರೇಷನ್ ಅಂತ ಹೇಳೋದು. ಸೊ ಅವಾಗ ಕರೆಕ್ಷನ್ ಮಾಡೋದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಕರೆಕ್ಷನ್ ಮಾಡಿದಾಗ ಯು ಗೆಟ್ ದಟ್ ರಿಸಲ್ಟ್ಸ್. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ಇಟ್ಸ್ ನಾಟ್ ಅ 1 day 2 day ಪ್ರೊಸೆಸ್. ಸ್ವಲ್ಪ ಈಗ ಬ್ರಾಡಾಗಿ ನಾವೀಗ ತುಂಬ ಬ್ರಾಡ್ ಇದು ಏನೇನು ಡಿಫಿಕಲ್ಟ್ ಆಗುತ್ತೆ ಕೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಡಿಫಿಕಲ್ಟ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಬಟ್ ಬ್ರಾಡ್ ಕ್ಯಾಟಗರಿ ಮಾಡಿದ್ರೆ ಅಲ್ಲಿ ಇಂಗ್ಲೀಷ್ ಕಷ್ಟ ಆಗುತ್ತೆ ಕೆಲವರಿಗೆ, ಅಥವಾ ಮ್ಯಾಥ್ಸ್ ಕಷ್ಟ ಆಗುತ್ತಾ. ಯಾಕಂದರೆ ಮ್ಯಾಥ್ಸ್ ಓದದೇ ಇರೋರು ಕೂಡ ತುಂಬ ಜನ ಬರೀತಾರೆ ಎಕ್ಸಾಮ್ನ. ಅವರು ಮ್ಯಾಥ್ಸ್ನ ಕ್ಲಿಯರ್ ಮಾಡೋದು ಮಾಡಲೇಬೇಕು. ಕೆಲವರಿಗೆ ಲ್ಯಾಂಗ್ವೇಜ್ ಇಶ್ಯೂ ಆಗ್ಬೋದು, ಇಂಗ್ಲೀಷ್ ಇಶ್ಯೂ ಆಗ್ಬೋದು. ಸೊ ಟಾಪ್ 3 ಬ್ರಾಡ್ ಕ್ಯಾಟಗರೀಸ್ ಏನು ಡಿಫಿಕಲ್ಟ್ ಲೆವೆಲ್ಸಲ್ಲಿ? ಟು ಆನ್ಸರ್ ದಟ್, ವಿ ಹ್ಯಾವ್ ಅ ಪೇಪರ್, ಈ ಪ್ರಿಲಿಮ್ಸಲ್ಲಿ 2ನೇ ಪೇಪರ್ CSAT ಅಂತ ಇದೆ, ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್.
ಇದು ಒಂಥರ ಆಪ್ಟಿಟ್ಯೂಡ್ ಟೆಸ್ಟ್. ಬಟ್ ಇಲ್ಲಿ ಏನಾಗಿದೆ, ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ, ದಿಸ್ ಈಸ್ ಆಫ್ 10th ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಅಂದಿದ್ದಾರೆ. ಇಲ್ಲಿ ಮ್ಯಾಥ್ಸು, ಕಾಂಟ್, ಆಮೇಲೆ ರೀಸನಿಂಗ್, ಇಂಗ್ಲೀಷ್ ಇರುತ್ತೆ. ಇದು ಒಂಥರ ಲೈಕ್ ಇದರಲ್ಲಿ ಇದನ್ನ ಕ್ವಾಲಿಫೈ ಆದ್ರೇ, ಆ ಮಿನಿಮಮ್ 67 ಮಾರ್ಕ್ಸ್ ತೆಗೆದ್ರೇ ನೀವು ಫಸ್ಟ್ ಪೇಪರಲ್ಲಿ ಏನು ಕ್ಲಿಯರ್ ಮಾಡ್ತೀರಾ, ದೆನ್ ಓನ್ಲಿ ಯು ವಿಲ್ ಕ್ವಾಲಿಫೈ ಫಾರ್ ದ ಮೇನ್ಸ್. ಸೊ 67 ಮಾರ್ಕ್ಸ್ 200 ಮಾರ್ಕ್ಸ್ಗೆ ಫಸ್ಟ್ ಪೇಪರ್ ಆಲ್ಸೋ 200 ಮಾರ್ಕ್ಸ್, ಬಟ್ ದಟ್ ಈಸ್ ದ ಆಕ್ಚುಲ್ ಮೆರಿಟಿಗೆ ಹಿಡಿಯೋದು. ಸೆಕೆಂಡ್ ಪೇಪರ್ ಬರೀ ಕ್ವಾಲಿಫೈಯಿಂಗ್ ಇನ್ ನೇಚರ್, ಮ್ಯಾಥ್ಸ್. ಬಟ್ ಇಲ್ಲಿ 67 ತೆಗಿಯೋಕ್ಕೂ ಹುಡುಗರು ಪರದಾಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಇಯರ್ ಆನ್ ಇಯರ್. ಅಂದರೆ ಮ್ಯಾಥ್ಸ್ ಅಂದರೆ ಸರ್ ಈ ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಇವೆಲ್ಲ ಬೇಸಿಕ್. ಒಂದು ಬ್ಯಾಂಕಿಂಗ್ ಎಕ್ಸಾಮ್ಗೆ ಏನೊಂದು ಪ್ರಿಪೇರ್ ಮಾಡ್ತಿರ್ತಾರೆ, ಆಪ್ಟಿಟ್ಯೂಡ್ ಅದಿರುತ್ತೆ. ಇಂಗ್ಲೀಷ್ ಪ್ಯಾಸೇಜ್ ಕೊಟ್ಟಿರ್ತಾರೆ, ಕ್ವಶನ್ಸ್ ಕೊಟ್ಟಿರ್ತಾರೆ, ದೆನ್ ಪಝಲ್ಸ್ ಇರ್ತವೆ, ರೀಸನಿಂಗ್ ಇರ್ತವೆ. ಸೊ ಆಲ್ ದೀಸ್ ಥಿಂಗ್ಸ್. ಬಟ್ ಇದು ಹೆಂಗಾಗುತ್ತೆ, ಆ ಡಿಫಿಕಲ್ಟಿ ತುಂಬ ಇನ್ಕ್ರೀಸ್ ಆಗ್ತಿದೆ. ಈ ಕ್ಯಾಟ್ ಎಕ್ಸಾಮ್ ಕೇಳಿರ್ಬೋದು, ಆ ಲೆವೆಲ್ಗೆ ಇಟ್ ಹ್ಯಾಸ್ ಇನ್ಕ್ರೀಸ್ ನಾವು ಸಮ್ವೇರ್ ಆನ್ ದ್ಯಾಟ್ ಲೆವೆಲ್. ಸೊ even like engineering graduates are facing that difficulty. I've seen so many of my engineering friends fail in this CSAT and ಭಾಳಷ್ಟು ಅಟೆಂಪ್ಟ್ಸ್ನ ಕಳ್ಕೊಂಡಿದ್ದಾರೆ. CSAT ಫೇಲ್ ಆದರೆ ಮುಗೀತು, ಇಯರ್ ಆ್ಯಂಡ್ ಏನು ಪ್ರಿಪ್ರೇಷನ್ ಮಾಡಿರ್ತೀರ ಒನ್ ಡೇನಲ್ಲಿ ಯು ಆರ್ ಗಾನ್, ಮತ್ತು ಯು ಹ್ಯಾವ್ ಟು ವೇಟ್ ಎಂಟೈರ್ ಇಯರ್. ಸೊ ಅಷ್ಟು ಒಂದು ಡಿಫಿಕಲ್ಟ್ ಮಾಡ್ತಿದ್ದಾರೆ. ಇಟ್ ಈಸ್ ಆಲ್ಮೋಸ್ಟ್ ಒಂಥರ ಡೂ ಆರ್ ಡೈ ಥರ ಪೇಪರ್ ಅದು. ಸೊ ದಟ್ ಈಸ್ ಒನ್ ಡಿಫಿಕಲ್ಟಿ. ಯು ಆಸ್ಕ್ ಫಾರ್ 3, ದಿಸ್ ಈಸ್ ನಂಬರ್ 1. So somewhere non-engineering, non-mathematical background it is difficult, especially arts, humanities background. Second, I would say is answer writing. Sir, prelims ಏನು ಮಾಡ್ತೀವಿ, ಬರೀ ಓದ್ತಿದ್ದೀವಿ and question and answer is ultimately in front of you. A knock optionally we are ticking. Mains is again a different ball game. ಇಲ್ಲಿ ಕ್ವಶನ್ ಇದೆ, 2-3 ಪೇಜ್ ಖಾಲಿ ಬಿಟ್ಟಿದ್ದಾರೆ, ಯು ರೈಟ್ ದಿ ಆನ್ಸರ್. ನಾವು ವಾಟ್ ಹ್ಯಾಪನ್ಸ್ ಇಸ್ ಪ್ರಿಲಿಮ್ಸಲ್ಲಿ ಕಂಟಿನ್ಯೂಸ್ ಆಗಿ ಓದ್ತಿದ್ದೀವಿ, we have lost our writing skills, and in today's day and age at least writing andru we have left. ಈ ಎಕ್ಸಾಮ್ ಬಿಟ್ಬಿಡಿ, ಇನ್ ಜನರಲ್ we have ನಾವು ಬರೆದಿದ್ದು ನಮಗೆ ಅರ್ಥ ಆಗಲ್ಲ ಏನು ಬರೆದಿದ್ದೀವಿ ಅಂತ ಅಷ್ಟು ಹೋಪ್ಲೆಸ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಿದ್ದಾಗ ಯು ಆರ್ ರೈಟಿಂಗ್ 7 ಪೇಪರ್ಸ್ ಹಿಯರ್, 7 ಪೇಪರ್ಸ್, ಆ್ಯಂಡ್ ಇನ್ವಿಜಿಲೇಟರ್ ಕರೆಕ್ಷನ್ ಮಾಡೋನು he will not take any make extra effort. ಓಕೆ ಏನು ಬರೆದಿದೆ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ನ ಏನೂ ಇಲ್ಲ. he has limited time, he is doing the same job. So it is your duty to write very neatly, very structure ಆಗಿ ಬರೀಬೇಕು. So again that is where second problem is, answer writing somewhere is lacking. So that is one difficult idu. Third issue, again interview, especially Karnataka candidates. I feel this is said by so many of my ಈ UPSC ಡೆಲ್ಲಿಗೆ ಹೋದಾಗೆಲ್ಲ ಭಾಳಷ್ಟು ಡೆಲ್ಲಿನಲ್ಲಿ ಹೇಳೋರು, ಲೈಕ್ ಕರ್ನಾಟಕ ಹುಡುಗರು ಎಸ್ಪೆಷಲಿ ಸೌತ್ ಇಂಡಿಯನ್ಸು, ಯು ಪೀಪಲ್ ಆರ್ ವೆರಿ ಬ್ರಿಲಿಯಂಟ್ ಇನ್ ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಿ, ಬಟ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೆರಿ ಪುವರ್ ಅಂತ ತುಂಬ ಹೇಳೋರು. ಲೈಕ್ ದಟ್ ಈಸ್ ದ ಇಮೇಜ್ ದಟ್ ದೇ ಹ್ಯಾವ್, ದಟ್ ಸೌತಲ್ಲಿ ಹುಡುಗರ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೀಕ್ ಅಂತ, ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್ ಅಟ್ ಲೀಸ್ಟ್. ಸೊ ಸಮ್ವೇರ್ ಅಗೇನ್ ಪ್ರಿಲಿಮ್ಸ್ ಮೀನ್ಸ್ ಇಟ್ಸ್ ಆಲ್ ಅಬೌಟ್ ಇಂಟೆಲೆಕ್ಚುವಲ್, ಇದು ನಾವು ಓದ್ತಿದ್ದೀವಿ ಬರೀತಿದ್ದೀವಿ, ಬಟ್ ಹಿಯರ್ ಇಂಟರ್ವ್ಯೂವಲ್ಲಿ ವಿ ಹ್ಯಾವ್ ಟು ಅಲ್ಟಿಮೇಟ್ಲಿ ಸ್ಪೀಕ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ವರ್ಡ್ಸ್. ಅದು ಇನ್ ಅ ವೆರಿ ಲೆಸ್ ರಿಯಾಕ್ಷನ್ ಟೈಮ್. ಸೊ ಆಸ್ ಯು ಹ್ಯಾವ್ ಅಬ್ಸರ್ವ್, 3 different papers, 3 different stages of this exam demand 3 different skill sets. ಸೊ ಒಬ್ಬ ಹುಡುಗನ ಹತ್ರ, ಒಂದು ಅಭ್ಯರ್ಥಿ ಹತ್ರ 3 different skill sets in an year ಇದನ್ನೆಲ್ಲ ಯು ಆರ್ ಡೂಯಿಂಗ್ ದಿಸ್. ಸೊ ಇಟ್ಸ್ ಅ ವೆರಿ ಡಿಮಾಂಡಿಂಗ್ ಎಕ್ಸಾಮ್. ಸೊ ಸಮ್ವೇರ್ these three are the top I would say hurdles in this exams. ಬೇಗ ಈಗ ಒಂದು ವೇಳೆ ಆಗುತ್ತಾ ಇಲ್ವಾ ಅಂಥೇಳಿ, ಇದು ಮೈ ಕಪ್ ಆಫ್ ಟೀನ ಅಲ್ವಾ ಅಂಥೇಳಿ ಡಿಸೈಡ್ ಯಾವಾಗ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಪ್ರತಿಯೊಬ್ಬರು ತಲೆಯಲ್ಲಿ ಹೇಗೆ ಟಾಪಿಕ್ ಬಂದೋಗುತ್ತೋ, ನನ್ನ ತಲೆಯಲ್ಲೂ ಬಂದಿತ್ತು ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಯೋ ಟೈಮ್ನಲ್ಲಿ ಒಂದ್ಸರಿ. ಬಟ್ ಐ ನ್ಯೂ ಮ್ಯಾಥ್ಸ್ ನನ್ನ ಕೈಲಿ ಆಗೋದಿಲ್ಲ ಅಂಥೇಳಿ. ನಾನು 10th ಆದ ತಕ್ಷಣ ಮ್ಯಾಥ್ಸ್ ಯಾವುದ್ರಲ್ಲಿಲ್ಲ ಅಂತ ಹುಡುಕ್ಬಿಟ್ಟು ಆರ್ಟ್ಸಿಗೆ ಬಂದಿರೋದು. ಮ್ಯಾಥ್ಸ್ ನನಗೆ ಜೀವನದಲ್ಲಿ ಇನ್ನು ಬರಬಾರ್ದು ಅಂಥೇಳಿ. ಹಾಗಿರಬೇಕಾದ್ರೆ ಅದು ಬೇರೆ ಜಸ್ಟ್ ಪಾಸ್ ಆಗಿರೋದು 10th ಅಲ್ಲಿ, ಮ್ಯಾಥ್ಸ್ ಒಂದೇ, ಅದೊಂದೇ ಡಿಫಿಕಲ್ಟ್ ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಐ ಕುಡ್ ಡೂ. ಬಟ್ ಇದು ನನಗೆ ಏನು ಮಾಡಿದ್ರೂ ಆಗಲ್ಲ ಅಂತ ನಂಗೆ ಗೊತ್ತಿತ್ತು. ಹಾಗಾಗಿ ನಾನು ಜೀವನದಲ್ಲಿ ಒಂದೇ ಒಂದು ಸಲಿನೂ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ ಯಾವ ಜಾಬ್ಗೂ ಕೂಡ. ನನಗೆ UPSC ಬಿಡಿ, ಯಾವ ಸಣ್ಣದೊಂದು ಕರ್ನಾಟಕ ಸರ್ಕಾರದ ಎಕ್ಸಾಮ್ ಬರುತ್ತಲ್ಲ ಪೇಪರ್, ಅದರಲ್ಲಿರೋ ಮ್ಯಾಥ್ಸು ಮಾಡೋಕ್ಕಾಗ್ತಾ ಇರಲಿಲ್ಲ. ಮ್ಯಾಥಮೆಟಿಕಲಿ ಚಾಲೆಂಜ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಆವಾಗ ಡಿಗ್ರಿ ಅಲ್ಲ 10th ಟೈಮಲ್ಲಿ ಡಿಸೈಡ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಈ ಥರದ್ದು ಯಾವುದೇ ಸರ್ಕಾರಿ ಎಕ್ಸಾಮ್ನ ಬರೆಯೋಕ್ಕೆ ನನಗೆ ಅಬಿಲಿಟಿನೇ ಇಲ್ಲ, ಬಿಕಾಸ್ ಆಫ್
ವೀಕ್ನೆಸ್ ಇನ್ ಮ್ಯಾಥ್ಸ್ ಅಂತೇಳಿ. Yes. ಬಟ್ ಎಲ್ಲರಿಗೂ ಹಾಗಿರೋದಿಲ್ಲ. ಕೆಲವ್ರು ಏನು ಮಾಡ್ಕೊತಾರೆ ಅಂತ ಹೇಳಿದ್ರೆ 95 ತೆಗಿತಾರೆ ಬೇಕಾದ್ರೆ. ಬಟ್ ಸ್ಟಿಲ್ ಅವರು ಈ ಮ್ಯಾಥಲ್ಲಿ UPSC ಬರೋ ಮ್ಯಾಥ್ಸಲ್ಲಿ ಸ್ಟ್ರಗಲ್ ಮಾಡ್ತಾರೆ. ನಾನು ನೋಡಿದ್ದೀನಿ ತುಂಬ ಜನ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲೂ ಕೂಡ ನೋಡಿದ್ದೀನಿ. ಅವ್ರದ್ದು ಮ್ಯಾಥ್ಸಲ್ಲಿ ಅವ್ರದ್ದು ಸ್ಕೋರ್ ನೋಡಿದ್ರೆ 90, 95, 99 ತೆಗೆದವ್ರು ಇರ್ತಾರೆ. ಬಟ್ ಮೆಂಟಲ್ ಮ್ಯಾಥಲ್ಲಿ, ಕ್ಯಾಲ್ಕುಲೇಷನ್ಸಲ್ಲಿ ಅದನ್ನು ರಿಯಲ್ ಲೈಫಿಗೆ ಅಪ್ಲೈ ಮಾಡೋದ್ರಲ್ಲಿ ತುಂಬ ವೀಕ್ ಇರ್ತಾರೆ. UPSC ಅದೇ ಬರೋದಲ್ವಾ, ಅಪ್ಲಿಕೇಶನ್ ಹೇಗೆ ಅನ್ನೋದೇ ಬರುತ್ತೆ. ಸೊ ಇದೊಂದು ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದೆ ನಾನು. ಈ ಥರ ವೇರಿಯಸ್ ಚಾಲೆಂಜಸ್ ಇರ್ಬೋದು ಅವ್ರನ್ನವ್ರು ಅಸೆಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೇರ್ ಟು ಸ್ಟಾಪ್ ಅಂತ ನಾನು ಮಾರ್ಕ್ಸ್ ಕಾರ್ಡ್ ಹೇಳ್ತಿದೆ, ಓಕೆ ನೀನು ಇದನ್ನು ಮಾಡ್ತೀಯಾ ಅಂತಲೇ ಹೇಳ್ತಿದೆ. ಬಟ್ ಅದು ಬರ್ತಾ ಇಲ್ಲ. 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು. ಸಮ್ಟೈಮ್ಸ್ ತುಂಬ ಜನ ಹುಡುಗರು ದಶಕಗಳ ಕಾಲನೂ ಟ್ರೈ ಮಾಡಿರೋದು ಎಕ್ಸಾಂಪಲ್ ಇದೆ. ಸೊ ವೇರ್ ಟು ಸ್ಟಾಪ್ ಅಂತ ಸರ್, ಟು ಮೈ ಮೈಂಡ್ ಲೈಕ್ ಈಗ ಗ್ರ್ಯಾಜುಯೇಷನ್ ಅರೌಂಡ್ 22 ಅಂತ ಇಟ್ಕೊಂಡ್ರು, ಒಂದು 1 year ಕೋಚಿಂಗ್ 23 ಆಗುತ್ತೆ. ದೆನ್ 2-3 attempts. ಸೊ ಅಟ್ 26 ಅನ್ಕೊಳ್ಳಿ, 25-26 ಈಸ್ ಅ ಗುಡ್ ವೇ. ಫುಲ್ ಫ್ಲೆಜ್ಡಾಗಿ ಪ್ರಿಪೇರ್ ಮಾಡಿ, ಪುಟ್ ಯುವರ್ ಎವ್ರಿಥಿಂಗ್, ಎಲ್ಲನೂ ಲೈಕ್ ಗಿವ್ ಯುವರ್ ಕಂಪ್ಲೀಟ್ ಅಟೆಂಪ್ಟ್. ಬಟ್ ಸ್ಟಿಲ್ ಇಫ್ ರಿಸಲ್ಟ್ಸ್ ಆರ್ ನಾಟ್ ಇನ್ ಯುವರ್ ಫೇವರ್, ಐ ಥಿಂಕ್ ದಟ್ ಈಸ್ ವೇರ್ ಒಂದು ಸೀರಿಯಸ್ ಆಗಿ ಒಂದು ಅಲ್ಟರ್ನೇಟಿವ್ನ ವಿ ಹ್ಯಾವ್ ಟು ಲುಕ್. ಬೇಕೇ ಬೇಕು. ಆ್ಯಂಡ್ ಅಲ್ಟರ್ನೇಟಿವ್ ವಿಲ್ ಹೆಲ್ಪ್ ಯು ಇನ್ ಡಿಫ್ರೆಂಟ್ ವೇಸ್. ಒಂದು ಫೈನಾನ್ಷಿಯಲಿ ಕಾನ್ಫಿಡೆನ್ಸ್ ಕೊಡುತ್ತೆ ಇದೆ, ಇನ್ನೊಂದು ಕಾನ್ಫಿಡೆನ್ಸೇ ಬೇರೆ ಆಗುತ್ತೆ. ಬಿಕಾಸ್ ಯು ಆರ್ ನೋ ಮೋರ್ ಜಸ್ಟ್ ಅನ್ಎಂಪ್ಲಾಯ್ಡ್ ಗೈ ಸೆಟಿಂಗ್ ಇನ್ ಅ ಲೈಬ್ರರಿ. ಯು ಆರ್ ಲೈಕ್ ಎಂಪ್ಲಾಯಿ ನಾವು. ಸೊ ಯು ಹ್ಯಾವ್ ಯುವರ್ ಓನ್ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಲ್. ಆ ಒಂದು ಹೊರ ಜಗತ್ತಿಂದ ಏನೋ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಬಿಯಾಂಡ್ ದಟ್ ಆ ಒಂದು ಲೈಬ್ರರಿ ಒಂದು 4 walls ಇರುತ್ತೆ. ದಟ್ ಇಟ್ ಸೆಲ್ಫ್ ಹ್ಯಾಡ್ ಸೋ ಮಚ್ ಕಾನ್ಫಿಡೆನ್ಸ್ ಇನ್ ಒನ್ಸ್ ಪರ್ಸನಾಲಿಟಿ. ಸೊ ಆ್ಯಂಡ್ ಫೈನಾನ್ಷಿಯಲ್ independence as well. So these two things itself will give a lot of boost. And somewhere limit ಇನ್ನೊಂದು ಏನಂದರೆ ಲಿಮಿಟೆಡ್ ಟೈಮ್ ಇದ್ದಷ್ಟು ಬೆಟರ್ ಸರ್. ನಾನು ಕೇಳಿದ್ರೆ ಯು ಡೋಂಟ್ ನೀಡ್ 13-14 hours ಎವ್ರಿ ಡೇ ಇದಕ್ಕೆ ಕೇಳ್ತಿರೋದು. ಮೀನ್ಸ್ ಟೈಮಲ್ಲಿ ಆವಾಗ ನಾನು ಲೀವ್ ಹಾಕೊಂಡು ಹೋಗಿದ್ದು, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಆನ್ ಎವ್ರಿ ಡೇ ಬೇಸಿಸಲ್ಲಿ ತಾಸುಗಟ್ಟಲೆ ಕೂಡೋದು ಬೇಕಾಗಿಲ್ಲ. ಸೊ ಲೆಸರ್ ದ ಟೈಮ್, ಐ ಫೀಲ್ ಮೋರ್ ದ ಎಫಿಷಿಯನ್ಸಿ, ಮೋರ್ ದ ಪ್ರೊಡಕ್ಟಿವಿಟಿ. ಒಬ್ಬ ಫುಲ್ ಟೈಮ್ ಆಗಿ ನೀನು ಲೈಬ್ರರಿಲಿ ಏನು ಕೊಡ್ತಿದ್ದಾರೆ ಅವರು ಅಷ್ಟೇ ಲೈಕ್ ಎಫಿಷಿಯೆಂಟ್ಲಿ ಯು ಕೌಂಟ್ ಇಟ್ ವಿಲ್ ಬಿ 6-8 hours. ವಿತ್ ವರ್ಕ್ ವಾಟ್ ಯು ಆರ್ ಡೂಯಿಂಗ್ ಈಸ್ ಆಲ್ಸೋ ಕಮ್ಸ್ ಅರೌಂಡ್ 5-7 hours. ಸೊ ಐ ಫೀಲ್ ಆ್ಯಂಡ್ ವಿತ್ ದಿ ಆ್ಯಡೆಡ್ ಅಡ್ವಾಂಟೇಜ್ ಆಫ್ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಒಂದು ಪ್ಲ್ಯಾನ್ ಬಿ ಇದ್ದಾಗ ಫೇಲಿಯರ್ನ ಒಂದು ಇದಿರಲ್ಲ, ನಮಗೆ ಭಯ ಇರಲ್ಲ. ಐ ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಂತ ಯು ವಿಲ್ ಮೂವ್ ಅಗ್ರೆಸಿವ್ಲಿ. ಸೊ ಆಲ್ ದಿಸ್ ವಿಲ್ ಆ್ಯಡ್ ಸರ್. ಸೊ ವೆನ್ ಟು ಸ್ಟಾಪ್ ಅನ್ನೋದು ಈಗ ವಿತ್ ಜಾಬ್ ಆಲ್ಸೋ ನಾವು ಇಟ್ ಈಸ್ ಡಿಫಿಕಲ್ಟ್. ಬಟ್ ಈವನ್ ಆಫ್ಟರ್ ದ್ಯಾಟ್ ಇಫ್ ಐ ಆಮ್ ನಾಟ್ ಮೇಕಿಂಗ್ ಎನಿ ಇಂಪ್ರೂವ್ಮೆಂಟ್ಸ್, ಈಗಲೂ ಐ ಆಮ್ ನಾಟ್ ಏಬಲ್ ಟು ಟೇಕ್ ಆಫ್ ಪ್ರಿಲಿಮ್ಸ್ ಆಸ್ ವೆಲ್. ಸೊ ಸಮ್ವೇರ್ ಯು ಹ್ಯಾವ್ ಟು ಡಿಸೈಡ್ maybe this is not my cup of tea, and it is important to accept it. 2-3 ವರ್ಷ ಆದರೂ ಪ್ರಿಲಿಮ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸರ್. with backup another 2 years ಕೊಡಿ. and still if it is not working, I think UPSC is not the only end goal. You can there are other ways of public service, other ways of employment. So ಅದನ್ನು ಪರ್ಸ್ಯೂ ಮಾಡಬೇಕು. ಈಗ ನಿಮ್ಮ ಏಜ್ ಎಷ್ಟು? ಸೊ ಐ ವಿಲ್ ಟರ್ನ್ 29 this March 19. ಸೊ ಮುಂದಿನ 30-32 ವರ್ಷಗಳ ಕಾಲ ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ನಿಮ್ಮ ಸರ್ವಿಸ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ನೀವು ಅವಾಗಲೇ ಕೇಳೋಣ ಅಂತ ಅಂದ್ಕೊಂಡೆ ನಾನು. ಬಿಕಾಸ್ ನೀವು ಹೇಳಿದ್ರಿ, ಮೆನ್ಷನ್ ಮಾಡಿದ್ರು, 2 ಸಲ ಮೆನ್ಷನ್ ಮಾಡಿದ್ರೆ ನನ್ನ ಮೈಂಡಲ್ಲಿ ಏನಿತ್ತು ಅದಾಗಬೇಕು ಅಂತ ನಾನು ಐ ವಾಸ್ ಲೇಸರ್ ಫೋಕಸ್ಡ್ ಅಂತ. ಇವಾಗ ಕೇಳ್ತೀನಿ ನಿಮ್ಮ ಹತ್ರ, ನೆಕ್ಸ್ಟ್ 30-32 ವರ್ಷಗಳ ಕಾಲ ದೇಶ ಸೇವೆ ಮಾಡೋಕ್ಕೆ ಹೊರಡ್ತಾ ಇದ್ದೀರಿ. ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ ಏನು? ಈ ದೇಶಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿದೆ? ಇಲ್ಲಿಗೆ ಯಾಕೆ ಬರಬೇಕು ಅಂತ ನೀವು ಹಠ ತೊಟ್ರಿ? ಎಸ್ ಸರ್, ಆ ಹಠ ಇದ್ದಿದ್ದಕ್ಕೆ ಇಲ್ಲಿ ತನಕ ಸರ್ವೈವ್ ಆದೆ. ಲಾಸ್ಟ್ ಅಟೆಂಪ್ಟ್ ತನಕನೂ ಆ ಒಂದು ಸೇಮ್ ಛಲದಿಂದನೇ ಈ ಎಕ್ಸಾಮ್ ಬರೆದಿದ್ದೀನಿ. ಆ್ಯಸ್ ಐ ಸೆಡ್ ಅರ್ಲಿ, ಆ ಕ್ಲಾರಿಟಿ ಆಫ್ ಥಾಟ್ ಇತ್ತು ವೈ ಐ ವಾಂಟೆಡ್ ಟು ಡೂ ದಿಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ a very cliched answer. I wanted to prove a point. I wanted to prove ನಮ್ಮ ಅಪ್ಪಾಜಿ ಕನಸನ್ನ I wanted to, it was his dream that I wanted to realize. So I did that. So for every son it is like our whatever his father ಏನೋ ಒಂದು ಕನಸು ಕಂಡಿರ್ತಾರೆ ಅದನ್ನ ಒಂದು ಟಿಕ್ ಮಾಡೋದು is every son's
goal irutte, and I've done that. That is satisfaction. Satisfactorily I've done it. Second thing, what in my service, what I would do, these 3 years of PWD experience has changed me, sir. A governmentದು ಆಪರೇಟಿಂಗ್ ಸಿಸ್ಟಮ್ ಹೆಂಗಿರುತ್ತೆ, ಬಿಕಾಸ್ ನಾನು ಬರೀ ಬುಕ್ಸಲ್ಲಿ ಗವರ್ನೆನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ದವನು. ಸಡನ್ನಾಗಿ ವೆನ್ ಐ ವೆಂಟ್ ಟು government setup and I saw how actually things are operating, there are some very good things that are actually happening. There are some very not so good things as well. So for one such example, one thing that actually surprised me was file movement. Inna tanka now like later activi one like within the same building one engineer physical file move agutte alva, physical file move ಆಗ್ತಿರುತ್ತೆ. For first 6 months nange like I was shocked, like what inna tanka like we are doing this anta. Today's day and age when Bangalore is called as the Silicon Hub and we're still doing this, it has its positives. ಈ ಮ್ಯಾನ್ಯುಯಲ್ ಇದೇನು ಮಾಡ್ತಿದ್ದೀವಿ, ಫೈಲ್ ಮೂವ್ಮೆಂಟ್ ಮಾಡ್ತಿದ್ದೀವಿ, ಡಾಕ್ಯುಮೆಂಟ್, ಇಟ್ ಹ್ಯಾಸ್ ಇಟ್ಸ್, ಐ ಆಮ್ ನಾಟ್ ಟೇಕಿಂಗ್ ಇಟ್ ಅವೇ. ಬಟ್ ವಾಟ್ ಅಬೌಟ್ ಆನ್ ಅಲ್ಟರ್ನೇಟಿವ್, ಆರ್ ಅಟ್ ಲೀಸ್ಟ್ ಅ ಕಾಂಪ್ಲಿಮೆಂಟಿಂಗ್ ಸಿಸ್ಟಮ್ ತರಬೇಕು. ಒಂದು ಡಿಜಿಟಲ್ ಆಫೀಸ್, ಇ ಆಫೀಸ್ ಥರ ತಂದು ಒಂದು ಡಿಜಿಟಲ್ ಫೈಲ್ ಮೂವ್ಮೆಂಟ್ ಸಿಸ್ಟಮ್ನ ಮಾಡಲೇಬೇಕಂತ ಐ ಫೆಲ್ಟ್. ದಿಸ್ ಇಸ್ ಸಮ್ ವಾಟ್ ಐ ಫೆಲ್ಟ್ ಆ್ಯಂಡ್ ಬಹಳಷ್ಟು ನನ್ನ ಬ್ಯಾಕ್ ಆಫ್ ದ ಮೈಂಡ್ ಇಟ್ ವಾಸ್ ದೇರ್. So this is one area I'll definitely work and make sure I'll implement it. Because for years ಒಂದು ಯಾವುದೋ ಫೈಲ್ ಡಿಸ್ಪ್ಯಾಚ್ ಮಾಡಿರ್ತೀವಿ, it takes weeks to reach the other office. I think file movement ಅಲ್ಲಿ we are wasting a lot of time ಅನ್ನಿಸ್ತು, and that has become an excuse. Documentation part, yes, well and good, it is a very good system, but what about accountability, what about the timelines? So somewhere I think that has to ಅದನ್ನು ನೋಡ್ತಾರಲ್ವಾ ಈಗ ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ. ಯಾಕಂದರೆ ನಮಗೆ ತುಂಬ ಈ ಟೆಕ್ನೋಕ್ರಾಟ್ ಆಫೀಸರ್ಸ್ ಅವಶ್ಯಕತೆ ಇದೆ. ಯಾಕಂದರೆ ರೀಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು, ನಮ್ಮಲ್ಲಿ IAS ಹಡಗಿನ ಕಂಪ್ನಿನೂ ನಡೆಸ್ತಾರೆ, ಏರ್ಕ್ರಾಫ್ಟ್ ಕಂಪ್ನಿನೂ ನಡೆಸ್ತಾರೆ, ತೋಪಿನ ಕಂಪ್ನಿನೂ ನಡೆಸ್ತಾರೆ, ಜನರಲಿಸ್ಟ್ ವರ್ಸಸ್ ಸ್ಪೆಷಲಿಸ್ಟ್ ಅಂತಾರೆ, ಈ ಥರ ಮಾಡ್ತಾರೆ. ಅದು ಹೆಂಗಾಗುತ್ತೆ, ನಮಗೆ ಟೆಕ್ನೋಕ್ರಾಟ್ಸ್ ಬೇಕು ಅಂತ ಹೇಳ್ತಿದ್ರು. ಸೊ ನಿಮ್ಮ ಥರ ಈ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ಅವರು ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ ಓಕೆ ಆ ಥರ ಕ್ಯಾಂಡಿಡೇಟ್ ಅಂತಲೇ ಕನ್ಸಿಡರ್ ಮಾಡ್ತಾರಂತ ಕಾಣುತ್ತಲ್ಲ, ಥಿಂಕ್ ಮಾಡ್ತಾರಂತ ಕಾಣುತ್ತಲ್ಲ. ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅನ್ಬೋದು ಸರ್, ಬಟ್ ಅದು ಕಂಪ್ಲೀಟ್ಲಿ ಅದಕ್ಕೊಂದು ಬಯಾಸ್ ಇದೆ ಅಂತ ಅಲ್ಲ, ಬಟ್ ಇಟ್ ವಿಲ್ ಹ್ಯಾವ್ ಅನ್ ಎಡ್ಜ್ ಬಿಕಾಸ್ ಒಂದು ಸಣ್ಣದಾಗಿ, ಎಸ್, ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಈಸ್ ಬಿಕಮಿಂಗ್ ಡೊಮೇನ್ ಓರಿಯೆಂಟೆಡ್. ಈಗ ಇಟ್ ಈಸ್ ನಾಟ್ ಲೈಕ್ ನೀವು ಹೇಳ್ತಾರ ಒಬ್ಬ ಜನರಲಿಸ್ಟೇ ಎಲ್ಲ ನೋಡ್ಬೇಕು ಆಗ್ತಿಲ್ಲ ಈಗ. ಸೊ ಇಟ್ ಈಸ್ ಬಿಕಮಿಂಗ್ ಡೊಮೇನ್ ಸ್ಪೆಸಿಫಿಕ್. ಸೊ ಒಬ್ಬ ಲೆಟ್ಸ್ ಸೇ ಒಬ್ಬ ಮೆಡಿಕಲ್ ಗ್ರ್ಯಾಜುಯೇಟ್ ಇಫ್ ಈಸ್ ಗಿವಿಂಗ್ ದಿಸ್ ಎಕ್ಸಾಮ್, somewhere they have an area that he can do better in the health sector, like then let's say ಒಬ್ಬ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಸಿಮಿಲರ್ಲಿ ಒಬ್ಬ ಟೆಕ್ನಾಲಜಿನಲ್ಲಿ AI ಅಲ್ಲಿ ವರ್ಕ್ ಮಾಡಿದವನು, ಗ್ರ್ಯಾಜುಯೇಟ್ ಆದವನು, ಇಫ್ he is coming into the government sector, he has his own way of looking at things. So my own experience, ಈಗ ನಾನು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಮಾಡಿದಾಗ now I have my own world view. This is how with respect to public infrastructure ಈ ಥರ ಎಲ್ಲ. So definitely technical background ಇದ್ದವ್ರಿಗೆ it has an addition. They can carry out both generalist and specialist as well. So yes sir, and there is a need for that because ಈ ವಿಕಸಿತ ಭಾರತ್ ರಿಫಾರ್ಮ್ ಮಾಡೋದು ಅವಶ್ಯಕತೆ ಇದೆ ಗವರ್ನೆನ್ಸ್ ಅನ್ನ. ದೇರ್ ಈಸ್ ಲೈಕ್ ಐ ವುಡ್ ಸೇ ಕಂಪ್ಲೀಟಾಗಿ ಓವರ್ ಆಲ್ ಮಾಡಬೇಕಂತ ಚೇಂಜಸ್ ಇಲ್ಲ, ಬಟ್ ದರ್ಸ್ ವೆರಿ ಸ್ಮಾಲ್ ಎವ್ರಿ ಡೇ ಚೇಂಜಸ್. ಅದು ಹೆಂಗಾಗಿದೆ, ಒಂದು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಕೊಂಬಿಟ್ಟಿದೆ. ದೆರ್ ಇಸ್ ಅ ರಿಲಕ್ಟನ್ಸ್ ಟು ಚೇಂಜ್. ಈವನ್ ಪೀಪಲ್ ವರ್ಕಿಂಗ್ ಇನ್ ದಿ ಗೌರ್ಮೆಂಟ್ ಸೆಟಪ್, ನೋ ದಿಸ್ ಈಸ್ ನಾಟ್ ಎಫಿಷಿಯಂಟ್ ವೇ, ಬಟ್ ಏನಾಗಿದೆ ಅದೊಂದು ರಿಲಕ್ಟನ್ಸ್ ಇದೆ ಟು ಮೂವ್ ಬಿಯಾಂಡ್. ಅದಕ್ಕೆ ವಿ ಡು ನಾಟ್ ಏನಂತಾರೆ ನೀಡ್ ನ್ಯೂ ಐಡಿಯಾಸ್, ಇದ್ದಿದ್ದನ್ನ ಸ್ವಲ್ಪ ರಿಫಾರ್ಮ್ ಮಾಡಿದ್ರೆ ಸಾಕು. ಐ ಥಿಂಕ್ ದಟ್ ಈಸ್ ದ ನೀಡ್ ಆಫ್ ದಿ ಆರ್. ಮೇನ್ ಚಾಲೆಂಜ್ ಏನನ್ಸುತ್ತೆ ಅಂದರೆ ಸಮ್ಟೈಮ್ಸ್ ಜನ ಸರ್ಕಾರವನ್ನು ಡೈಲಿ ಮುಖಾಮುಖಿ ಭೇಟಿ ಆಗದಿರೋಂಗೆ ನೋಡ್ಕೋಬೇಕು ಅಂತ ನನಗನ್ಸಿರೋದು, ನನ್ನ ವೈಯಕ್ತಿಕ ಅನುಭವ ಇದು. ಯಾವಾಗ ಜನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಧಿಕಾರಿಗಳ ಮುಂದೆ ನಿಂತ್ಕೊಂಡು ಇದಕ್ಕೆ ಸೈನ್ ಹಾಕ್ಸ್ಕೋಬೇಕು, ಇದಕ್ಕೆ ಇದು ಒಂದೇನೋ ಸೀಲ್ ಬೀಳಬೇಕು ಇಲ್ಲ ಅನ್ನೋದು ಬರುತ್ತೋ ಆವಾಗಲೇ ಸುಮಾರು ಫ್ರಿಕ್ಷನ್ಸ್ ಶುರುವಾಗುತ್ತೆ, ಅಥವಾ ಅದು ಲೇಟ್ ಆಗೋದು, ಡಿಲೇ ಆಗೋದು, ಅಥವಾ ಕರಪ್ಷನ್ ಎಲ್ಲ ಶುರುವಾಗೋದು ನಾವು ನೋಡಿದ್ದೀವಿ.
ಬಟ್ ಈಗ ನಾವು ಒಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ, ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ರೆ ಅಲ್ಲಿ ಹೇಗೆ ಕಸ್ಟಮರ್ ಸರ್ವಿಸ್ ವರ್ಕ್ ಮಾಡುತ್ತೆ, ಆ ಥರ ಒಂದು ಸರ್ಕಾರಿ ಇಲಾಖೆ ವರ್ಕ್ ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ನಾನು ಕೇಳೋದು. ಫ್ಯೂಚರ್ನಲ್ಲಿ ಅದೊಂದು ಪಾಸಿಬಿಲಿಟಿ ಇಲ್ವಾ ಅಂತ. ಸರ್, ದಟ್ ಈಸ್ ವೇರ್ ಟೆಕ್ನಾಲಜಿ ವಿಲ್ ಕಮ್ ಇನ್. ಐ ಥಿಂಕ್ ಟೆಕ್ನಾಲಜಿ ಪರ್ ಸೆ ಇಸ್ ನಾಟ್ ಎ ಸೊಲ್ಯೂಷನ್, ಬಟ್ ಅದನ್ನು ಕರೆಕ್ಟಾಗಿ ನಮ್ಮ ಗವರ್ನೆನ್ಸಲ್ಲಿ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ಡಿಸ್ಕ್ರಿಷನ್ ಇದೆ, ದ್ಯಾಟ್ ಡಿಸ್ಕ್ರಿಷನ್ ಲೀಡ್ಸ್ ಟು ಕರಪ್ಷನ್ಸ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ಅಧಿಕಾರ ಇದೆ ಆ್ಯಂಡ್ ಯು ಹ್ಯಾವ್ ಅ ಚಾಯ್ಸ್ ಟು ಮೇಕ್. ಆ ಡಿಸ್ಕ್ರಿಷನರಿ ಚಾಯ್ಸ್ ಏನಿದೆ ದಟ್ ಕ್ಯಾನ್ ಲೀಡ್ ಟು ಎನಿ ಔಟ್ಕಮ್. ಆ ಚಾಯ್ಸ್ ನಿಮ್ಮ ಹತ್ರ ಇದೆ. ಬಟ್ ಈಗ ಆ ಚಾಯ್ಸ್ ಮಾಡಿದ್ಮೇಲೆ ವೆನ್ ಇಟ್ ಟರ್ನ್ಸ್ ಔಟ್ ರಾಂಗ್, ಅಥವಾ ವೆನ್ ಇಟ್ ಟರ್ನ್ಸ್ ಔಟ್ ಲೆಟ್ಸ್ ಸೇ ಇನ್ ಅ ನಾಟ್ ಇನ್ ಅ ಪಬ್ಲಿಕ್ ಫ್ರೆಂಡ್ಲಿ ವೇ, ಹೂ ಈಸ್ ಅಕೌಂಟಬಲ್? ಆ ಒಂದು ಅಕೌಂಟಬಿಲಿಟಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಎಸ್ ಹೀ ಈಸ್ ಅಕೌಂಟಬಲ್ ಅಂತ ಒಂದು ಮೆಕ್ಯಾನಿಸಮ್ ತರಬೇಕಾಗತ್ತೆ. ಸಮಯ ಗೌರ್ಮೆಂಟಲ್ಲಿ ಹೆಂಗಿದೆ, ಕಲೆಕ್ಟಿವ್ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ಸ್. ಆರ್ ಲೋವರ್ ರಂಗ್ಸಲ್ಲಿ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಟ್ಸ್ ಆಲ್ವೇಸ್ ದಿ ಬಾಟಮ್ ಫೀಲ್ಡ್ ಇಂಜಿನಿಯರ್ಸ್ ಮೇಲೆ ಅಕೌಂಟಬಿಲಿಟಿ ಹಾಕ್ಬಿಡ್ತಾರೆ. ವೈಲ್ ದ ಡಿಸಿಷನ್ಸ್ ವರ್ ಮೇಡ್ ಇನ್ ಅ ಮಚ್ ಹೈಯರ್ ಹೈರಾರ್ಕಿ ಒಳಗೆ. ಸೊ ಇಟ್ಸ್ ಎಸ್ ಸರ್, ಸೊ ಟೆಕ್ನಾಲಜಿ ವಿಲ್ ಕಮ್ ಇನ್ ಆ ಒಂದು ಟೈಮ್ ಲೈನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಫೈಲ್ ಮೂಮೆಂಟ್ ಒಬ್ಬ ಮೇಲಧಿಕಾರಿ ಸೈನ್ ಮಾಡ್ತಿಲ್ಲ, ಈ ಆಫೀಸ್ ಮಾಡೋದ್ರಿಂದ ಒಂದು ವರ್ಕ್ ಫ್ಲೋ ಕ್ರಿಯೇಟ್ ಮಾಡಿದಾಗ, ಈಗ ನನ್ನಿಂದ ನೀವು ಯು ಆರ್ ಮೈ ಹೈಯರ್ ಇದು ಐ ಹ್ಯಾವ್ ಸೈನ್ ಆ್ಯಂಡ್ ಐ ಹ್ಯಾವ್ ಸೆಂಟ್ ಇಟ್ ಟು ಯು. ನಾವು ಯು ಹ್ಯಾವ್ ಅ ಫಿಕ್ಸ್ ಟೈಮ್ ಲೈನ್ ಟು ಆ ಟೈಮ್ ಲೈನ್, ಆ ಕಾಲಾವಧಿ ಒಳಗೆ ನೀವು ಆ ಫೈಲ್ನ ಮುಂದೆ ಸೈನ್ ಮಾಡಿ, ಅಥವಾ ವಾಟ್ ಎವರ್ ಯುವರ್ ಕ್ಲಾರಿಫಿಕೇಷನ್ಸ್ ಇದೆ ಅದನ್ನು ಬೇಕಾದ್ರೆ ಅದರಲ್ಲಿ ಹಾಕಿ. ಸೊ ಆ ಒಂದು ಟೈಮ್ ಲೈನ್ ಎಸ್ಟಾಬ್ಲಿಷ್ ಮಾಡಿದಾಗ ದೆನ್ ಇಟ್ ವಿಲ್ ಬಿ ಬೆಟರ್ ಸರ್. ಇಲ್ಲಾಂದರೆ ಏನಾಗುತ್ತೆ, ದಿಲ್ ಜಸ್ಟ್ ಸಿಟ್ ಆನ್ ದ ಫೈಲ್ ವರ್ಷಾನ್ಗಟ್ಲೆ ತಿಂಗಳನ್ಗಟ್ಲೆ, ಇಟ್ ವಿಲ್ ಜಸ್ಟ್ ಬಿ ದೇರ್ ಆ್ಯಂಡ್ ವರ್ಕ್ ಪ್ರೋಗ್ರೆಸ್ ಆಗಲ್ಲ. ಫೈನಲಿ ಬ್ಯೂರೋಕ್ರಸಿ, ಅಧಿಕಾರಿಗಳು ಅವರು ಮತ್ತು ಪೊಲಿಟಿಷಿಯನ್ಸ್ ನಡುವಿನ ಸಂಬಂಧ, ಅದನ್ನು ಹ್ಯಾಂಡಲ್ ಮಾಡೋದು ಅದೆಲ್ಲ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ವರ್ಕೆಲ್ಲ ಶುರುವಾದಾಗ, ನಿಮ್ಮದು ಪೋಸ್ಟಿಂಗ್ ಎಲ್ಲ ಆದಾಗ ನಿಮಗೆ ಅದೆಲ್ಲ ಹೊಸ ಜರ್ನಿ ಶುರುವಾಗುತ್ತೆ. ಒಂಥರ ಜೋಡೆತ್ತುಗಳ ಥರ ಕೆಲಸ ಮಾಡಬೇಕಾಗತ್ತೆ, ಪೊಲಿಟಿಷಿಯನ್ಸ್ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಆ ಟೈಮ್ನಲ್ಲಿ ನಾನಾ ಥರದ ಜನ ಇರ್ತಾರೆ. ಕೆಲವರು ಮನುಷ್ಯರ ಥರ ಬಿಹೇವ್ ಮಾಡೋಂಥ ಪೊಲಿಟಿಷಿಯನ್ಸ್ ಇರ್ತಾರೆ, ಕೆಲವರು ಪ್ರಾಣಿಗಳ ಥರ ಬಿಹೇವ್ ಮಾಡೋಂಥ ಪೊಲಿಟಿಷಿಯನ್ಸ್ ಕೂಡ ಇರ್ತಾರೆ. ನಾವು ನೋಡಿದ್ದೀವಿ. ಕರಪ್ಟು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಬ್ಯಾಡ್ ಬಿಹೇವಿಯರ್ ಇರ್ತಾರೆ. ಇಂಥ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಯಾಕಂದರೆ ಮೆನಿ ಆಫ್ ಟೈಮ್ಸ್ ನಾವು ನೋಡಿರ್ತೀವಿ, ಈಗ ನಾವು ಪಾಲಿಟಿಕ್ಸಿಗೆ ಬರೋಕ್ಕೆ ಯಾವುದೇ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ನಾವೇನು ಫಿಕ್ಸ್ ಮಾಡ್ಕೊಂಡಿಲ್ಲ. ಇದು ಡೆಮೋಕ್ರಸಿ. ಸೊ ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್. ಅದರ ಪರಿಣಾಮ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಅದರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ತುಂಬ ಸಲ ನಾವು ಪಬ್ಲಿಕ್ಲಿ ಮಿಸ್ಬಿಹೇವ್ ಮಾಡಿರೋದನ್ನು ಕೂಡ ನೋಡಿದ್ದೀವಿ. ಆಮೇಲೆ ರೀಸೆಂಟಾಗಿ ಒಂದು ನೋಡಿರ್ಬೋದು ನೀವು, ಬೆಂಗಳೂರು ಪಕ್ಕದಲ್ಲೇ ಒಂದು ಕೇಸೆಲ್ಲ ಆಯಿತು, ಅವ್ರೇನೇನೋ ಮಾತಾಡಿ ಒಬ್ಬ ಅಧಿಕಾರಿ ಮೇಲೆ. ಸೊ ಅಂಥ ಚಾಲೆಂಜಿಂಗ್ ಸಿಚುವೇಶನ್ ಇದ್ದಾಗ ಒಬ್ಬರು ಅಧಿಕಾರಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ? ಸರ್, ಅಗೇನ್ ಇಟ್ ಈಸ್ ಮಿಕ್ಸ್ ಆಫ್ ಅದೇ ಎರಡು ಥರ ಕೇಸಸ್ ನೋಡ್ತೀವಿ. ನೀವು ಹೇಳ್ದಂಗೆ ವಿ ಹ್ಯಾವ್ ವೆರಿ ಗುಡ್ ಪೊಲಿಟಿಷಿಯನ್ಸ್, ವಿ ಹ್ಯಾವ್ ಸಮ್ ನಾಟ್ ಸೊ ಗುಡ್ ಪೊಲಿಟಿಷಿಯನ್ಸ್. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್, ಒಬ್ಬ ಬ್ಯೂರೋಕ್ರಾಟ್ ಕೆಲಸ ಇಸ್ ಟು ಕೀಪ್ ದ ವೀಲ್ ಮೂವಿಂಗ್. ಸೊ ಇಲ್ಲಿ ಪೊಲಿಟಿಕಲಿ ನ್ಯೂಟ್ರಲ್ ಒಬ್ಬ ಬ್ಯೂರೋಕ್ರಾಟ್, ಐ ಫೀಲ್ ಪೊಲಿಟಿಕಲಿ ನ್ಯೂಟ್ರಲ್ ಇದ್ದಷ್ಟು ಬೆಟರ್. ಆ್ಯಂಡ್ ಆ ನ್ಯೂಟ್ರಲಿಟಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪವರ್, ಇರ್ರೆಸ್ಪೆಕ್ಟಿವ್ ಆಫ್ ದ ಐಡಿಯಾಲಜಿ ಆಫ್ ಹಿಸ್ ಓನ್, ಒಂದು ನಾನ್ ಪಾರ್ಟಿಸನ್ ಒಬ್ಬ ಕಂಪ್ಲೀಟ್ಲಿ ನ್ಯೂಟ್ರಲ್ ಆಗಿ ಅವನ ಕೆಲಸ ನೋಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಪಬ್ಲಿಕ್ ವೆಲ್ಫೇರ್ ಈಸ್ ವಾಟ್ ಮ್ಯಾಟರ್ಸ್. ಸೊ ಇನ್ ದಟ್ ಪ್ರೊಸೆಸ್ ಹಿ ಮೈಟ್ ಫೇಸ್ ಡಿಫಿಕಲ್ಟೀಸ್ ಪೊಲಿಟಿಕಲಿ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ ಇರುತ್ತೆ. ಬಟ್ ಆ್ಯಸ್ ಅ ಬ್ಯೂರೋಕ್ರಾಟ್ ಹಿ ಹ್ಯಾಸ್ ಹೀಸ್ ಓನ್ ಏನಂತಾರೆ, ಒಂದು ಏರಿಯಾ ಆಫ್ ಅಡ್ವೈಸ್ ಹಿ ಕ್ಯಾನ್ ಗಿವ್ ಟು ದಿ ಪೊಲಿಟಿಕಲ್ ಕ್ಲಾಸ್. ಆ್ಯಂಡ್ ಸಮ್ವೇರ್ ಆಫ್ ಐ ಆಲ್ಸೋ ಫೀಲ್ ದಟ್ political class is also not that ಏನಂತಾರೆ ನಾವು they also have that sense of ಮಾಡಬೇಕು. ದೇ ಆರ್ ವೆರಿ ಕಾಮನ್ ಸೆನ್ಸಿಕಲ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಅವ್ರು ಓದಿರೋಕ್ಕಿಲ್ಲ, ಆರ್ ದೇ ಡು ನಾಟ್ ಹ್ಯಾವ್ ಗ್ರ್ಯಾಜುಯೇಷನ್ ಅವ್ರು ಏನೂ ಇರೋದಿಲ್ಲ. ಬಟ್ ಸ್ಟಿಲ್ ದೇ ಆರ್ ವೆರಿ ಕಾಮನ್ ಸೆನ್ಸಿಕಲ್. ದೇ ನೋ ದ ಪಲ್ಸ್ ಆಫ್ ದ ಪೀಪಲ್. ಸೊ ದೇ ವಿಲ್ inherently not do or take a decision that is
ಒಂದು ಸೊಸೈಟಿಗೆ ವಿಚ್ ಇಸ್ ರಾಂಗ್ ಅಂತ ಇಫ್ ದೇ ನೋ ಇಫ್ ಇಟ್ ಈಸ್ ರಾಂಗ್ ಟು ದ ಸೊಸೈಟಿ ಆರ್ ಟು ದ ಲಾರ್ಜರ್ ಪಬ್ಲಿಕ್, ದೇ ವಿಲ್ ನಾಟ್ ಟೇಕ್ ಇಟ್. ಅಷ್ಟಂತರೂ ದೇ ಹ್ಯಾವ್ ದಟ್ ಕಾಮನ್ ಸೆನ್ಸ್. ಸೊ we have to take that to our advantage and give advices that I would say in the interest of the larger public. So ಇದಕ್ಕೆ of course ಇದು ನಾನು ಹೇಳಿದಷ್ಟು ಈಸಿ ಇಲ್ಲ. We have seen so many examples, ಬಟ್ ಆ ಒಂದು ಇಂಟೆಲಿಜೆನ್ಸ್, ಆ ಒಂದು ಕ್ಲೆವರ್ನೆಸ್ ಬೇಕಾಗತ್ತೆ. ಆ್ಯಂಡ್ ಐ ಥಿಂಕ್ ಆ ಒಂದು ವಿತ್ ಟ್ರೈನಿಂಗ್, ಆ ಒಂದು ಇಯರ್ಸ್ ಆಫ್ ಪ್ರಿಪರೇಷನ್ ಈಸ್ ಆ ಒಂದು ಅಧಿಕಾರಿಗೆ ಇಕ್ವಿಪ್ ಮಾಡುತ್ತೆ ವಿತ್ ದೋಸ್ ಕ್ವಾಲಿಟೀಸ್ ಅಂತ ಹೇಳಿ. ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಳ್ಳೇದಾದಾಗ, ಗುಡ್ ರಿಸಲ್ಟ್ಸ್ ಬಂದಾಗ ಬಿಕಾಸ್ ಆಫ್ ದೆಮ್, ಬಿಕಾಸ್ ಆಫ್ ಪೊಲಿಟಿಷಿಯನ್ಸ್, ಅಣ್ಣ ಮಾಡಿದ್ದು. ಹೌದು. ಬಟ್ ಏನಾದರೂ ಅನಾಹುತ ಆಯಿತು, ಏನೋ ದೊಡ್ಡ ದುರ್ಘಟನೆ ಆಯಿತು ಅಂತ ಹೇಳಿದ್ರೆ ಸ್ಕೇಪ್ ಗೋಟ್ ಮಾಡೋದು ಅಧಿಕಾರಿಗಳನ್ನ. ಸೊ ಅವಾಗೆಲ್ಲ ಎಷ್ಟೋ ಸಲ ಆನೆಸ್ಟ್ ಆಫೀಸರ್ಸ್ಗೆಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಾಗ ನಾವು ಸುಮಾರು ಎಕ್ಸಾಂಪಲ್ಸ್ ನೋಡಿದ್ದೀವಿ, ನೀವು ನೋಡಿರ್ತೀರ. ಇಟ್ ಹರ್ಟ್ಸ್ ಅಲ್ವಾ? ಡಿಮೋಟಿವೇಟ್ಸ್. ಎಸ್ ಸರ್, ಅದಿದೆ. ಆ್ಯಂಡ್ ಐ ವುಡ್ ಸೇ ಒನ್ ಮೋರ್ ಥಿಂಗ್, ಹರಕೆ ಕುರಿ ಮಾಡಿಬಿಡಬಾರ್ದು. ಎಸ್, ಅದು ದಟ್ ಈಸ್ ರಾಂಗ್, that is not appreciable, but that is what is the reality. But I would say, sir, even when the things actually go right, you know, when things outcomes wrong iddaga scapegoat andre, even when he's right also, I think a bureaucrat should still remain behind the screen. Ultimately a bureaucrat is working behind the screen. At the SS agli bidli, he will still be behind the screen. And that is what is his role is. Adike antare, like, he's a bureaucrat, a civil servant is like the fourth line. Sarnath lion says he's like the fourth line. We only see 3, but it's the one will be the fourth line will be behind us. So he's the civil servant is like that. So like a bureaucrat, he might not be visible, but he will make his presence felt through his good works. So with respect to bad outcomes, yes, accountability ಬೇಕಾಗತ್ತೆ. ಅದು ಬರೀ ಸಿವಿಲ್ ಸರ್ವೆಂಟ್ ಮೇಲೆ ಹಾಕೋದು of course is very wrong, but that is how it has gone, and it demotivates a lot of other hard working bureaucrats. But somewhere I think even public media has to ಅಂಡರ್ಸ್ಟ್ಯಾಂಡ್ ದ್ಯಾಟ್, ಸರ್. ಎಷ್ಟೋ ಸಲ ಏನಾಗಿದೆ ಅಂತ ಹೇಳಿದ್ರೆ, ತುಂಬ ಜನ UPSC ಕ್ಲಿಯರ್ ಆಗಿ ಸಿವಿಲ್ ಸರ್ವಿಸಸ್ಸಿಗೆ ಹೋದ್ಮೇಲೆ ಆಮೇಲೆ ಕಂಪ್ಲೀಟ್ಲಿ ಸರ್ವಿಸ್ ಕಡೆ ಫೋಕಸ್ ಮಾಡಿರ್ತಾರೆ. ನಾವು ಇನ್ನೂ ಎಷ್ಟೋ ಆನೆಸ್ಟ್ ಆಫೀಸರ್ಸ್ನ ಕೂಡ ನೋಡಿದ್ದೀವಿ. ಅವರಿಗೆ ಒಂದಷ್ಟು ವರ್ಷಗಳು ಕಳೆದ ನಂತರ ಇನ್ನೂ ಏನೋ ಮಾಡೋದಿದೆ ಬಾಕಿ ಅಂಥೇಳಿ ಅವರು ಪೊಲಿಟಿಕಲ್ ಪ್ಲಂಜ್ ತೊಗೊಂಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ದು ಏನು ಥಾಟ್ಸ್ ಏನಿದೆ ಅಂಥೇಳಿ? ಅಲ್ಟಿಮೇಟ್ ಸರ್ವಿಸ್ ಅಂಥೇಳಿ ಒಬ್ಬ ಅಧಿಕಾರಿಯಾಗಿಯೇ ಮಾಡಬಹುದಾ, ಅಥವಾ ಅಲ್ಟಿಮೇಟ್ ಡಿಸಿಷನ್ ಮೇಕಿಂಗ್ ಪವರ್ ಲೈಸ್ ದೇರ್? ಅಲ್ಲಿ ಏನಾದರೂ ಒಂದು ಸನ್ನಿವೇಶ ಬಂದರೆ ಥಿಂಕ್ ಮಾಡಬಹುದು, ಆ ಥರದ್ದು ಏನಾದ್ರು ಥಾಟ್ಸ್ ಯಾವತ್ತಾರು ಬಂದಿತ್ತಾ? ಅಂದರೆ ಬ್ಯೂರೋಕ್ರೆಟಿಕ್ ಕ್ಲಾಸ್ ಗೆಟಿಂಗ್ ಇನ್ ಟು ಎಲೆಕ್ಷನ್ಸ್ ಬಗ್ಗೆ ಹೇಳ್ತಿದ್ದಾರೆ. Yes, we've seen a lot of examples of like that, but personally, my opinion, I do not support it, at least in the immediate. Let's say on the retirement on the next year, that is not in the right direction. ರಿಟೈರ್ಮೆಂಟ್ ಎಲ್ಲ ಹೇಳ್ತಿರೋದು ನಾನು, ನೀವು ಮಿಡ್ವೇನ ಹೇಳ್ತಿದ್ದೆ, ಬಿಸಿ ರಕ್ತ ಇರೋ ಟೈಮ್ನಲ್ಲಿ. That is yes sir, because maybe they understood the limitations of the service. ಇಲ್ಲೇನೋ ಒಂದು ಕನ್ಸು ಕಂಡ್ಕೊಂಡು ಹೋಗಿರ್ತಾರೆ, that I will do, this is my word view ಅಂತ, this is what I want to do the society, and somewhere they felt with the political limitations, restrictions of our own service rules ಎಲ್ಲ, I think ಅದೊಂದು ಆಗಲ್ದಾಗ they might think, okay, the civil services ಇಂದ ಮೇಬಿ ಆಗಲ್ಲ, now the only other alternative is political. ಕೆಲವರಿಗೆ ಅದು ಗ್ರಿಪ್ ಇರುತ್ತೆ. ಎಸ್, ಕೆಲವರಿಗೆ ಅವರು ಜಸ್ಟ್ ಅವರು ಬುಕ್ಕು ಆನ್ಸರ್ಸು, ಓಕೆ ಆಯಿತು ಪಾಸ್ ಆಯಿತು, ನೆಕ್ಸ್ಟ್ ಫೈಲ್ಸು ಅಷ್ಟೇ ಥಿಂಕ್ ಮಾಡ್ತಾರೆ ಅಂತ ಅನ್ಸಲ್ಲ. ನಿಮ್ಮ ಹತ್ರ ಮಾತಾಡಬೇಕಾದ್ರೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಕೇಳಿದೆ ನಾನು, ಆ ಥರದ ಥಾಟ್ ಬರುತ್ತಾ ಮೈಂಡಲ್ಲಿ ಅಧಿಕಾರಿಗಳಿಗೆ ಅಂತ? ಬರ್ಬೋದು ಸರ್, ಬಿಕಾಸ್ ಅಗೇನ್ ಇಟ್ ಈಸ್ ಅನ್ ಇಂಡಿವಿಜುವಲ್ ಪ್ರಿಫರೆನ್ಸ್. ಇಫ್ ಹಿ ಹ್ಯಾಸ್ ದಟ್ ಡೈನಮಿಸಮ್ ಆ್ಯಂಡ್ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ನ ನಾನು ಎತ್ತಿಡಿಬೇಕು, ಐ ಹ್ಯಾವ್ ಟು ಗಿವ್ ಅ ಲಾಟ್ ಮೋರ್ ದೆನ್ ಮೈ ಕೆಪಾಸಿಟಿ ಟು ದ ಸೊಸೈಟಿ ಇದ್ದಾಗ, ದೆನ್ ಆಫ್ ಕೋರ್ಸ್ politics is another career option, and we've seen lot of examples like that.
ಆ್ಯಂಡ್ ಐ ವುಡ್ ಸೇ ಅದರಲ್ಲಿ ತಪ್ಪೇನಿಲ್ಲ. ಬಟ್ ಟು ಯೂಸ್ ಸಿವಿಲ್ ಸರ್ವಿಸ್ as a platform to get into politics, something not I personally am not in favor of. But if they go on and do it well there, no objections, of course. Ultimately, public service is the objective, be it civil service or politics. If they're carrying out that truly, full support, sir. Yes. ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡಿದ್ರಿ, ನಿಮ್ಮ ವಿಷನ್, ನಿಮ್ಮ ಥಾಟ್ಸ್, ನಿಮ್ಮ ಜರ್ನಿ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಕರ್ನಾಟಕಕ್ಕೆ, ದೇಶಕ್ಕೆ ಮುಂದಿನ 3 ದಶಕಕ್ಕೂ ಅಧಿಕ ಕಾಲ ಒಳ್ಳೆ ಸರ್ವಿಸ್ ಸಿಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.